ಪ್ರಪಂಚನೇ ಮೆಚ್ಚಿಸಿದಂತ ನಮ್ಮ ಇಂಡಿಯನ್ ಕಿಂಗ್ ಕೊಹ್ಲಿ. ನೀವು ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಅವರು ಕಾಶಿಲಿರೋ ದೇವಸ್ಥಾನಗಳಿಗೆ ಬರ್ತಾರೆ, ಕರ್ನಾಟಕದಲ್ಲೂ ವಿಸಿಟ್ ಮಾಡ್ತಾರೆ, ಮೊನ್ನೆ ಆಂಧ್ರ ಪ್ರದೇಶದ ಸಿಂಹಾಚಲ ಟೆಂಪಲ್ಗೂ ಹೋಗಿ ಬರ್ತಾರೆ. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೂಡ ಈಗ ಮಹಾಕಾಳ್ಗೆ ಹೋಗ್ತಾರೆ, ಅಲ್ಲಿ ಶಿವನ್ ಮುಂದೆ ಕುತ್ಕೊಂಡು ಅವರು ಪ್ರೇಯರ್ ಮಾಡ್ತಾರೆ. ಏನೇ ಯಶಸ್ ಆದ್ರೂ ಕೂಡ ಒಳಗಡೆ ಏನೋ ಖಾಲಿ ಇದೆಯಲ್ಲ ಅಂತ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಚಪ್ಪಾಳೆಗಳು ಅವ್ರಿಗೆ ಒಳಗಡೆ ತಾಕಲ್ಲ. ಇನ್ನೂ ನೆಮ್ಮದಿ ಮಿಸ್ ಆಗ್ತಿದ್ಯಲ್ಲ. ಹೊರಗಡೆ ಗೆಲ್ಬೇಕು ಅನ್ನೋ ಪ್ರೆಷರು, ಜನಗಳನ್ನ ಮೆಚ್ಚಿಸ್ಬೇಕು ಅನ್ನೋ ಪ್ರೆಷರು, ಒಳಗಡೆ ನಡೆಯೋ ಗಲಾಟೆಗಳು ಯಾವಾಗ ನಮ್ಗೆ ಡಿಸ್ಟರ್ಬ್ ಮಾಡುತ್ತಲ್ವಾ, ಅವಾಗ ಸ್ಪಿರಿಚುವಲ್ ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಶಸ್ಸಿನ ಒಂದು ಪೀಕ್ ಲೆವೆಲಿಗೆ ಹೋದಾಗ ಒಳಗಡೆ ಒಂದು ಸೌಂಡ್ ಸ್ಟಾರ್ಟ್ ಆಗುತ್ತೆ, ಹೊರಗಡೆ ಆಗಿದ್ದು ಸಾಕು, ಒಳಗಡೆ ಬಾ ಅಂತ. ಅವರ ಸ್ವಂತ ಊರಲ್ಲೇ ಅವ್ರು ಓಡಾಡಕ್ ಆಗ್ತಾ ಇಲ್ಲ. ಯಾವಾಗ ಆ ಪ್ರೆಷರ್ ಗೊತ್ತಾಗುತ್ತೆ, ಎಲ್ಲೋ ಒಂದ್ ಕಡೆ ನಾನು ಸ್ವಾತಂತ್ರ್ಯ ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಜ್ಞಾನ ಅಥವಾ ಜ್ಞಾನ ಮಾರ್ಗ ಬರೀ ವಯಸ್ಸಾದವ್ರು ಮಾತ್ರ ಅಂತ ಅನ್ಕೊಂಡಿದ್ರೆ, ಪ್ರತಿ ಕ್ಷಣ ಯಾರು ಅರಿವಿನಿಂದ ಬದುಕ್ತಾರೆ, ಸೊ ಅವ್ರನ್ನ ಜ್ಞಾನಿಗಳು ಅಂತ ಕರೆಯೋದು. ಸೊ ನೀರಲ್ಲಿ ಹೋಗಿ ನೀವು ಮುಳುಗ್ದಾಗ ನಿಮ್ಮ ಅಜ್ಞಾನ ಅಹಂಕಾರವನ್ನ ಬಿಟ್ಟು ಬನ್ನಿ ಅಂತ ಹೇಳಿರೋದು. ನಾವು ನೀರ್ಗೆ ಹೋಗ್ಬಿಟ್ಟು ಬಟ್ಟೆ ಬಿಟ್ಟು ಬರ್ತೀವಿ, ಸೇಮ್ ಅಜ್ಞಾನ ಅಹಂಕಾರ ತಗೊಂಡ್ ಬರ್ತೀವಿ. ರಾಜಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಏನನ್ನಾದ್ರೂ ಫಾಲೋ ಮಾಡು, ಅದ್ರ ಹಿಂದೆ ಯಾಕೆ ಇದನ್ನ ಫಾಲೋ ಮಾಡ್ತಿದ್ಯಾ ಅಂತ ತಿಳ್ಕೊಂಡ್ ಮಾಡೋದೇ ಜ್ಞಾನ ಮಾರ್ಗ. ನಾನೊಂದು ಜಾಬಿಗೆ ಹೋಗಿ ಒಂದು ಸಂಬಳ ತಗೊಂಡು ನಾನು ಈ ವೃತ್ತಿ ಮಾಡೋದಕ್ಕೆ ನಾನು 25 ವರ್ಷ ಓದ್ತೀನಿ ಅಂದ್ರೆ ಇನ್ನ ಜೀವನ ಮಾಡೋದಕ್ಕೆ ಏನ್ ಜ್ಞಾನ ತಗೊಳ್ತಾ ಇದೀವಿ? ನಾನು ಉಸಿರಾಡಕ್ಕೆ ನಾಲೆಜ್ ತಗೋತಾ ಇಲ್ಲ, ನಾನು ಜೀವಿಸೋಕೆ ನಾಲೆಜ್ ತಗೋತಾ ಇಲ್ಲ. ಲೈಫ್ ರನ್ ಮಾಡಕ್ ಬೇಕಾಗಿರೋ ಮೆಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ಇವತ್ತು ಶಿಕ್ಷಣ ತಗೊಂತಾ ಇದೀವಿ. ಅದು ಶಿಕ್ಷಣ, ಇದು ಜ್ಞಾನ. ನಮ್ಮನ್ನ ನಾವ್ ಯಾವಾಗ ನಮ್ಮ ಒಳಗಡೆ ನಮ್ ಸರಿ ಏನು, ನಮ್ ತಪ್ಪೇನು, ನಾವೆಷ್ಟು ಸರಿ ಇದೀವಿ, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋ ಅರಿವನ್ನ ಯಾರು ಮೂಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ಕರ್ಮ ಕರಗತ್ತೆ. ರಮಣ ಮಹರ್ಷಿಗಳಾಗಿರ್ಬೋದು, ಆದಿಶಂಕರಾಚಾರ್ಯರಾಗಿರ್ಬೋದು, ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನ ಇಲ್ದೆ ಮೋಕ್ಷ ಮುಕ್ತಿ ಯಾರಿಗೂ ಸಿಕ್ಕಲ್ಲ. ಇಫ್ ಈಗೋ ಗೋಸ್ ಎವ್ರಿಥಿಂಗ್ ಕಮ್ಸ್ ಅಂತ. ಈಗೋ ಯಾವಾಗ ಹೋಗುತ್ತೆ ಆಚೆ? ಜ್ಞಾನ ಬಂದಾಗ. ಈ ಜ್ಞಾನ ಮಾರ್ಗ ಅಂತ ನಾವು ಸ್ಪ್ರೆಡ್ ಮಾಡಕ್ ಹೊರಟಾಗ ಇದು ಕೆಲವ್ರು ಮಾತ್ರನೇ ಯಾಕೆ ತಲುಪುತ್ತೆ? ನಾನು ಇದೇ ಅಂತ ಅನ್ಕೊಂಡು ಬದುಕ್ತಾ ಇರೋ ನಂಬಿಕೆಗಳು ಇದಲ್ಲ ಅಂತ ಅರ್ಥ ಆಗುತ್ತೆ ನಮ್ಗೆ. ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಯಾರೋ ಒಬ್ರು, ಬಟ್ ಅದನ್ನು ನಾನು ಬಿಟ್ಟು ಹೋಗ್ಲೇಬೇಕು ಒಂದು ದಿನ. ಮೋಹ ನನ್ಗೆ ತೃಪ್ತಿ ಕೊಡಲ್ಲ ಅಂತ ರಿಯಲೈಸ್ ಆಗ್ಬೇಕು. ಅಂಡ್ ಹಣ ಪದೇ ಪದೇ ಕಳ್ಕೊಬೇಕು. ಅದನ್ನೆಲ್ಲ ಫೇಸ್ ಮಾಡಕ್ಕೆ ಯಾವಾಗ ನಮ್ ಸೋಲ್ ಪ್ರಿಪೇರ್ ಆಗತ್ತೆ, ಅಂಡ್ ಆ ಸೋಲ್ನ ಪ್ರಿಪೇರ್ ಮಾಡಿಸೋದೇ ನಾಲೆಜ್ ಅಂತ. ನಾವು ಜ್ಞಾನದ ಮುಖಾಂತರ ಯಾವ್ದಾದ್ರು ಒಂದು ವಿಚಾರನ ಸರಿ ತಪ್ಪನ್ನ ಹೇಗೆ ಕಂಡುಕೊಳ್ಳೋದು? ಅಫೇರ್ ಇಟ್ಕೊಳ್ಳಿ ಅಥವಾ ಇನ್ನೊಬ್ರಿಗೆ ಮೋಸ ಮಾಡಿ, ಇದೆಲ್ಲದರಲ್ಲೂ ಕೂಡ ನಿಮ್ ಸೋಲ್ ಹ್ಯಾಪಿಯಾಗಿರುತ್ತಾ? ಈ ಜ್ಞಾನ ಮಾರ್ಗದಲ್ಲಿ ನಾನೀಗ ಬದುಕ್ತಿರೋದ್ರಿಂದ ನಾನು ಹಿಂದೆ ಮಾಡಿದಂತ ಕರ್ಮಗಳನ್ನ ಕಳ್ಕೊಬೋದಾ? ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ ವಾವ್, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಇತ್ತೀಚೆಗೆಲ್ಲ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಾಗಲಿ ಯೂಟ್ಯೂಬಲ್ಲಿ ತುಂಬಾ ಜನ ಟೆಂಪಲ್ಸ್ಗೆ ಹೋಗೋದು, ಮೆಟ್ಲು ಹತ್ತೋದು, ಬರೀ ಕಾಲಲ್ಲಿ ಹತ್ತೋದು, ದೇವ್ರ ಪ್ರದಕ್ಷಿಣೆ ಮಾಡೋದು, ಅಥವಾ ಅಲ್ಲಿ ಹೋಗಿ ಬಂದೆ ನನಗೇನೋ ಮಿರಾಕಲ್ ಆಯ್ತು ಅನ್ನೋದು, ನನ್ನ ಜೀವನ ಬದಲಾಗೋದು ಆಯ್ತು ಅನ್ನೋದು, ಈ ಥರದ್ದು ದೇವಸ್ಥಾನ ಏನೋ ಜ್ಞಾನ ಪಡೆಯಕ್ಕೆ ಬಂದ್ವಿ, ನಾವು ಯೋಗಿಗಳಾಗ್ಬಿಟ್ವಿ, ನಾವು ಜೀವನದಲ್ಲಿ ಏನೋ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂತೆಲ್ಲ ಮಾತಾಡ್ತಾರಲ್ಲ. ತುಂಬ ಜನಕ್ಕೆ ಈ ದೇವಸ್ಥಾನಕ್ಕೋ ಅಥವಾ ಅವ್ರು ಇಷ್ಟಪಡ್ತಕ್ಕಂಥ ಅವರ ಧರ್ಮಕ್ಕೆ ಅನುಗುಣವಾಗಿ ಅವ್ರು ಯಾವ್ದಾದ್ರು ಒಂದು ದೇವರನೋ ದೈವನೋ ನಂಬತಕ್ಕಂಥದ್ದು, ಆ ಬಿಲೀಫ್ ಸಿಸ್ಟಮೇನೆ ಜ್ಞಾನ ಅಥವಾ ಆಧ್ಯಾತ್ಮ ಅಂತ ಅನ್ಕೊಂಡಿದ್ದಾರೆ. ಇಷ್ಟಕ್ಕೂ ಈ ಸ್ಪಿರಿಚುಯಾಲಿಟಿ ಅಂದ್ರೆ ಏನು? ಈ ಸ್ಪಿರಿಚುಯಾಲಿಟಿ ಯಾವಾಗ ಯಾರು ಕಲಿಬೇಕು, ಯಾವ ವಯಸ್ಸಲ್ಲಿ ಬರುತ್ತೆ, ಅದಷ್ಟು ಕತೆ ಆಗತ್ತಾ, ಏನ್ ನಡೆಯುತ್ತೆ, ಸ್ಪಿರಿಚುವಲ್ ಅಂದ್ರೆ ನಾವು ಹೇಗಿರಬೇಕು, ಈ ಕಂಪ್ಲೀಟ್ ಜ್ಞಾನ ಮಾರ್ಗದ ಒಂದು ಅದ್ಭುತವಾದಂಥ ಪಾಡ್ಕಾಸ್ಟ್. ಇವತ್ತಿನ ದಿನ ನನ್ನ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿಗಳು ನನ್ನ ರೆಗ್ಯುಲರ್, ನನ್ನ ಎಲ್ಲ ಕುಟುಂಬದ, ನನ್ನ ಫ್ಯಾಮಿಲಿಗೆ ಇವರ ಹೊಸ ಪರಿಚಯ ಏನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಸ್ಪಿರಿಚುವಲ್ ಹೀಲರ್. 1-2-10 ಪ್ರೊಫೈಲ್ಗಳು ಇವ್ರದ್ದು. ಒಂದೊಂದು ಹೇಳಕ್ ಹೋದ್ರೆ ನೀವು ಬೇಜಾರಾಗತ್ತೆ, ಅಷ್ಟು ಟೈಮ್ ನಾನು ನಿಜವಾಗ್ಲೂ ಕನ್ಸ್ಯೂಮ್ ಮಾಡಲ್ಲ. ಈಗ ಬನ್ನಿ ಮಾತಾಡೋಣ. ಬ್ಯೂಟಿಫುಲ್ ತಾರಾ ಮಂಜುನಾ, ನಮಸ್ಕಾರ. ನಮಸ್ತೆ. ಸುಂದರವಾಗಿದ್ದೀರಾ, ಸುಂದರವಾಗಿ ಕಾಣಿಸ್ತೀರಾ. ಇನ್ನ ಡೌಟ್ ಪೂರ್ತಿ ಅಂದ್ರೆ ಒಳಗಿಂದ ಹೊರಗಡೆಯಿಂದ. ಸೊ ಇವತ್ತು ನೀವು ನನ್ನ ಸೋಲ್ಮೇಟ್ ಅಲ್ಲ,
ಆಕ್ಚುಲಿ ಹೇಳೋದು ಬರ್ತದೆ, ನಿನ್ನೆ ರಾತ್ರಿ ಒಂದು ಕಾಫಿ ಶಾಪಲ್ಲಿ ತಾರಾ ಅವ್ರ ಬ್ರದರು, ನನ್ನ ಫ್ರೆಂಡ್ಸ್ ಇನ್ನೊಂದಷ್ಟು ಜನ ಎಲ್ಲ, ಇವರು ಸಂದೇಶ್ ಅವರು ಎಲ್ಲ ಕೂತ್ಕೊಂಡು ಕಾಫಿಗೆ ಸೇರಿದ್ವಿ. ಇವತ್ತು ಬೆಳಗ್ಗೆ ಪಾಡ್ಕಾಸ್ಟ್ ಶೂಟಿಂಗ್ ಇತ್ತಲ್ಲ, ಯಾವ ಕಲರ್ ಹಾಕೊಂಡ್ಬರ್ತೀರಾ ಅಂತ ಕೇಳಿದೆ. ಅವ್ರಿಗೆ ಗ್ರೀನ್ ಅಂದ್ರು. ಇಲ್ಲಿ ನೋಡಿದ್ರೆ ಇದು ಗ್ರೀನೇ ಅಲ್ಲ, ಇದು ಪ್ಯಾರೆಟ್ ಗ್ರೀನ್. ಸೊ ಇವತ್ತು ನಾವು ಸೋಲ್ಮೇಟ್ಸ್ ಅಲ್ಲ. ಕರೆಕ್ಟ್. ಅದೇ ಬಟ್ಟೆಯಿಂದ ಅಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ. ಸೋಲಿಂದ ಸೋಲ್ಮೇಟ್. ಖಂಡಿತ. ಥ್ಯಾಂಕ್ ಯು. ಅಂಡ್ ಈಗ ಮೊದಲನೇದಾಗಿ ಒಂದು ಸ್ವಲ್ಪ ಸೀರಿಯಸ್ ಡಿಸ್ಕಷನ್. ತುಂಬಾ ಜನ ಸ್ಪಿರಿಚುಯಾಲಿಟಿ ಅಂದ್ರೆ ಅಥವಾ ಜ್ಞಾನ ಅಂತಂದ್ರೆ ಅದೇನೋ ತುಂಬಾ ವಯಸ್ಸಾದ್ಮೇಲೆ ಕಲಿತಕ್ಕಂಥದ್ದು. 60 ವರ್ಷ ಆದ್ಮೇಲೆ ಕಾಶಿಗೆ ಹೋಗ್ಬೇಕಂದ್ರೆ ಅದೆಲ್ಲ ತಿಳ್ಕೊಬೇಕು, ಅವಾಗ ದೇವ್ರ ಭಜನೆ ಮಾಡ್ಬೇಕು, ದೇವ್ರ ಮುಂದೆ ಕೂತ್ಕೊಬೇಕು. ಈ ಜ್ಞಾನ ಅಥವಾ ಜ್ಞಾನ ಮಾರ್ಗ ಅಥವಾ ಆಧ್ಯಾತ್ಮ ಅಂದ್ರೇನೆ ಬರೀ ವಯಸ್ಸಾದವ್ರು ಮಾತ್ರ ಅಂತ ಅನ್ಕೊಂಡಿದ್ರೆ, ಇಷ್ಟಕ್ಕೂ ಈ ಜ್ಞಾನ ಮಾರ್ಗ ಅಂದ್ರೆ ಏನು? ಓಕೆ. ಮೊದಲನೇದಾಗಿ ನೀವಾಗ್ಲೇ ಶುರು ಮಾಡ್ಬೇಕಾದ್ರೇನೆ ಹೇಳಿದ್ರಿ ಜ್ಞಾನ ಮಾರ್ಗ ಅನ್ನೋದು ಎಲ್ರಿಗೂ ಬೇಕಾಗಿರೋದು ಅಂತ. ನನ್ನ ಪ್ರಕಾರ ಬೇಕಾಗಿರೋದು ಅನ್ನೋದಕ್ಕಿಂತ ಬೇಕಾಗಿರೋದು ಮಸ್ಟ್ ಬೇಕೇ ಬೇಕದು. ಬರೀ ಬೇಕು ಅಂತ ಅನ್ಕೊಳ್ಳೋದಕ್ಕೇನೆ ಇವತ್ತು ಓಕೆ, ಇವತ್ತಿದ್ರು ಓಕೆ, ನಾಳೆ ಬಂದ್ರು ಓಕೆ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದೀವಿ. ಬಟ್ ಬೇಕೇ ಬೇಕು. ಉಸಿರು ಎಷ್ಟು ಇಂಪಾರ್ಟೆಂಟೋ ಜ್ಞಾನನೂ ಅಷ್ಟೇ ಇಂಪಾರ್ಟೆಂಟ್. ನಾನು ಇದು ಶುರು ಮಾಡ್ಬೇಕಾದ್ರೆ ಒಂದು ಚಿಕ್ಕ ಸ್ಟೋರಿ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಸಾಕ್ರೆಟಿಸ್ ನಮ್ಗೆ ಗೊತ್ತಿದ್ದಾರೆ. ಸೊ ಅವರು ಆಧ್ಯಾತ್ಮನ ಕಲಿಬೇಕು ಅಂತ ಅನ್ಸ್ಬಿಟ್ಟು ಒಬ್ರು ಗುರುಗಳನ್ನ ಭೇಟಿ ಮಾಡಕ್ ಹೋದ್ರಂತ. ನನಗೆ ಆಧ್ಯಾತ್ಮದ ಜ್ಞಾನ ಕೊಡಿ, ನನಗೆ ಜ್ಞಾನದ ದೀಕ್ಷೆ ಕೊಡಿ, ಜ್ಞಾನನ ಕೊಡಿ ಅಂತ. ಗುರುಗಳು ಏನು ಮಾತಾಡ್ದೆ ಸೀದಾ ನದಿ ಕರ್ಕೊಂಡು ಹೋದ್ರಂತೆ. ನದಿ ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ಮುಳುಗ್ಸಿದ್ರಂತೆ, ತಲೆ ಇಟ್ಕೊಂಡು ಮುಳುಗ್ಸಿದ್ರಂತೆ. ಮುಳುಗ್ದಾಗ ಇವ್ರು ಫುಲ್ ಒದ್ದಾಡಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎತ್ತಿದ್ರಂತೆ ಮೇಲೆ. ಏನ್ ಬೇಕು ಅಂತ ಜ್ಞಾನ ಅಂದ್ರಂತೆ. ಮತ್ತೆ ಮುಳುಗ್ಸಿದ್ರಂತೆ. ಮತ್ತೆ ಅವ್ರು ಒದ್ದಾಡಿ ಮತ್ತೆ ಕೈ ಬಿಟ್ಟಾಗ ಏನ್ ಬೇಕು? ಜ್ಞಾನ ಬೇಕು. ನಾನ್ ನಿಮಗ್ ಜ್ಞಾನ ಕೇಳ್ತಾ ಇದೀನಿ, ನೀವ್ ಯಾಕೆ ನಂಗೆ ಹಿಂಸೆ ಕೊಡ್ತಾ ಇದೀರಾ? ಮತ್ತೆ ಮುಳುಗ್ಸಿದ್ರಂತೆ. ಮತ್ತೆ ಒದ್ದಾಡಿ ಎದ್ರಂತೆ. ನಿಮ್ ಜ್ಞಾನನೂ ಬೇಡ, ಏನೂ ಬೇಡ, ನಂಗೆ ಉಸಿರು ಬೇಕು, ನನ್ಗೆ ಉಸಿರು ಕಟ್ತಾ ಇದೆ, ಯಾಕೆ ನೀವ್ ನಂಗೆ ಈ ತರ ನೀರಲ್ಲಿ ಮುಳುಗಿಸ್ತಾ ಇದ್ದೀರಾ ಅಂತ. ಆಗ ಗುರುಗಳು ಒಂದ್ ಮಾತು ಹೇಳಿದ್ರಂತೆ, ಉಸಿರು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಅಷ್ಟೇ ಇಂಪಾರ್ಟೆಂಟ್ ಜ್ಞಾನ ಅಂತ ಅನ್ನಿಸ್ದಾಗ ಬಾ ಹೋಗು ಅಂತ ಕಳ್ಸಿದ್ರಂತೆ. ಸೊ ನಾವೆಲ್ಲ ಹೇಗ್ ಅನ್ಕೊಂಡಿದೀವಿ ಅಂದ್ರೆ ಜ್ಞಾನ ಅಂತ ಅಂದ್ರೆ ಬುಕ್ಕಲ್ಲಿ ಇರುವಂತದ್ದು. ಸೊ ಎಜುಕೇಶನ್ ಮಾಡಿದ್ದೀನಿ, PhD ಮಾಡಿದ್ದೀನಿ, ಅಥವಾ ನನ್ನ ಐಡೆಂಟಿಫಿಕೇಶನ್ ಏನ್ ನನ್ನ ಪ್ರೊಫೆಷನ್ ಇದ್ ಮಾಡ್ಕೊಂಡಿರ್ತೀನಿ, ಸೊ ಇದು ಜ್ಞಾನ ಅಂತ ಅನ್ಕೊಂಡಿದ್ದೀನಿ. ಜ್ಞಾನಕ್ಕೂ ಮಾಹಿತಿಗೂ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಇನ್ಫಾರ್ಮೇಶನ್ ಇರೋರೆಲ್ಲರೂ ಜ್ಞಾನಿಗಳು ಅಂತ ನಾವ್ ಅನ್ಕೊಂಡಿದ್ದೀವಿ. ಸೊ ಇದು ಇನ್ಫಾರ್ಮೇಶನ್ ಅಲ್ಲ. ಜ್ಞಾನ ಅನ್ನೋದು ಇನ್ಫಾರ್ಮೇಶನ್ ಅಲ್ಲ. ಯಾಕಂದ್ರೆ ಈಗ ಎಷ್ಟೊಂದ್ ಜನ ತುಂಬಾ ಓದಿರೋರು, ಸಿಕ್ಕಾಬಟ್ಟೆ ತಿಳ್ಕೊಂಡಿರೋರು, ತುಂಬಾ ಇನ್ಫಾರ್ಮೇಶನ್ ಇರೋರು ಸೂಸೈಡ್ ಅಟೆಂಪ್ಟ್ ಮಾಡಿಲ್ವಾ? ಸೊ ಮನೆಗಳಲ್ಲಿ ಪ್ರಾಬ್ಲಮ್ಗಳಲ್ಲಿ ಸಫರ್ ಆಗ್ತಾ ಇಲ್ವಾ? ಅಂಡ್ ಪ್ರತಿದಿನ ಪ್ರತಿ ಕ್ಷಣ ಅವ್ರು ಎಷ್ಟು ಹ್ಯಾಪಿ ಆಗಿದ್ದಾರೆ, ಎಷ್ಟು ನೆಮ್ಮದಿಯಿಂದ ಇದ್ದಾರೆ. ಸೊ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಇದೆಲ್ಲ ಇದ್ರೆ ಇವರು ಯಶಸ್ವಿ ವ್ಯಕ್ತಿಗಳಪ್ಪ, ಹಾಗೆ ಹೀಗೆ ಅಂತ. ಬಟ್ ಪ್ರತಿ ಕ್ಷಣ ಯಾರು ಅರಿವಿನಿಂದ ಬದುಕ್ತಾರೆ, ಸೊ ಅವ್ರನ್ನ ಜ್ಞಾನಿಗಳು ಅಂತ ಕರೆಯೋದು. ಓಕೆ, ಈಗ ಉದಾಹರಣೆಗೆ ಈಗ ಎಲೆ ಬಣ್ಣ ಹಸಿರು. ಈ ಎಲೆ ಹಸಿರು ಕಲರ್ ಯಾಕಿದೆ ಅಂದ್ರೆ, ಇದು ನಾವು ಪುಸ್ತಕಗಳಲ್ಲಿ ನಮ್ಮ ಶಿಕ್ಷಣದಲ್ಲಿ ನಾವು ನಾವು ಓದಿರ್ತಕ್ಕಂಥ ವಿಚಾರ ಏನಂದ್ರೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗತ್ತೆ. ಗಿಡ ಬಿಸಿಲಿಗಿಟ್ಟಾಗ ಸನ್ಲೈಟ್ ನ ಅಬ್ಸರ್ವ್ ಮಾಡಿ ಇದಾಗತ್ತೆ. ಸೊ ಇವಾಗ ನಮ್ಗೆ ಯಾರಾದ್ರೂ ಗಿಡ ಯಾಕೆ ಹಸಿರು ಕಲರ್ ಇದೆ ಅಂದ್ರೆ ನಮಗೆ ಆನ್ಸರ್ ಗೊತ್ತು. ಏನ್ ಆನ್ಸರ್? ಫೋಟೋಸಿಂಥಸಿಸ್ ಪ್ರೋಸೆಸ್. ಸೊ ಇದು ಜ್ಞಾನನ? ಹಾ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಕೃಷ್ಣ ಪರಮಾತ್ಮ ಹೇಳಿರೋದು, ನೀವೇನೇ ಕೆಲಸ ಮಾಡಿ ಯಾಕೆ ಅಂತ ತಿಳ್ಕೊಂಡ್ ಮಾಡಿ. ಯಾರೋ ಹೇಳ್ತಿದ್ದಾರೆ ಅಂತ ಅದನ್ನ ಫಾಲೋ ಮಾಡ್ಬೇಡಿ. ಅದು ಯಾಕೆ ಹೇಳ್ತಾ ಇದ್ದಾರೆ, ಅದರಿಂದ ನನ್ ಸೋಲ್ ಎವಾಲ್ವ್ ಆಗತ್ತಾ, ನನ್ ಸೋಲ್ ಅಭಿವೃದ್ಧಿ ಆಗತ್ತಾ ಅನ್ನೋದನ್ನ ನೀವ್ ಯಾವಾಗ ಯಾಕೆ ಅಂತ ತಿಳ್ಕೊಂಡ್ ಮಾಡ್ತೀರಾ, ಅದೇ ಜ್ಞಾನ ಅಂತ. ಇವಾಗ ನಾನ್ ನಿಮ್ಗೆ ಒಂದ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ನದಿಗಳಿಗೆ ಹೋಗಿ ಮುಳುಗ್ಬಿಟ್ಟು ಬಟ್ಟೆ ಬರ್ಬೇಕು ಅವೆಲ್ಲ ಕೇಳಿದ್ದೀರಾ ಅಲ್ಲ? ಕರೆಕ್ಟ್. ಏನಾದ್ರೂ ಬಿಟ್ಟು ಬರ್ಬೇಕು. ಕಾಶಿಗೆ ಹೋದಾಗ, ಗಂಗೆಲಿ ಏನಾದ್ರೂ ಬಿಟ್ಟು. ಸೊ ಕೆಲವು ಕಡೆ ಎಲ್ಲ ಹೇಳ್ತಾರೆ, ನೀವು ಒಂದು ಬಟ್ಟೆ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಡಿ, ನೀವು ಅದನ್ನ ಹಾಕೊಂಡ್ ಬರ್ಬೇಡಿ ಅಂತ. ನೀವು ಈ ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ಈಗ ನಂಜುಂಗೂಡು ಆ ತರ ಎಲ್ಲ ಹೋದಾಗ ಅಲ್ಲಿ ಡಜನ್ ಬಟ್ಟೆಗಳು ಬಿದ್ದಿರತ್ತೆ ಅಲ್ವಾ? ಯಾರೋ ಒಬ್ರು ಜ್ಞಾನಿ, ನಿಜವಾದ ಜ್ಞಾನಿ ಹೇಳಿದ್ದಾರೆ ಅಲ್ಲೋಗಿ ಏನಾದ್ರೂ ಬಿಟ್ಟು ಬನ್ನಿ ಅಂತ. ನೆಕ್ಸ್ಟ್ ಬರ್ತಾ 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 ಅದೇನಾಗಿದೆ ಅಂದ್ರೆ, ಏನಾದ್ರೂ ಬಿಟ್ಟು ಬನ್ನಿ ಹೋಗಿ ಬಟ್ಟೆ ಬಿಟ್ಟು ಬನ್ನಿ ಆಗಿದೆ. ಆಯ್ತಾ? ಬಟ್ಟೆ ಬಿಟ್ಟು ಬರಕ್ ಹೋದವರು ಹೊಸ ಬಟ್ಟೆ ತಗೊಂಡ ಹೋಗ್ತಾರೆ?
ಹಳೆಯ ಬಟ್ಟೆ ಯಾವ್ದೋ ಹಾಕೊಳ್ತಾರೆ. ಮನೇಲಿ ಇನ್ನೇನು ಹಾ ಬಿಸಾಕ್ಬೇಕು ಅಂತ ಬಟ್ಟೆನೆ. ಬಿಸಾಕ್ಬೇಕು ಅನ್ನೋದನ್ನ ಹುಡುಕೊಂಡು ಅದನ್ನ ನಾವು ಹಾಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತೀವಿ. ಸೊ ಬಟ್ಟೆ ಬಿಟ್ಟು ಬರೋದ್ರಿಂದ ಅಲ್ಲ, ಅವ್ರು ಏನಾದ್ರೂ ಬಿಟ್ಟು ಬನ್ನಿ ಅಂತ ಯಾರು ಹೇಳಿದಾರೆ, ಅವ್ರು ಹೇಳಿರೋದು ನೀವೇನ್ ನದಿಗೆ ಹೋಗಿ ಮುಳುಗ್ತೀರಾ, ನದಿಗೆ ಯಾಕೆ ಮುಳುಗ್ಬೇಕು? ಎಕ್ಸಾಂಪಲ್, ಮನೆ ಕ್ಲೀನ್ ಮಾಡಕ್ಕೆ ನಾವ್ ಏನ್ ಯೂಸ್ ಮಾಡ್ತೀವಿ? ನೀರು ಅಲ್ವಾ? ಸೊ ನೀರು ಅಂದ್ರೆ ಕ್ಲನ್ಸಿಂಗ್. ನೀರ್ ಕೆಲ್ಸಾನೇ ಕ್ಲೀನ್ ಮಾಡೋದು. ನೀವು ದೇಹ ಕ್ಲೀನ್ ಮಾಡಕ್ಕೂ ಏನೇ ಕ್ಲೀನ್ ಮಾಡ್ಬೇಕು ಶುದ್ಧಿ ಮಾಡೋದು. ಶುದ್ಧಿ ಮಾಡಕ್ಕೆ ನೀರ್ ಬೇಕು. ಸೊ ನೀರಲ್ಲಿ ಹೋಗಿ ನೀವು ಮುಳುಗ್ದಾಗ ನಿಮ್ಮ ಅಜ್ಞಾನ ಅಹಂಕಾರವನ್ನ ಬಿಟ್ಟು ಬನ್ನಿ ಅಂತ ಹೇಳಿರೋದು. ಓ ಓಕೆ. ನಾವು ನೀರ್ಗೆ ಹೋಗ್ಬಿಟ್ಟು ಬಟ್ಟೆ ಬಿಟ್ಟು ಬರ್ತೀವಿ, ಸೇಮ್ ಅಜ್ಞಾನ ಅಹಂಕಾರ ತಗೊಂಡ್ ಬರ್ತೀವಿ. ನದಿಗ್ ಹೋಗಿ ಅಥವಾ ಸಮುದ್ರಕ್ಕೆ ಹೋಗಿ ಮುಳುಗ್ ಬನ್ನಿ ಅನ್ನೋ ಅರ್ಥ ಇದು. ಹೌದು. ಅಂದ್ರೆ ನೀನು ಈಗ ಒಬ್ಬನ ದ್ವೇಷ ಮಾಡ್ತಾ ಇದ್ಯಾ, ಸೊ ನೀನ್ ಆ ದ್ವೇಷನ ಹೋಗಿ ಬಿಟ್ಬಿಟ್ ಬಾ, ಅಸೂಯೆ ಹೋಗಿ ಬಿಟ್ಬಿಟ್ ಬಾ. ನೀನ್ ಅಷ್ಟು ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ಯಾ, ಈ ಯೋಚನೆಗಳನ್ನ ಬಿಟ್ಟು ಶುದ್ಧಿಯಾಗಿ ಬಾ ಅಂತ ಅದ್ರ ಅರ್ಥ. ನಾವು ಹೋಗಿ ಬಟ್ಟೆ ಬಿಟ್ಬಿಟ್ಟು ನನ್ ಕರ್ಮ ಕಳೀತು ಅಂತ, ಅಷ್ಟು ಈಸಿ ನಾ ಕರ್ಮ ಕಳ್ಸ್ಕೊಳ್ಳೋದು? ಒಂದು ಬಟ್ಟೆಯಲ್ಲಿ ನೀರಲ್ಲಿ ಹಾಕ್ಬಿಟ್ರೆ ಕರ್ಮ ಕಳ್ದು ಬಿಡುತ್ತಾ? ಆ ಬಟ್ಟೆ ಅಂದ್ರೆ ಇನ್ನೂ ಗಲೀಜ, ಎಷ್ಟು ಸರಿ ಹೇಳಿದೀನಿ. ಇನ್ನವೇರ್ಗಳೆಲ್ಲ ಬಿಟ್ಟು ಬರ್ತಾರಲ್ಲ. ಹೌದು. ನಾನೊಂದು ನಿಮ್ಗೆ ನೀವ್ ಕೇಳಿರ್ಬೋದು, ತತ್ವಮಸಿ ಅಂತ ಒಂದು ಪದ ಕೇಳಿದ್ದೀರಾ ಅಲ್ವಾ? ನಾರ್ಮಲಿ ತತ್ವಮಸಿ ಅಂದ್ರೆ ತುಂಬಾ ಜನಕ್ಕೆ ಹೇಳ್ತೀನಿ ಇವಾಗ, ಮಾಲೆ ಹಾಕೊಳ್ಳೋ ಟೈಮ್ ಇದು, ಕರೆಕ್ಟಾ? ತುಂಬಾ ಜನ ಮಾಲೆ ಹಾಕೊಳ್ತಾರೆ. ನನ್ ಪ್ರಶ್ನೆ, ನನಗೆ ಗೊತ್ತಿರೋರ್ನೇ ಕೇಳಿದೀನಿ, ಯಾಕೆ ಮಾಲೆ ಹಾಕ್ತಾರೆ? ಗೊತ್ತಿಲ್ಲ. ಯಾಕೆ ಮಾಲೆ ಹಾಕ್ತಾರೆ ಅಂದ್ರೆ ಅದು ಅಯ್ಯಪ್ಪಂಗೆ ನಡ್ಕೊಂತೀವಿ, ಕರೆಕ್ಟು. ಯಾಕೆ ಫೆಬ್ರವರಿ ಟೈಮಲ್ಲಿ ಹಾಕ್ತೀರಾ? ಯಾಕೆ ಚಳಿಗಾಲದಲ್ಲಿ ಹಾಕ್ತೀರಾ? ಕರೆಕ್ಟಾ? ಇದನ್ನ ಒಂದು ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡೋಣ. ನಾನ್ ನಿಮ್ಗೆ ಇದ್ರ ಬಗ್ಗೆ ಪುರಾಣ ಇದನ್ನ ಹೇಳ್ತಾ ಇಲ್ಲ, ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡೋದು. ನಾವು ಮಾಲೆ ಹಾಕಿದಾಗ ಯಾರನ್ನಾದ್ರೂ ನೋಡಿ ನೀವು, ಅವಾಗೆಲ್ಲ 48 days ಮಂಡಲ ಅಂತ ಮಾಡ್ತಾ ಇದ್ರು ಅಲ್ವಾ? ನಾನ್ ವೆಜ್ ತಿಂತಾ ಇರ್ಲಿಲ್ಲ, ಸ್ಮೋಕ್ ಮಾಡ್ತಾ ಇರ್ಲಿಲ್ಲ, ಡ್ರಿಂಕ್ಸ್ ಮಾಡ್ತಾ ಇರ್ಲಿಲ್ಲ, ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೊಳೋದು, ತಣ್ಣೀರ್ ಸ್ನಾನ, ಮನೇಲಿ ಮಲ್ಗಂಗಿಲ್ಲ, ಮನೇಲಿ ಮಲ್ಗಲ್ಲ, ನೆಲದ ಮೇಲೆ ಮಲಗ್ತಾ ಇದ್ರು, ಸ್ಲಿಪ್ಪರ್ ಹಾಕಲ್ಲ, ಒನ್ ಟೈಮ್ ಊಟ, ಸ್ಲಿಪ್ಪರ್ ಹಾಕಲ್ಲ. ಇದ್ ಏನಕ್ಕೆ ಅಂದ್ರೆ ನಾವೆಲ್ಲ ಒಂದ್ ಕಂಡೀಷನ್ ಅಲ್ಲಿ ಬದುಕ್ತಾ ಇರ್ತೀವಿ. ನಾನ್ ಬಿಸಿನೀರ್ ಇಲ್ದೆ ಸ್ನಾನ ಮಾಡ್ಕೊಳಲ್ಲ, ಸ್ಲಿಪ್ಪರ್ ಇಲ್ದೆ ನಾನ್ ನಡೆಯಲ್ಲ, ಕಂಫರ್ಟ್. ಸೊ ನಾನ್ ಸ್ಮೋಕ್ ಮಾಡ್ದೆ ನಂಗೆ ಇರಕ್ಕೆ ಆಗಲ್ಲ. ಈ ತರ ಒಂದ್ ಕಂಡೀಷನ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ. ಹೀಗೆ ನಾನ್ ಬದುಕೋದು, ನಾನ್ ಬದ್ಲಾಗಲ್ಲ ಅಂತ. ಬಟ್ ಈ ತರದ ವ್ರತಗಳು ಯಾಕೆ ಮಾಡ್ಬೇಕು ಅಂದ್ರೆ, ನಾನ್ ಡಿಸೈಡ್ ಮಾಡಿದ್ರೆ, ನಾನ್ ಅನ್ಕೊಂಡಿದೀನಿ ಆಗಲ್ಲ ಅಂತ, ಅದು ಕೂಡ ಆಗತ್ತೆ ಅಂತ ನಮ್ ಸೆಲ್ಫ್ಗೆ ಅರ್ಥ ಮಾಡಿಸ್ಕೊಳಕ್ಕೋಸ್ಕರ ವ್ರತಗಳು ಬಂದಿರೋದು. ನಾನ್ ವ್ರತ ಮಾಡ್ಬೇಕಾಗಿರೋದು ನನ್ನಲ್ಲೂ ಕೂಡ ನಾನ್ ಡಿಸೈಡ್ ಮಾಡಿದ್ರೆ, ನಾನ್ ಕುಡಿಯಲ್ಲ ಅಂತ ಡಿಸೈಡ್ ಮಾಡಿದ್ರೆ 48 days ಬಿಡ್ಬೋದು ನಾನು. ಸೊ ನನ್ನ ಹತ್ರ ಆ ಕೆಪಾಸಿಟಿ ಇದೆ, ನಿನ್ ಕೈಲಿ ಸಾಧ್ಯ ಅದು ಅಂತ ಅರ್ಥ ಮಾಡ್ಸೋಕೆ ಇವೆಲ್ಲ ಕ್ರಿಯೇಟ್ ಮಾಡಿರೋದು. ನಾವು ಏನ್ ಮಾಡ್ತಾ ಇದೀವಿ, ಇವತ್ತು ಇನ್ಸ್ಟಂಟ್ ಮ್ಯಾಗಿ ಹೇಗಿದ್ಯೋ ಹಂಗೆ ಇನ್ಸ್ಟಂಟ್ ವ್ರತಗಳು ಬಂದಿದೆ. ಇವತ್ ಮಾಲೆ ಹಾಕಿ ನಾಳೆ ಹೋಗಿ ತಗ್ಸ್ಕೊಂಡ್ ಬಿಡ್ತಾ ಇದ್ದಾರೆ. ಸೊ ಆ ತರನೂ ಆಗ್ತಾ ಇದೆ ಇವಾಗ. ಅಂಡ್ ಅವ್ಯಚ್ಛ ಶಬ್ದಗಳನ್ನ ಬಳಸ್ತಾ ಇರ್ತಾರೆ. ಮಾಲೆ ಹಾಕಿದಾಗ ಸ್ವಾಮಿ ಅಂತ ಯಾಕೆ ಕರೀತಾರೆ? ಆ ಪದಗಳು ಬಳಸಬಾರ್ದು ಅಂತ. ಅಂಡ್ ಇನ್ನೊಬ್ಬರನ್ನ ನೀವು ಮನುಷ್ಯ ಅಂತ ನೋಡೋದಕ್ಕಿಂತ ಒಂದು ಆತ್ಮ, ಸ್ವಾಮಿ, ಅವನಲ್ಲೂ ದೇವ್ರಿದಾನೆ ಅಂತ ನೋಡಿ ಅಂತ. ಇದನ್ನ ನಾವು ಬರೀ ಮಾಲೆ ಹಾಕೊಂಡಾಗ ಮಾಡೋದಲ್ಲ, ಪ್ರತಿದಿನ ಪ್ರತಿ ಕ್ಷಣ ಬದುಕಬೇಕಾಗಿರೋದೇ ಹಾಗೆ. ಆದ್ರೆ ನಾವು ಮಾಲೆ ಹಾಕಿದಾಗ ಮಾತ್ರ ಆ ಒಂದು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ. ಬಟ್ ಅದು ಪ್ರತಿ ದಿನ ಪ್ರತಿ ಕ್ಷಣ ನಾವು ಹಾಗೆ ಬದುಕಬೇಕು. ಹಂಗ್ ಬದುಕಕ್ ಆಗತ್ತೆ ಅಂತಾನೆ ಈ ವ್ರತಗಳನ್ನ, ನಮ್ಮ ಮೇಲೆ ನಮ್ಮ ನಂಬಿಕೆಗಳನ್ನ ಹೆಚ್ಚು ಮಾಡಕ್ಕೋಸ್ಕರ ಇವೆಲ್ಲ ಬಂದಿರೋದು ಪದ್ಧತಿಗಳು. ಇವತ್ತು ಮಾಲೆ ಹಾಕೊಳ್ತಾರೆ, ಆಯ್ತಾ? ಎಷ್ಟೆಲ್ಲಾ ಕಷ್ಟಪಟ್ಟು ತಣ್ಣೀರ್ ಸ್ನಾನ ಎಲ್ಲ ಮಾಡಿ. ರೀಸೆಂಟ್ ಆಗಿ ನಾನು ಲಾಸ್ಟ್ 1 year ಬ್ಯಾಕ್ ಒಂದು ದೇವಸ್ಥಾನಕ್ಕೆ ಹೋದಾಗ, ನಂಜನಗೂಡು ದೇವಸ್ಥಾನಕ್ಕೆ ಹೋದಾಗ, ಅಲ್ಲಿ ತುಂಬಾ ಜನ ಪಾಪ ನೀರಲ್ಲಿ ಮುಳುಗಿ, ಅಲ್ಲಿ ಕೆಲಸ ಮಾಡೋರು ನೀರಲ್ಲಿರುವಂತ ಮಣಿಗಳು, ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು, ಆಯ್ತಾ? ಅಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋ ಬಟ್ಟೆಗಳೆಲ್ಲ ಬಿದ್ದಿತ್ತು. ನನ್ನ ಹತ್ರ ವಿಡಿಯೋ ಇದೆ ಅದು, ಓಕೆ? ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ಸೊ ಎಷ್ಟೆಷ್ಟು ಬಿದ್ದಿದೆ ಅಂದ್ರೆ ಅಲ್ಲಿ ಒಂದೊಂದು ಲಾರಿ ಅಷ್ಟೆಷ್ಟು ತೆಗಿತಿದ್ದಾರೆ ಪಾಪ. ಸುಮಾರು ಜನ, ಒಂದು 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಭಗವಂತನ ತಲುಪಬೇಕು, ಮಾಲೆ ಯಾಕೆ ಹಾಕ್ತೀನಿ ಅಂತ ಗೊತ್ತಿಲ್ದಿರೋರು ಇಂಥ ಕೆಲಸ ಮಾಡ್ತಾ ಇರೋದು. ನಿಜವಾಗ್ಲೂ ಮಾಲೆ ಯಾಕೆ ಹಾಕ್ತೀನಿ ಅಂತ ಗೊತ್ತಿರೋರು ಯಾರು ಇಂಥ ಕೆಲಸ ಮಾಡಲ್ಲ. ಹೋಗಿ ನೀವು ಇನ್ನೊಂದು ಜೀವಕ್ಕೆ ಹಾನಿ ಮಾಡಿ, ಅಂದ್ರೆ ನೀರಲ್ಲಿರುವಂತ ಜೀವರಾಶಿಗಳಿಗೆ ನೀವು ಹಾನಿ ಮಾಡಿ, ನೀರನ್ನ ಹಾಳು ಮಾಡಿ, ಅಲ್ಲಿರೋದನ್ನ ಗಲೀಜ್ ಮಾಡಿ, ಯಾವ ದೇವ್ರು ನಮಗ್ ಒಲಿತಾನಿವಾಗ? ಸೊ ಇದು ಗೊತ್ತಿಲ್ಲ. ಇದೆಲ್ಲಾ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿ, ಎಲ್ಲಾ ಹಾಡೆಲ್ಲ ಹೇಳಿ, ಕೊನೆಗೆ ಕಲ್ಲು ಮುಳ್ಳು ಎಲ್ಲಾನು ಫೇಸ್ ಮಾಡಿ, ಆ ಒಂದು ರಶ್ಶಲ್ಲಿ ಹೋಗಿ ನೂಕ್ಕೊಂಡು ಹೆಂಗೋ ಹೋಗಿ ಭಗವಂತನ ದರ್ಶನ ಮುಗಿಸ್ಕೊಂಡು ಬರ್ತಾರಲ್ವಾ? ತುಂಬಾ ಜನ, ಅಂದ್ರೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ.
ತತ್ವಮಸಿ ಅನ್ನೋದನ್ನ ಎಲ್ಲಾದ್ರೂ ನೋಡಿದೀರಾ ಅಂತ ನಾನು ಮಾಲೆ ಹಾಕಿರೋರ್ಗೆ ಕೇಳ್ದೆ. ಎಗೇನ್ ಎಲ್ರಿಗೂ ಅಲ್ಲ. ಅವರೇ ಹೇಳಿದ್ರಿಲ್ವಲ್ಲ ಕೇಳಿಲ್ಲ ಅಂತ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮೇಲ್ಗಡೆನೆ ಬರ್ದಿದ್ದಾರೆ ತತ್ವಮಸಿ ಅಂತ. ನೀವ್ ಯಾವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೂ ಮೇಲ್ಗಡೆ ಬರ್ದಿದ್ದಾರೆ. ನಾನು ಅವ್ರನ್ನ ಕೇಳ್ದೆ, ಅಲ್ಲಿ ಮೇಲ್ಗಡೆ ಬರ್ದಿದ್ದಾರೆ ನೀವು ನೋಡಿಲ್ವಾ ಅಂತ. ಅಯ್ಯೋ ಆ ರಶ್ಯಲ್ಲಿ ಎಲ್ಲಿ ನೋಡಕ್ಕಾಗತ್ತೆ, ನಾನು ಹಂಗೋದೆ ಹಿಂಗೋದೆ. ಅದ್ರ ಅರ್ಥ ಏನು ಗೊತ್ತಾ? ನೀನೇನ್ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ಯಾ, ಏನ್ ಇಷ್ಟೆಲ್ಲ ನನ್ಗೋಸ್ಕರ ಮಾಡ್ಕೊಂಡ್ ಬಂದಿದ್ಯಾ, ಯು ಆರ್ ದ ಮ್ಯಾಟರ್, ನಾನು ನಿನ್ನೊಳಗಡೆನೆ ಇದ್ದೀನಿ ಅನ್ನೋದು ಅದ್ರ ಅರ್ಥ. ನಿನ್ನೊಳಗಡೆನೆ ನಾನು ಇದ್ದೀನಿ ಅಂತ ಅಲ್ಲಿ ಹೇಳ್ಬೇಕಾದ್ರೆ ನೀನ್ ಇಷ್ಟೊಂದು ಕಷ್ಟಪಟ್ಟು ಬರ್ತಾ ಇದ್ಯಾ ನನ್ನ ನೋಡಕ್ಕೆ. ನೀನ್ 48 ದಿನ ಏನ್ ಪ್ರಾಕ್ಟೀಸ್ ಮಾಡ್ದೆ ಅದು ನಿನ್ ಜೀವನ ಶೈಲಿ ಮಾಡ್ಕೋ. ಅದು ನಿನ್ ಕೈಲಿ ಸಾಧ್ಯ ಇದೆ, ಅದಕ್ಕೆ ರಥಗಳು ಬಂದಿರೋದು. ಈಗ ನಾವಿಷ್ಟು ನಾನು ಏನಕ್ಕೆ ಹೇಳ್ದೆ ಅಂದ್ರೆ, ಇದೆಲ್ಲ ಅಜ್ಞಾನದಿಂದ ಮಾಡ್ತಿದೀವ, ಜ್ಞಾನದಿಂದ ಮಾಡ್ತಾ ಇದೀವ? ಜ್ಞಾನದಿಂದ ಮಾಡಿದ್ರೆ ಈ ತರ ಮಾಡ್ತೀವ? ಸೊ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ ನಾನು ಹೇಳ್ತಾ ಇರೋದು. ಆಗ್ಲೇ ನಾನು ಹೇಳ್ದೆ ಉಸಿರು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಆಗ ಬಾ ಅಂತ ಹೇಳಿದ್ರು ಅಂತ. ಹಾಗೇನೆ ನಾವ್ ಇವತ್ತು ಏನೇ ಮಾಡಿದ್ರು ಕೂಡ ಯಾಕೆ ಅಂತ ತಿಳ್ಕೊಳ್ದೆ ಮಾಡ್ತಾ ಇದೀವಿ. ಇವತ್ತು ಜ್ಞಾನದ ಬಗ್ಗೆ ಲೈಕ್ ನಾವು ಉಪನಿಷತ್ಗಳು, ಪುರಾಣಗಳು, ಭಗವದ್ಗೀತೆ, ಆಮೇಲೆ ದೊಡ್ಡ ದೊಡ್ಡ ಮಹಾನ್ ಚಿಂತಕರು ಎಲ್ಲರೂ ಒಂದೊಂದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಜ್ಞಾನ ಅಂದ್ರೆ ಏನು ಅಂತ. ಬಟ್ ಎಲ್ಲದ್ರ ಮೂಲ ಏನು? ಪ್ರಜ್ಞೆ, ಕಾನ್ಶಿಯಸ್ನೆಸ್. ನೀನು ಪ್ರತಿ ಕ್ಷಣ ಪ್ರಜ್ಞೆಯಿಂದ ಇದೆಯಾ? ಎಷ್ಟು ಪ್ರಜ್ಞೆಯಿಂದ ಇದೆಯಾ? ಎಷ್ಟು ಕಾನ್ಶಿಯಸ್ ಆಗಿದ್ಯಾ? ಎಷ್ಟು ಅರಿವಿದೆ? ಯಾವುದ್ರ ಬಗ್ಗೆ ಅರಿವು? ನನ್ನ ಆತ್ಮದ ಬಗ್ಗೆ ಎಷ್ಟು ಅರಿವಿದೆ ಅಂತ ತಿಳ್ಕೊಳ್ಳೋದು. ಹಾಗೆ ಜ್ಞಾನ ಅಂತ ಅಂದ್ರೆ ನನ್ನ ಪ್ರಕಾರ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಭ್ರಮೇನ ಕಳಚಿ ಇದು ಸತ್ಯ ಅಂತ ಒಪ್ಕೊಳ್ಳೋ ಧೈರ್ಯ ನಮ್ಮ ಒಳಗಡೆ ಬರುತ್ತಲ್ಲ, ಆ ಧೈರ್ಯನ ಸೃಷ್ಟಿ ಮಾಡೋದೇ ಜ್ಞಾನ. ಇವತ್ತು ತುಂಬಾ ಜನ ಎಸ್ಕೇಪ್ ಆಗ್ತಾ ಇರೋದು ಆ ಸತ್ಯನ ಒಪ್ಕೊಳಕ್ ಆಗ್ತಾ ಇಲ್ಲ. ಭ್ರಮೆ ನಮಗೆ ಖುಷಿ ಕೊಡುತ್ತೆ, ಸುಖ ಕೊಡುತ್ತೆ, ನಮ್ಗೆ ಕಿಕ್ ಕೊಡುತ್ತೆ ಭ್ರಮೆ, ಅದಕ್ಕೆ ನಮ್ಗೆ ಅದಿಷ್ಟ. ನಾನೊಂದ್ಸರಿ ಒಂದು 6 ವರ್ಷದ ಮುಂಚೆ ಓಶೋ ಮೆಡಿಟೇಷನ್ ಕ್ಯಾಂಪಿಗೆ ಹೋಗಿದ್ದೆ. ನನ್ನ ಕಾಟೇಜ್ ಏನಿತ್ತು, ನಾನು ನೋಡ್ತಿದ್ದಂತ ನನ್ನ ಕಾಟೇಜು ಮತ್ತೆ ಊಟ ಮಾಡಕ್ಕೆ ಫುಡ್ ಏರಿಯಾ ಇರ್ತೀವಲ್ಲ ಕ್ಯಾಫ್ಟೇರಿಯಾಗೆ, ಅಲ್ಲಿಗೂ ಅಲ್ಲಿಗೆ ಒಂದು 1/4 ಕಿಲೋಮೀಟರ್ ನಡ್ಕೊಂಬರ್ಬೇಕಿತ್ತು. ಒಂದಿನ ಮಳೆ ಬರ್ತಿತ್ತು, ತುಂತುರು ಮಳೆ. ಕ್ಲಾಸ್ ಮುಗ್ದಿತ್ತು, ಅವತ್ತು 6:30 ಮುಗ್ದಿತ್ತು. ಮತ್ತೆ 7:30 ಊಟ, ಮತ್ತೆ ರಾತ್ರಿ 8:00 ಮೆಡಿಟೇಷನ್ ಮತ್ತೆ ಸೇರ್ಬೇಕಿತ್ತು. ನನ್ನ ರೂಮಿಗೆ ಹೋಗಿ ಮತ್ತೆ ವಾಪಸ್ ಕ್ಯಾಫ್ಟೇರಿಯಾಗೆ ಬರ್ತಾ ಇದ್ದೆ. ನಾನು ಬರ್ತಿರ್ಬೇಕಂದ್ರೆ ದೂರದಲ್ಲಿ, ಎಲ್ಲಿಂದ ಅಷ್ಟು ಇಷ್ಟೇ ದೂರದಲ್ಲಿ ಒಂದು ಹಾವು ನಿಧಾನವಾಗಿ ರೋಡ್ ಕ್ರಾಸ್ ಮಾಡ್ತಿದೆ. ನಾನ್ ಕಿರ್ಚಕ್ ಹೋಗಿ ಆಮೇಲೆ ಅಲ್ಲಿ ಅವರೆಲ್ಲ ಬಂದ ತಕ್ಷಣ ಅದ್ರ ಪಾಡಿಗೆ ಅದು ಹಾವು ಹೊಟ್ಟೋಯ್ತು. ಮೊದ್ಲೇ ನಿಮ್ಗೆ ಹಾವಂದ್ರೆ ಭಯ? ಮುಂಚೆನೆ ಹಾವು ಅಂದ್ರೆ ಭಯ. ಆಯ್ತಾ, ನಾನು ಅವ್ರಿಗೆ ಹೇಳ್ದೆ ಹಿಂಗಂತ, ಇಲ್ಲೆಲ್ಲ ಹಾವುಗಳಿದೆ, ನೀವು ಹೇಳೋದಲ್ವ ಒಂದ್ ಮಾತಿಲ್ಲ. ಅದೇನ್ ಸರ್, ಅದು ಕಾಮನ್, ಇದು ಇಲ್ಲಿ ಪಿಕಾಕ್ಗಳು ಬರುತ್ತೆ, ಹಾವುಗಳಿದೆ. ಮತ್ತೆ ಅಲ್ಲಿರ್ತಕ್ಕಂಥ ಯಾವ ಮರದಲ್ಲೂ ಕೂಡ ಎಲ್ಲ ಕೋತಿಗಳನ್ನೂ ಅಲೋ ಮಾಡ್ತೀವಿ ನಾವು. ಕೋತಿಗಳನ್ನ ನಿರ್ಬಂಧ ಮಾಡಲ್ಲ. ಯಾಕೆಂಗೆ ಏನ್ ಬೇಕೋ ಕಿತ್ಕೊಂಡು ತಿನ್ಬೋದು. ಬಾಳೆಗೆ ನಾವು ಅವಕ್ಕೋಸ್ಕರ ಬಿಟ್ಟಿದೀವಿ, ಅವು ಜಾಗದಲ್ಲಿ ಇದೀವಿ. ಮತ್ತೆ ಇಷ್ಟೆಲ್ಲ ಹಾವುಗಳು ಇದೆ ಅಂತಿದ್ರ, ಕತ್ಲು ಬೇರೆ, ಮಳೆ ಬರ್ತಿದೆ, ಎಲ್ಲೋ ದೂರದಲ್ಲಿ ಒಂದೊಂದು ಲೈಟ್ಗಳಿದೆ. ಇದು ಹೆಂಗೆ ಅಂತಂದ್ರೆ, ಅವಾಗ ಅವ್ರು ಹೇಳಿದ್ರು, ಸರಿ ಇದು ಒಂದು ಮೆಡಿಟೇಷನ್. ಅದು ಯಾವ ಮೆಡಿಟೇಷನ್ ರೀ, ಹಾವು ಮುಂದೆ ಬರ್ತಿ ಹೆಂಗೆ ಹೇಳ್ತಾರೆ? ದಿಸ್ ಇಸ್ ಕಾಲ್ಡ್ ಕಾನ್ಶಿಯಸ್ ವಾಕ್. ಕಾನ್ಶಿಯಸ್ ವಾಕ್. ಹೌದು, ಕಾನ್ಶಿಯಸ್ನೆಸ್, ಅವೇರ್ನೆಸ್. ಹೌದು, ಇವಾಗ ನೀವ್ ಏನ್ ಹೇಳಿದ್ರಲ್ಲ, ಜ್ಞಾನ ಅಂದ್ರೆ ಬಹುಶಃ ಇದೆ ಅಲ್ವಾ, ಹೌದು, ಈ ಕಾನ್ಶಿಯಸ್ ಅಲ್ಲಿ ಬದುಕೋದು. ಹೌದು. ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ದಕ್ಕೆ ಒಂದು ಹೇಳ್ತೀನಿ. ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆನೆ ನಮಗೆ ಕಾನ್ಶಿಯಸ್ನೆಸ್ ಇರಲ್ಲ. ನಾವು ಬದುಕಿರ್ತೀವಿ, ನಾವು ಹೇಳ್ತೀವಿ ಅಯ್ಯೋ ಅವ್ರ ಕಾನ್ಶಿಯಸ್ನೆಸ್ ಅವ್ರಿಗೆ ಕಾನ್ಶಿಯಸ್ ಹೊರಟೋಯ್ತು, ಅವ್ರು ಕಾನ್ಶಿಯಸ್ ಆಗಿಲ್ಲ ಅಂತ. ನಾವು ಕಣ್ ಬಿಟ್ಟಿದ್ರು ಸಮಟೈಮ್ಸ್ ಕಾನ್ಶಿಯಸ್ ಅಲ್ಲಿ ಇರಲ್ಲ. ನೀವ್ ಅಲ್ಲಿ ಯಾರಾದ್ರೂ ಆಘಾತ ಆಗತ್ತೆ ಅನ್ಕೊಳ್ಳಿ, ಅವ್ರು ನಮ್ಗೆ ಹತ್ರದವ್ರೋ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ, ಬ್ಲಾಂಕ್ ಆಗ್ಬಿಡ್ತೀವಿ ನಾವು ಪೂರ್ತಿ. ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಅಲ್ಲಿ ಹೋಗಿ ಕಾಪಾಡ್ಬೇಕು, ಫಸ್ಟ್ ಏಡ್ ಮಾಡ್ಬೇಕು, ಇಮಿಡಿಯೇಟ್ ನಾವ್ ಅದರಿಂದ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡಕ್ಕಿಂತ ಆ ಶಾಕ್ ಅಲ್ಲಿ ನಾವು ನೋವಲ್ಲೇ ಇರ್ತೀವಿ. ಹಂಗೆ ಜೀವನದಲ್ಲೂ ಕೂಡ ನಾವು ಆ ಶಾಕ್ ಅಲ್ಲೇ, ನೋವಲ್ಲೇ ಇರೋದು. ಯಾವಾಗ ಕಾನ್ಶಿಯಸ್ ಎಂಟ್ರಿ ಆಗುತ್ತೆ, ಶಾಕ್ ಇಂದ ಹೊರಗ್ ಬರ್ತೀವಿ. ದಟ್ ಮೀನ್ಸ್ ನೋವಿಂದ ಹೊರಗ್ ಬರ್ತೀವಿ. ಎಲ್ಲಿವರೆಗೂ ಕಾನ್ಶಿಯಸ್ನೆಸ್ ಬರಲ್ವೋ ಅಲ್ಲಿಂದ ನೋವಿಂದ ನಮ್ಗೆ ಪರಿಹಾರ ಇಲ್ಲ. ನಾವು ನೋವಿಂದ ಎಸ್ಕೇಪ್ ಆಗಕ್ಕಾಗಲ್ಲ. ಅಯ್ಯೋ ಲೈಫ್ ಅಂದ್ರೆ ಸಫರಿಂಗು, ಯಾಕಪ್ಪ ಇಷ್ಟು ಕಷ್ಟ. ಕಾನ್ಶಿಯಸ್ನೆಸ್ ಎಂಟ್ರಿ ಆಗ್ತಿದ್ದಂಗೆನೆ ನಮಗ್ ನೋವು ಆಟೋಮೆಟಿಕ್ ಆಗಿ ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ, ಈಗ ನೀವು ಕುತ್ಕೊಂಡು ಮಾತಾಡ್ತಿದ್ರ, ಯಾರೋ ಒಬ್ಬ ವ್ಯಕ್ತಿ ಸಡನ್ ಆಗಿ ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡಕ್ ಶುರು ಮೈಕ್ ತಗೊಂಡು ಹೊಡಿಯಕ್ಕೆ ಬಂದ್ಬಿಟ್ರು, ಏನೇನೋ ನಡೀತಿದೆ. ಅವರು ಯಾವ ಫ್ರೀಕ್ವೆನ್ಸಿಲಿ ನಿಮ್ಮನ್ನ ಬೈತಿದ್ದಾರೆ, ನಿಮ್ಮ ಮೇಲೆ ಅಷ್ಟು ಕೋಪ ತೋರಿಸ್ತಿದಾರಲ್ಲ, ನೀವು
ಅಷ್ಟು ಕೋಪದಿಂದ ನೀವು ರಿಯಾಕ್ಟ್ ಮಾಡೋದಿರುತ್ತಲ್ಲ, ತುಂಬಾ ಜನ ಹಂಗ ಅನ್ಕೊಂಡಿದ್ದಾರೆ. ಬಟ್ ಆ ಮೂಮೆಂಟ್ ಅಲ್ಲಿ ಈತ ಯಾಕೆ ಹಿಂಗ್ ಮಾಡ್ತಿದ್ದಾನೆ, ಅಥವಾ ನಾನು ಇದಕ್ಕೆ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬಾರ್ದು, ಇದು ಕಾನ್ಶಿಯಸ್ನೆಸ್. ಹಾ, ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ಯಾರೋ ಬಂದ್ ನಮ್ಗೆ ಹೊಡಿಯಕ್ ಬಂದ್ರು, ಹೊಡ್ಸ್ಕೊಂಡ್ ಕುತ್ಕೊಳ್ತೀನಿ, ಪಾಪ ಇವನೇನೋ ಮಾಡ್ತಿದ್ದಾನೆ ಅಂತಾನೂ ಅಲ್ಲ. ಹೊಡಿಯಕ್ ಬಂದಾಗ ಫಸ್ಟ್ ಏನ್ ಮಾಡ್ಬೇಕು, ತಪ್ಪಿಸ್ಕೋಬೇಕು. ಹೊಡಿಯಕ್ ಬರ್ತಿದ್ದಂಗೆನೆ ನಾನು ತಪ್ಪಿಸ್ಕೊಂಡ್ಬಿಟ್ಟು ಫಸ್ಟ್ ಅವ್ರ ಜೊತೆ ಮಾತಾಡ್ಬೇಕು. ಅವನ್ ತರನೇ ನಾನ್ ಸಿಕ್ಕಿದನ್ ತೆಗ್ದು ಹೊಡಿಯೋದಲ್ಲ. ಆಲ್ರೆಡಿ ಅವ್ನ್ ಕಾನ್ಶಿಯಸ್ನೆಸ್ ಇಲ್ಲ, ನಾನು ಅದನ್ನೇ ಮಾಡಿದ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ರೀಸೆಂಟ್ ಆಗಿ ನಾನು ಸದ್ಗುರುದ್ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಎಷ್ಟು ಕರೆಕ್ಟ್ ಅಲ್ವಾ ಅದು ಅಂತ. ಬಿಕಾಸ್ ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ನಾನು ಹೇಳ್ಕೊಡ್ತೀನಿ. ಅಂಡ್ ಇದನ್ನ ನಾನ್ ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ಸಲ ನನ್ನ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ಗಳು. ಅವಾಗ ನಮ್ಮಮ್ಮ ಹೇಳ್ತಿದ್ರು, ನೀನ್ ಹೇಳ್ತಿರ್ತೀಯಲ್ಲ ಹಿಂಗ್ ನೋಡು ಅಂತ. ನೋಡು ಸದ್ಗುರು ಅದನ್ನೇ ಹೇಳ್ತಿದ್ದಾರೆ ಅಂದ್ರು. ಸದ್ಗುರು ಅಲ್ಲಮ್ಮ, ಎಲ್ಲಾ ಜ್ಞಾನ ಯಾರೊಳಗಡೆ ಹೋಗುತ್ತೆ ಎಲ್ರೂ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ನಮ್ಗೆ ಪಕ್ಕದ ಮನೆಯವರು ಅದೇ ಜ್ಞಾನ ಇಟ್ಕೊಂಡು ಹೇಳಿದ್ರೆ ಕೇಳಲ್ಲ ನಾವು. ಯಾರೋ ದೂರದವರು ಗುರುಗಳು ಅಂತ ಹೇಳ್ದಾಗ ನಾವು ಕೇಳ್ತಾ ಇದೀವಿ. ಎಷ್ಟೋ ಜನಕ್ಕೆ ದೀಕ್ಷೆ ಆಗಿರಲ್ಲ, ಅವ್ರ ಗುರುಗಳಾಗಿರಲ್ಲ, ಬಟ್ ಅವ್ರು ಜೀವಿಸ್ತಾ ಇರ್ತಾರೆ ಅದ್ರಲ್ಲಿ. ಅವ್ರ ಮಾತ್ ನಾವು ಕೇಳಲ್ಲ ಅಂತ. ಹೆಂಗೆ ಅಂದ್ರೆ, ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಒಂದು ಆಟೋ ಬಂದೇನೋ ಇವ್ರ ಕಾರ್ನ ಡ್ಯಾಶ್ ಮಾಡ್ತಂತೆ. ಸೊ ಗುದ್ದಿದ ತಕ್ಷಣ ಇವ್ರೇನ್ ಮಾಡಿದ್ರಂತೆ, ಡ್ರೈವರ್ಗೆ ನಡಿ ಮುಂದಕ್ಕೆ ನಡಿ, ಡ್ಯಾಮೇಜ್ ಆಯ್ತಂತೆ, ಮುಂದಕ್ಕೆ ಹೋಗಿ ನಡಿ ಆಯ್ತು ಪರವಾಗಿಲ್ಲ ಅಂತ ಹೋದ್ರಂತೆ. ಅಲ್ಲಿ ಹೋಗಿ ರಿಪೇರಿಗೆ ಬಿಟ್ರಂತೆ, ರೆಡಿ ಮಾಡ್ಕೊಡಪ್ಪ ಅಂದ್ಬಿಟ್ಟು ಬಂದ್ರಂತೆ. ಅವ್ರ ಡ್ರೈವರು, ಸರ್ ಹಂಗ್ ಬಂದ ಅವ್ನ್ ಗುದ್ದಿದನ್ ಗುರುಗಳೇ, ನೀವೇನ್ ಹಿಂಗ್ ಮಾಡ್ಬಿಟ್ರಿ ಸದ್ಗುರು ಅಂತ ಕೇಳಿದ್ರಂತೆ. ಈಗ ನಾನು ಇಳ್ದು ಅವ್ನ್ ಗುದ್ದಿರೋದಕ್ಕೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅವ್ನ್ ದುಡ್ಡು ಕೊಡೋ ಮೂಮೆಂಟ್ ಅಲ್ಲಿ ದುಡ್ಡು ಕೊಡೋ ತರ ಇದಾನ, ನನ್ ಕಾರಿಗೆ ದುಡ್ಡು ಕೊಡೋ ತರ ಇದಾನ ಅವನು? ಇಲ್ಲ, ಪಾಪ ಅವನ ಹತ್ರ ದುಡ್ಡಿಲ್ಲ, ಅವ್ನ್ ಕೊಡಲ್ಲ. ಆಯ್ತಾ? ಎರಡನೇದು, ನಾನಲ್ಲಿ ಇಳ್ದು ಏನ್ ಕಿರ್ಚಾಡಿ ಕೂಗಾಡ್ತೀನಿ ಅಲ್ವಾ, ಅದರಿಂದ ಏನ್ ಬೆನಿಫಿಟ್ ಇದೆ ನನ್ಗೆ? ಅವ್ನ್ ಹೆಂಗಿದ್ರು ದುಡ್ಡು ಕೊಡಲ್ಲ, ಅವ್ನ್ ಹೆಂಗಿದ್ರು ಸರಿ ಮಾಡ್ಸಲ್ಲ. ಸೊ ನನ್ನ ಹೆಲ್ತ್, ಅವ್ರ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡುತ್ತೆ. ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ, ನನ್ ಟೈಮ್ ವೇಸ್ಟ್ ಆಗುತ್ತೆ, ನನ್ ಶಾಂತಿ ಹಾಳಾಗುತ್ತೆ. ಈಗ ನಾನು ಇಳ್ದು ಅವ್ನ್ ದುಡ್ಡು ಕೊಡೋ ತರ ಇದ್ದು, ಅವನು ನೋಡಪ್ಪ ಹಿಂಗಾಗಿದೆ ಚೂ ಸರಿ ಮಾಡ್ಕೊಡು ಅಂದಾಗ ಅವ್ನ್ ಮಾಡ್ಕೊಡೋ ತರ ಅವ್ನ್ ಇದಾನೆ ಅಂದ್ರೆ, ನನ್ ಟೈಮ್ ಎಫರ್ಟ್ ಹಾಕೋಕೆ ನಾನು ರೆಡಿ ಇದ್ದೀನಿ. ನೋಡ್ದೆ ಅವ್ನ್ಗಾಗಲ್ಲ ಅದು. ಅದೇ ಬೇರೆ ಯಾರಾದ್ರೂ, ಈಗ ಇನ್ನೊಂದ್ ಯಾವ್ದೋ BMW ಕಾರೋ ಯಾರೋ ಬಂದ್ ಮಾಡಿದಾಗ, ಸರ್ ನೋಡಿ ಇದಾರ ಆಗಿದೆ, ಸರಿ ಮಾಡ್ಕೊಡ್ತೀರಾ ಅಂತ ಬೇಕಾದ್ರೆ ಕೇಳ್ತೀನಿ. ಅವ್ನ್ ಮಾಡ್ಕೊಡಕ್ಕೆ ರೆಡಿ ಇಲ್ಲ ಅಂತ ನನ್ ಟೈಮ್ ಹೆಂಗಿದ್ರು ಮಾಡ್ಕೊಡಲ್ಲ ಅಂದ್ಮೇಲೆ ನನ್ ಟೈಮ್, ನನ್ನ ಎನರ್ಜಿ ಯಾಕೆ ವೇಸ್ಟ್ ಮಾಡ್ಬೇಕು? ಹೋಗ್ಬೇಕು, ಸರಿ ಮಾಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ತುಂಬಾ ಸಲ ನಾವ್ ಹಂಗ್ ಮಾಡ್ತಾ ಇದೀವಿ. ಇದನ್ನ ನಾನ್ ನನ್ ಭಾವಂಗ್ ಹೇಳ್ತಾ ಇದ್ದೆ. ಯಾವ್ದೋ ಒಂದ್ ಗಾಡಿ ಅಡ್ಡ ಬಂದಾಗ, ನಮ್ ಭಾವ ಹೋಗ್ಬೇಕಾದ್ರೆ ಯಾವ್ದೋ ಗಾಡಿ ಅಡ್ಡ ಬಂತು. ಸೊ ಗಾಡಿ ಅಡ್ಡ ಬಂದಾಗ ನಮ್ ಭಾವ ಫುಲ್ ರೈಸ್ ಆಗ್ಬಿಟ್ಟು ಡೋರಿಂದ ಇಳಿದ್ ಜೋರಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ರು, ಕೆಲವೊಂದ್ ಪದಗಳನ್ನ ಬಳಸಿ. ಅವನು ಗಾಡಿಯಿಂದ ಇಳಿದ್ಬಿಟ್ಟು ಬೈಯಕ್ ಶುರು ಮಾಡ್ದ. ನಾನು ಒಂದೇ ಒಂದ್ ನಿಮಿಷ ನನ್ ಮಾತ್ ಕೇಳಿ ಅಂದೆ. ಅವರು ಹಿಂಗ್ ತಿರುಗ್ಬಿಟ್ಟು ಏನು ಅಂತ ಅಂದ್ರು. ಅಲ್ಲಿ ಗುದ್ದಿರೋ ನಿಮ್ ತಮ್ಮ ಆಗಿದ್ರೆ ಏನ್ ಮಾಡ್ತಿದ್ರಿ? ಈ ತರ ಅಡ್ಡ ಬಂದಿದ್ ನಿಮ್ ತಮ್ಮ ಆಗಿದ್ರೆ ಏನ್ ಮಾಡ್ತಿದ್ರಿ? ಬಿಕಾಸ್ ನಿಮ್ ತಮ್ಮಂಗೂ ಅಷ್ಟ್ ಕರೆಕ್ಟ್ ಆಗಿ ಡ್ರೈವ್ ಮಾಡಕ್ ಬರಲ್ಲ, ಅವಾಗ ಬರಲ್ಲ ಅಲ್ವಾ ಅಂದಾಗ ಅವ್ರಿಗೆ ನೋಡಿದ್ರು, ಅವ್ರನ್ನ ನೋಡಿದ್ರು, ಓಕೆ ಫೈನ್ ಅಂತ ಹೇಳ್ಬಿಟ್ಟು ಆಯ್ತು ಹೋಗಪ್ಪ ಅಂತ ಕೂತ್ಕೊಂಡ್ರು. ನಾನು ಹೇಳ್ತಿರೋದೇನಂದ್ರೆ, ಇಲ್ಲಿ ನೀವೇನ್ ಜಗಳ ಮಾಡ್ತೀರಾ ಅದಕ್ಕೆ ಏನ್ ವರ್ತ್, ರಿಟರ್ನ್ ಏನಿದೆ ಯೋಚನೆ ಮಾಡಿ. ಒಂದ್ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾದ್ರೇನೆ ಪ್ರಾಫಿಟ್ ಏನು ಅಂತ ನೋಡ್ತೀವಿ. ಇನ್ ಎನರ್ಜಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನ್ ಪ್ರಾಫಿಟ್ ಅಂತ ನೋಡೋದ್ ಬೇಡ್ವಾ? ಯಾರ್ಯಾರ ಮೇಲೋ ಎನರ್ಜಿಗಳನ್ನ ಹಾಕೊಂಡು. ಸೊ ಆ ಪ್ರಜ್ಞೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು, ಯಾರ ಜೊತೆಗ್ ನಾನು ಮಾತಾಡ್ಬೇಕು, ಯಾರ ಜೊತೆಗ್ ನಾನು ಕಾನ್ವರ್ಸೇಷನ್ ಮಾಡ್ಬೇಕು, ಯಾರ ಜೊತೆ ನಾನು ಸೇರ್ಬೇಕು. ಎಲ್ಲ ನನಗೆ ಆ ಕಾನ್ಶಿಯಸ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈಗ ಸಡನ್ ಆಗಿ ನೀವು ಹೋಗ್ತಾ ಇರಿ, ಯಾರೋ ಬಂದ್ಬಿಟ್ಟು ನಿಮ್ಗೆ ಹೆದರ್ಸ್ತಾರೆ, ಟಕ್ಕಂತ ಭಯ ಪಡ್ತೀರಾ ಅಲ್ಲ. ನಾರ್ಮಲ್ ಇವಾಗ ಬಚ್ಚಿಕೊಂಡ್ ಹೆದರ್ಸ್ತಾರೆ ಅಲ್ಲ. ಐ ಟೆಲ್ ಯು, ನೀವ್ ಏನೇ ಮಾಡಿ, ನಾನ್ ಪ್ರಾಕ್ಟೀಸ್ ಮಾಡಿರೋದು ಹೇಳ್ತಾ ಇದ್ದೀನಿ. ನಾನು ಎಷ್ಟೇ ಸೈಲೆಂಟ್ ಅಲ್ಲಿ ಇದ್ದು ನೀವು ರಾತ್ರಿ ಸಡನ್ ಆಗಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡ್ರು ನನಗ್ ಢಗ್ ಅನ್ನಲ್ಲ. ಇದು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ಆಮೇಲೆ ಅರಿವಾಗಕ್ ಸ್ಟಾರ್ಟ್ ಆಯ್ತು, ಯಾಕೆ ನಾನು ಹೆದರ್ತಿಲ್ಲ ಅಂದ್ರೆ, ಅವಾಗ್ಲೇ ನಂಗೆ ಅರ್ಥ ಆಗಿದ್ದು, ಓ ಇದು ಕಾನ್ಶಿಯಸ್ನೆಸ್. ಅವ್ರು ಬಂತು ನನ್ನ ಎದುರುಗಡೆ, ಯಾರೋ ಬಂದು ಹಿಂಗ್ ನಿಂತ್ಕೊಂಡ್ರು, ನೋಡ್ದೆ, ಓಕೆ ಯಾರೋ ನಿಂತಿದ್ದಾರೆ, ಫಸ್ಟ್ ಯಾರದು ನೋಡ್ತೀನಿ. ಯಾರು ನಿಂತಿದ್ದಾರೆ? ಬ್ಲ್ಯಾಕ್ ಆಗಿ ನಿಂತಿದಾರಲ್ಲ, ಯಾರು ನಿಂತಿದ್ದಾರೆ? ನಾನು ಹೆದರ್ಸಕ್ಕೆ ಕೆಲವರು ಮಾಡೋದು. ನಮ್ಮಣ್ಣ ಏನ್ ಹಿಂಗ್ ಭಯ ಆಗಲ್ವೇರೆ ಅಂತ ಹಿಂಗ್ ಹೇಳ್ತಿದ್ದ. ಅದೇ ಗೊತ್ತಾಗ್ತಿಲ್ಲ ಕೊಡೋ, ಯಾಕೋ ಭಯ ಆಗ್ತಾ ಇಲ್ಲ ಅಂತಿದ್ದೆ ನಾನು. ಅವಾಗ್ಲೇ ಗೊತ್ತಾಗಿದ್ದು, ಓ ಕಾನ್ಶಿಯಸ್ನೆಸ್ ಬರ್ತಾ ನಾವು ಪ್ರೆಸೆಂಟ್ ಅಲ್ಲಿ ಇರ್ತೀವಿ. ಆಕ್ಸಿಡೆಂಟ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು, ಇಮಿಡಿಯೇಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೋಗ್ತೀವಿ. ಅದು ಬಿಟ್ಬಿಟ್ಟು ಯಾರು ಬಂದ್ ಗುದ್ದಿದ್ರು, ನನಗೇನಾಗ್ಬಿಡ್ತು, ಹಂಗಾಗಿಲ್ಲ ಅಂದಿದ್ರೆ, ಹಿಂಗಾಗ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ನಾನಿಲ್ಲಿ ಬರ್ಬಾರ್ದಿತ್ತು, ನಾನ್ ಹೇಳ್ದೆ. ಒಂದು ರೂಟ್ ಮಿಸ್ ಆದ್ರೇನೆ ಫ್ಯಾಮಿಲಿಗಳಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ದೆ ಆ ರೋಡಲ್ಲಿ ಹೋಗೋಣ ಅಂತ. ಆಲ್ರೆಡಿ 10 ಕಿಲೋಮೀಟರ್ಸ್ ಮುಂಚೆ ಬಂದ್ಬಿಟ್ಟಿದೆ.
ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ವೃಂದಾವನಕ್ಕೆ ಹೋದಾಗ ನಾನು ರೀಸೆಂಟಾಗಿ ವೃಂದಾವನಕ್ಕೆ ಹೋಗಿದ್ದೆ, ಹೇಳಿದ್ದೆ ನಿಮಗೆ. ಅಲ್ಲಿ ವೃಂದಾವನದಲ್ಲಿ ಇದು ಗೋವರ್ಧನ ಗಿರಿ ಹತ್ರ ಪರಿಕ್ರಮ ಮಾಡಬೇಕು. 21 ಕಿಲೋಮೀಟರ್ಸ್ ನಡಿಬೇಕು. ಓಕೆ, ಸೊ ಕಾಡಲ್ಲಿ 11 ಕಿಲೋಮೀಟರ್ಸ್, 9 ಕಿಲೋಮೀಟರ್ಸ್ ಮಾಮೂಲಿ ಸಿಟಿ ಒಳಗಡೆ ನಡಿಬೇಕು. 21 ಕಿಲೋಮೀಟರ್ ನಾನು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಎಲ್ಲರೂ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ, ನಡಿಬೇಕು 21 ಕಿಲೋಮೀಟರ್ ಪರಿಕ್ರಮ. ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಯಾರು ನಮ್ಗೆ ಗೈಡ್ ಮಾಡ್ತಿದ್ರು ಅವ್ರು ಮಿಸ್ ಆಗ್ಬಿಟ್ಟು 3 ಕಿಲೋಮೀಟರ್ಸ್ ರಾಂಗ್ ರೂಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ರಾಂಗ್ ರೂಟ್ ಕರ್ಕೊಂಡು ಹೋಗ್ತಿದ್ದಂಗೆ ಕೆಲವ್ರಿಗೆ ಸ್ಟಾರ್ಟ್ ಆಯ್ತು, ಏನು ನಿಮಗ್ ಗೊತ್ತಿಲ್ಲ, ರೋಡ್ ಗೊತ್ತಿಲ್ಲ ನಿಮ್ಗೆ, ಲೈಕ್ ಅಂದ್ರೆ ಅವ್ರಿಗೆ 3 ಕಿಲೋಮೀಟರ್ ಎಕ್ಸ್ಟ್ರಾ ನಡಿಬೇಕೀಗ. ನಾನು 21 ಕಿಲೋಮೀಟರ್ ಸೆಟ್ ಮಾಡ್ಕೊಂಡಿದ್ದೀನಿ, ನೀವು ಗೊತ್ತಿಲ್ಲ, ನೀವ್ ಯಾಕೆ ಕರ್ಕೊಂಡ್ ಬಂದ್ರಿ ಈ ರೋಡ್ಗೆ, ನಿಮ್ಗೆ ಲೊಕೇಶನ್ ಹಾಕ್ಬೇಕಿತ್ತು, ಇಲ್ಲ ಬೇರೆ ಯಾರು ಕೇಳ್ಬೇಕಿತ್ತು. 3 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ, ಒಂದ್ ಕೆಲಸ ಮಾಡೋಣ, 3 ಕಿಲೋಮೀಟರ್ಸ್ ಆಟೋದಲ್ಲಿ ಹೋಗೋಣ, ಆಮೇಲೆ ನಡ್ಕೊಂಡ್ ಬರೋಣ. ಬಿಕಾಸ್ 21 ಕಿಲೋಮೀಟರ್ಸ್ ನಾನು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನೇ ಪಾಪ ಯಾರು ಕರ್ಕೊಂಡು ಹೋಗಿದ್ರಲ್ಲ ಅವ್ರಿಗೆ ಗಾಬರಿ ಆಗೋಯ್ತು, ಅಯ್ಯೋ 3 ಕಿಲೋಮೀಟರ್ ಮಿಸ್ ಆಗಿ ಕರ್ಕೊಂಡ್ಬಿಟ್ಟು ಇಷ್ಟೊಂದು ಬೈಸ್ಕೊತಾ ಇದ್ದೀನಲ್ಲ ಅಂತ. ನಾನು ಸಿಂಪಲ್ ಆಗಿ ಹೇಳ್ದೆ, ಒಂದ್ ಕೆಲಸ ಮಾಡಿ, ನೀವು ಆಟೋದಲ್ಲಿ ಹೋಗಿ, ನೀವು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೀವು ಆಟೋದಲ್ಲಿ ಹೋಗಿ. ಭಗವಂತ 21 ಕಿಲೋಮೀಟರ್ಗೆ ನಿನ್ ಕರ್ಮ ಕಳೆಯೋದಿಲ್ಲ, ಮೇ ಬಿ ಇನ್ನ 3 ಕಿಲೋಮೀಟರ್ಸ್ ಜಾಸ್ತಿ ನಡಿಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾನೆ. 3 ಕಿಲೋಮೀಟರ್ಸ್ ಎಕ್ಸ್ಟ್ರಾ ನಡಿಯೋಣ, ಬನ್ನಿ, ಯಾರು ನಡೀತೀರಾ ಅವ್ರ ನನ್ನ ಜೊತೆಗೆ ಬನ್ನಿ, ಯಾರಿಗಾಗಲ್ಲ ಆಟೋದಲ್ಲಿ ಹೋಗಿ ಅನ್ಬಿಟ್ಟು ನನ್ನ ಪಾಡಿಗೆ ನಾನು ಮತ್ತೆ 3 ಕಿಲೋಮೀಟರ್ಸ್ ಹೋದೆ. ಹಂಗೋ ಹಿಂಗೋ ಮತ್ತೆ 2 ಕಿಲೋಮೀಟರ್ಸ್ ಮಿಸ್ ಆಗಿ 25 ಕಿಲೋಮೀಟರ್ಸ್ ನಡೆದ್ವಿ. ನಾನ್ ನಡೆದೆ, ಬಟ್ ಲಿಟ್ರಲಿ ನಾನು ಹೇಳ್ತೀನಿ, ಆ ಹುಡುಗನ್ ಬ್ಲೇಮ್ ಮಾಡ್ಲಿಲ್ಲ, ಯಾರು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಆ ಹುಡುಗನ್ ಬ್ಲೇಮ್ ಮಾಡ್ಲಿಲ್ಲ. ನಾನು ಅನ್ಕೊಂಡಿದ್ದಿಷ್ಟೇ, 21 ಕಿಲೋಮೀಟರ್ಸ್ ನಾನು ನಡಿಬೇಕು ಅನ್ಕೊಂಡೆ, ಭಗವಂತ ನೀನ್ ನನ್ನ ಹತ್ರ 4-5 ಕಿಲೋಮೀಟರ್ ಎಕ್ಸ್ಟ್ರಾ ನಡೆಸ್ಕೊಂಡಿದ್ಯಾ, ಮೇ ಬಿ ಇದ್ರಲ್ಲಿ ಏನೋ ಇದೆ, ಇನ್ನೇನೋ ನನ್ ಕೊಬ್ಬು ಕರಗ್ಬೇಕಾಗಿದೆ, ನನ್ ಕರ್ಮ ಕರಗ್ಬೇಕಾಗಿದೆ, ನಾನೇನೋ ಕಲಿಯೋದಿದೆ. ಸುಮ್ನೆ ನೀನ್ ನನ್ನ 4 ಕಿಲೋಮೀಟರ್ 5 ಕಿಲೋಮೀಟರ್ ಮಿಸ್ ಮಾಡಿಲ್ಲ ಬಿಡು. ಇದು ಕಾನ್ಶಿಯಸ್ನೆಸ್. ನಾವ್ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ, ಓಕೆ 3 ಕಿಲೋಮೀಟರ್ ಎಕ್ಸ್ಟ್ರಾ ಬಂದ್ಬಿಟ್ಟಿದೀವಿ, ಈಗ ಹೇಗಿದ್ರು ಆ 3 ಕಿಲೋಮೀಟರ್ ವಾಪಸ್ ಹೋದ್ರು ಅದು 6 ಕಿಲೋಮೀಟರ್ ಆಗತ್ತೆ ಇವಾಗ, ರಾಂಗ್ ರೂಟ್ ಅಂತ. ಹೇಗಿದ್ರು ಹೋಗ್ಬೇಕು ಇವಾಗ ನಾನು ವಾಪಸ್ ಅಂದಾಗ ಬೈಕೊಂಡು, ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಕೊಂಡು, ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಂಡು, ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡು ಎಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ. ಸಿಂಪಲ್ ಪ್ರತಿ ಕ್ಷಣ ನಾವು ಚೆಕ್ ಮಾಡ್ಕೊಬೇಕು, ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆಯಾ. ಅಂದ್ರೆ ಈಗ ಜ್ಞಾನ ಮಾರ್ಗದಲ್ಲಿ, ಓಕೆ, ಈಗ ಜ್ಞಾನ ಅಂದ್ರೆ ಗೊತ್ತಾಯ್ತು, ಈಗ ಜ್ಞಾನ ಮಾರ್ಗ ಅಂದ್ರೆ ಆ ಜ್ಞಾನಕ್ಕೆ ತಕ್ಕ ಇದನ್ನ ಪಾಲಿಸೋದು ಅಂತ. ಹಾ, ಈಗ ಫಾರ್ ಎಕ್ಸಾಂಪಲ್ ಪರಮಾತ್ಮನ ತಲುಪೋದಕ್ಕೆ, ಓಕೆ, ಭಗವದ್ಗೀತೆ ಪ್ರಕಾರ ನಾವು ನೋಡೋದಾದ್ರು ಅಥವಾ ಯೋಗದ ಪ್ರಕಾರ ನಾವು ನೋಡೋದಾದ್ರು, ಯೋಗದಲ್ಲಿ ಈಗ ರಾಜಮಾರ್ಗ ಅಂತ ಅಂದ್ರೆ ಮೆಂಟಲಿ ಫಿಕ್ಸ್ ಆಗ್ಬೇಕು, ನಾನು ಇದನ್ನ ಮಾಡ್ತೀನಿ ಅಂತ. ಬಿಕಾಸ್ ರಾಜ ಅಂದ್ರೇನು, ಲೀಡರ್ಶಿಪ್. ಸೊ ನನ್ನ ಲೈಫ್ಗೆ ನಾನು ಲೀಡರ್ಶಿಪ್ ಕ್ವಾಲಿಟಿನ ತಗೊಳ್ತೀನಿ ಅನ್ನೋದು ರಾಜಮಾರ್ಗ. ಕರ್ಮ ಮಾರ್ಗ ಅಂದ್ರೇನು, ಕೆಲಸದ ಮೂಲಕ, ಪುಣ್ಯ ಕೆಲಸಗಳನ್ನ ಮಾಡೋದ್ರ ಮೂಲಕ, ನಾನು ದಾನ ಧರ್ಮಗಳು ಆ ತರ ಕೆಲಸಗಳು ಮಾಡೋದ್ರ ಮೂಲಕ ಕರ್ಮ ಮಾಡ್ತೀನಿ, ದಂಡಿಸ್ಕೊಂಡು, ನನ್ನ ದೇಹನ ದಂಡಿಸ್ಕೊಂಡು ಮಾಡುವಂಥದ್ದು. ಇನ್ನ ಭಕ್ತಿ ಮಾರ್ಗ ಇನ್ ದ ಸೆನ್ಸ್ ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ನೀನು ಭಾವನೆಗಳಿಂದ ಹೇಗೆ ಭಗವಂತನ ಕನೆಕ್ಟ್ ಮಾಡ್ತೀಯ, ಅದ್ರಲ್ಲಿ ನವವಿಧ ಭಕ್ತಿಗಳು ಅವೆಲ್ಲ ಸಪ್ರೇಟ್ ಬರುತ್ತೆ. ಇನ್ನ ಜ್ಞಾನ ಮಾರ್ಗ ಅಂತ ಅಂದ್ರೆ ನೀನು ಈ ರಾಜಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಏನನ್ನಾದ್ರೂ ಫಾಲೋ ಮಾಡು, ಅದ್ರ ಹಿಂದೆ ಯಾಕೆ ಇದನ್ನ ಫಾಲೋ ಮಾಡ್ತಿದ್ಯಾ ಅಂತ ತಿಳ್ಕೊಂಡ್ ಮಾಡೋದೇ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಅಂದ್ರೆ ಕಾನ್ಶಿಯಸ್ ಅಲ್ಲಿ ಬದುಕೋದು. ಹೌದು. ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಅಂದ್ರೆ ಕೆಲಸದ ನೀವು ಮಾಡ್ತಕ್ಕಂತ ಕೆಲಸದಲ್ಲೇ ಭಗವಂತನ ಕಾಣ. ಹೌದು. ಇನ್ನು ಮೂರನೇದು ಭಕ್ತಿ ಮಾರ್ಗ ಅಂದ್ರೆ ಹೇಗೆ ಭಾವನೆಗಳ ಮುಖಾಂತರ ಕನೆಕ್ಟ್ ಆಗ. ನಾನು ಮತ್ತೆ ಭಗವಂತ ಫ್ರೆಂಡ್ಸ್ ಅಂತ, ಸ್ನೇಹದ ರೀತಿ ನಾವು ಸಂಬಂಧನ ಇಟ್ಕೊಳ್ಳುವಂಥದ್ದು. ಇಲ್ಲಿ ನೀವು ಭಕ್ತಿನ ತೋರಿಸಿ, ಬಟ್ ಯಾಕೆ ಭಕ್ತಿ ತೋರಿಸ್ತಿದ್ದೀರಾ? ತುಂಬಾ ಜನ ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡ್ತಿದ್ದಾರೆ ಗೊತ್ತಿರಲ್ಲ. ತುಂಬಾ ಜನ ನಾನು ಅಷ್ಟು ಪೂಜೆ ಮಾಡಿದೆ, ಭಗವಂತ ನಂಗೆ ಏನೂ ಕೊಟ್ಟಿಲ್ಲ, ನಂಗೆ ಮೋಸ ಮಾಡ್ಬಿಟ್ಟ ಅಂತಾರೆ. ಹಂಗಿದ್ರೆ ನೀವು ಭಗವಂತನ ಹತ್ರ ಅಪ್ಲಿಕೇಶನ್ ಹಾಕಿ ಅದನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ನಾನು ಹೇಳ್ತಿರೋದು, ಯಾಕೆ ಅಂತ ತಿಳ್ಕೊಳ್ದೆ ಏನೆಲ್ಲ ಮಾಡ್ತೀವಲ್ಲ ಅದ್ಯಾವುದು ಫಲ ಕೊಡಲ್ಲ ಅಂತ. ಈಗ ಎಷ್ಟೊಂದ್ಸಾರಿ ಗಮನಿಸಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಜನ ಹೆಂಗಸರು ಮನೆಯಲ್ಲಿ ಸುಪ್ರಭಾತ ಆದ್ಮೇಲೆ ಲಲಿತ ಸಹಸ್ರನಾಮನು, ವಿಷ್ಣು ಸಹಸ್ರನಾಮನು ಹಾಕ್ಬಿಡ್ತಾರೆ. ಬೆಳಗ್ಗೆ ಹಾಕ್ಬಿಟ್ಟು ಪಾತ್ರೆ ತಗೊಂಡು ಕೆಲಸಗಳು ಮಾಡ್ಕೊಂಡು ಅಥವಾ ನಮ್ಮ ಪಾಡ್ಕಾಸ್ಟ್ಗಳು ಕೇಳ್ಕೊಂಡು ಪಾಡ್ತಿರ್ತಾರೆ. ಎತ್ಕೊಡು ಹೊರಗಡೆ ಯಾರೋ ತರಕಾರಿಯವ್ರು ಬಂದ್ರು, 10 ರೂಪಾಯಿ 5 ರೂಪಾಯಿ ಕೆಲವೊಂದ್ಸರಿ ಜಗಳಗಳು ಹೆಂಗ್ ಶುರು ಆಗುತ್ತೆ ಅಂದ್ರೆ, ಇಲ್ಲಿ ಭಕ್ತಿ ಮಾರ್ಗ, ಇಲ್ಲಿ ದೇವಿ ಸ್ತೋತ್ರ ಕೇಳೋದು, ಇಲ್ಲಿ ನೀವು ಭಕ್ತಿ ಅನ್ನೋದು, ಹೊರಗೆ ಬಂದ್ ಬೀದಿಲಿ ಅವ್ರ ಜೊತೆ ಜಗಳ ಮಾಡೋದು. ಅಂದ್ರೆ ಅವ್ರಂತಲ್ಲ, ಉದಾಹರಣೆಗೆ ಯಾರೇ ಆಗ್ಬೋದು. ಈಗ ನೀವ್ ಹೇಳ್ದಂಗೆ ಬೆಂಗಳೂರಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ.
ನೀವು ರಸ್ತೆಲಿ ಹೋಗ್ತಿರ್ತಾರೆ, ಯಾವುದೋ ಒಂದು ಟೂ ವೀಲರೋ ಒಂದು ಆಟೋರೋ ಯಾರೋ ಬಂದ್ರು, ನಿಮ್ಮ ಗಾಡಿಗೆ ಏನೋ ಒಂದು ಸಣ್ಣ ಸ್ಕ್ರಾಚ್ ಆಯ್ತು. ನಮ್ಮ ಬೆಂಗಳೂರು ರೋಡ್ಗಳಂತೂ ಅದ್ಭುತ, ಗೊತ್ತಲ್ಲ ಹೌದು ನಿಮಗೆ. ಹೌದು ಹಿಂಗೋಗಿ ಹಾ, ಎಷ್ಟು ಚೆನ್ನಾಗಿರತ್ತಂತ. ಇಂಥ ಟೈಮಲ್ಲಿ ನೀವು ಹೇಳ್ದಂಗೆ ಒಂದು ಸಣ್ಣ ಕಾನ್ಶಿಯಸ್ನೆಸ್ ಇಲ್ಲ ಆದ್ರೆ ಹೌದು ಒಂದು ಸಣ್ಣ ಸಣ್ಣ ಜಗಳಗಳು ಒಬ್ಬರ ಪ್ರಾಣ ತೆಗಿಯಕ್ಕೂ ಕೂಡ ದಾರಿ ಮಾಡ್ಕೊಡ. ಹೌದು ಹೌದು ಇವತ್ತು ಕೊಲೆ, ಅತ್ಯಾಚಾರ, ಕರಪ್ಷನ್ ಏನೆಲ್ಲ ನಡೀತಾ ಇದೆ ಅದೆಲ್ಲ ಕೂಡ ಅಜ್ಞಾನದಿಂದ ನಡೀತಾ ಇರೋದು. ನನ್ನ ಪ್ರಕಾರ ಅಂತ ಅಲ್ಲ, ಯಾರೆಲ್ಲ ಇದನ್ನ ಕೇಳಿಸ್ಕೊಳ್ತಿದ್ದಾರೆ ಸ್ವಲ್ಪ ಪಾಸ್ ಕೊಟ್ಟು ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಕೊಲೆ ಯಾರು ಮಾಡ್ತಿದ್ದಾರೆ? ಜ್ಞಾನಿಗಳು ಯಾರು ಕೊಲೆ ಮಾಡಲ್ಲ. ಕೋಪ ಬಂದವ್ರು ಕೊಲೆ ಮಾಡ್ತಾರೆ ಅಂತಾರೆ. ಕೋಪ ಯಾಕೆ ಬಂತು? ಬಿಕಾಸ್ ಕೋಪನ ಬ್ಯಾಲೆನ್ಸ್ ಮಾಡೋಕೆ ಅಥವಾ ಕೋಪನ ಬರ್ಸ್ಕೊಳ್ದೆ ಇರೋ ಸ್ಥಿತಿಗೆ ಹೋಗಿಲ್ಲ. ದಟ್ ಮೀನ್ಸ್ ನಾಲೆಜ್ ಇಲ್ಲ. ಫೈನಲಿ ನಾಲೆಜ್ ಇವಾಗ ಡ್ರೈವಿಂಗ್ ಗೊತ್ತಿಲ್ದಿರೋರು ಆಕ್ಸಿಡೆಂಟ್ ಮಾಡ್ಕೊಳ್ತಾರಲ್ಲ, ಹಂಗೆ ಜೀವನನ ಪ್ರತಿ ಕ್ಷಣ ಹೇಗ್ ನಿಭಾಯಿಸ್ಬೇಕು ಅಂತ ಗೊತ್ತಿಲ್ದಿರೋರು ಲೈಫಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂತಾರೆ. ಸೊ ಎಷ್ಟು ಇಂಪಾರ್ಟೆಂಟ್. ಈ ಕೆಲವು ಭಕ್ತಿದು ಒಂದು ಹೇಳ್ತೀನಿ ನಾನು ನಿಮ್ಗೆ, ನಾಲೆಜ್ ಯಾಕೆ ಅಂತ. ಈಗ ನೀವೇನೇ ಒಂದು ಡೊನೇಟ್ ಮಾಡಿ, ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತೀರಾ, ಅದ್ರ ಮೇಲೆ ಏನ್ ಮಾಡ್ತೀವಿ ನಾವು? ಹೆಸರು, ನಮ್ಮ ಹೆಸರು, ನಮ್ಮ ₹1,000 ಇವರ ನೆನಪಲ್ಲಿ ಇವರ ಕುಟುಂಬದವರಿಂದ. ಹೌದು. ನೀವೊಂದ್ ಬೆಲ್ ಗಂಟೆ ಕೊಟ್ರು ಕೂಡ ಅದ್ರ ಮೇಲೆ ಕುಟುಂಬದವರಿಂದ, ಹುಂಡಿ ಕೊಡಿ ಅದ್ರ ಮೇಲೆ ನಮ್ಮ ಹೆಸರೆಲ್ಲ ಹಾಕ್ಸ್ತೀವಿ. ನಂದು ಒಂದೇ ಪ್ರಶ್ನೆ, ಭಗವಂತಂಗ್ ಗೊತ್ತಿಲ್ವಾ ಯಾರು ಕೊಟ್ಟಿರೋದು ಅಂತ? ಯಾರಿಗೋಸ್ಕರ ಹೆಸರು ಬರೆಸ್ತಾ ಇರೋದು? ಅದು ನಾಳೆ ಟೆಂಪಲ್ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಕೇಳೋದು, ಆ ಗಂಟೆ ಮಾಡಿಸೋದು ನಾವೇ, ನಾವೆಲ್ಲ ನೋಡಿ ನಮ್ಮ ಹೆಸರು ವಂಶಸ್ಥರು ನೋಡಿ. ಅಲ್ವಾ? ನಾನ್ ಹೇಳ್ತಿರೋದು, ಅವನು ಕೊಟ್ಟಿರೋ ದುಡ್ಡನ್ನ ಅವನಿಗೆ ವಾಪಸ್ ಕೊಡಕ್ಕೆ ನಾನ್ ಕೊಡ್ತಾ ಇದ್ದೀನಿ ಅಂತ ಅವನಿಗೆ ಹೇಳಿ ಕೊಡೋ ಅಂತದ್ ಏನಿದೆ? ಆಕ್ಚುಲಿ ನಾವು ಕೊಡ್ತಾ ಇರೋದು ಭಗವಂತನ್ಗೆ ಅಂದ್ಮೇಲೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತು ಯಾರು ಕೊಟ್ಟಿದ್ದಾರೆ ಅಂತ. ನೀವು ಜನಗಳಿಗೆ ತೋರ್ಸಕ್ಕೋಸ್ಕರ ಅಲ್ಲಿ ಹಾಕ್ತಿದ್ದೀರಾ. ಸೊ ನಾನು ಹೇಳ್ತಿರೋದು, ಯಾಕೆ ಬರ್ಸ್ತಾ ಇದ್ದೀರಾ ಗೊತ್ತಿಲ್ಲ. ಓಕೆ. ಅಂಡ್ ಇನ್ನೊಂದು, ವಾಟ್ಸಪ್ ಸ್ಟೇಟಸ್ಗಳು ಹಾಕೊಳ್ತಾರೆ ಕೆಲವರು. ಏನಕ್ಕೆ ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ದೀರಾ ಅಂದ್ರೆ, ಅದರಲ್ಲಿ ತುಂಬಾ ಅರ್ಥ ಇತ್ತು ಅದಕ್ಕೆ ಹಾಕ್ದೆ. ಸೊ ಅದರಲ್ಲಿ ನಾನು ತುಂಬಾ ಕಲಿಯೋದಿತ್ತು ಅದಕ್ಕೆ ಹಾಕ್ದೆ. ನೀವು ಕಲಿಯೋದನ್ನ ಹಾಗೆ ಕಲಿಬಹುದಲ್ಲ, ನೀವು ಸ್ಟೇಟಸ್ಗೆ ಹಾಕಿ ಯಾಕೆ ಕಲಿತೀರಾ? ನೀವೆಲ್ಲ ಕಲಿತಿರೋದು ಬೇರೆಯವ್ರಿಗೆ ಕಲಿಸ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ. ಒಪ್ಕೊಳ್ಳಿ ಅದನ್ನ ಬೇಕಿದ್ರೆ ಅಂತ. ನೀವು DP ಹಾಕ್ತೀರಾ, ನೀವ್ ಯಾವ್ದೋ ಖುಷಿ, ನಾನು ಖುಷಿಯಾಗಿ ಹೋಗಿ ಬಂದೆ, ಪೀಪಲ್ಗೆ ಶೇರ್ ಮಾಡ್ತಿದ್ದೀನಿ ನನ್ನ ಹ್ಯಾಪಿನೆಸ್ನ. ಫೈನಲಿ ಯಾಕೆ ಶೇರ್ ಮಾಡ್ತಿದ್ದೀನಿ ಹ್ಯಾಪಿನೆಸ್ನ? ಫೈನಲಿ ನೋಡ್ಲಿ ಅಂತ ತಾನೆ. ಇವಾಗ ಯಾವ್ದೋ ಒಂದು ಪ್ಲೇಸಿಗೆ ಅದು ನಾನು ಹೇಳ್ತಿರೋದು ಹಾಕ್ತಿರೋ ಒಪ್ಕೊಂಬಿಡಿ ಅಂತ. ನಾನು ಹೋಗಿ ಬಂದೆ, ಸೊ ನಾನು ಇಲ್ಲೆಲ್ಲ ಹೋಗಿ ಬರ್ತಾ ಇದ್ದೀನಿ. ಇಂಟೆನ್ಷನ್ ಅಂತ ನಾನು ಅದಕ್ಕೆ ಹೇಳೋದು. ಉದ್ದೇಶಗಳನ್ನ ನಾವು ಅರ್ಥ ಮಾಡ್ಕೊಳ್ದೆ, ಯಾಕೆ ಮಾಡ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ದೆ ಏನ್ ಮಾಡಿದ್ರು ಕೂಡ ಅದು ವೇಸ್ಟೇ, ಅದರ ಎನರ್ಜಿ ಇರೋದಿಲ್ಲ. ನಾನು ಕಲಿಯೋ ಹಂತದಲ್ಲಿ ನಮ್ಗೆ ಇದೆಲ್ಲ ಟಾಸ್ಕ್ ಇತ್ತು. ಇಂಟೆನ್ಷನ್ ಚೆಕ್ ಮಾಡಿ ಹಾಕೋದು. ಅವತ್ತಿಂದ ನಾನು ಡಿಸೈಡ್ ಮಾಡಿದೆ, ನಾನು ಏನೇ ಪೋಸ್ಟ್ ಮಾಡಬೇಕಾದ್ರೂ 2 ನೋಡ್ತೀನಿ. ಒಂದು, ನಾನು ಪೋಸ್ಟ್ ಮಾಡೋದ್ರಿಂದ ಪೀಪಲ್ಗೆ ಅವ್ರಿಗೂ ಒಂದು ಕನಸು ಹುಟ್ಟಬಹುದು, ನಾನು ಈ ಜಾಗಕ್ಕೆ ಹೋಗ್ಬೇಕು ಅಂತ. ಕೆಲವರಿಗೆ ನಾನು ಇಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು, ಪ್ಲೇಸಸ್ ಚೆನ್ನಾಗಿದೆ, ಕೆಲವ್ರಿಗೆ ಹೋಗಕ್ ಆಗ್ತಾ ಇಲ್ಲ ಅಂತವ್ರಿಗೆ ಆ ಜಾಗಗಳನ್ನ ತೋರಿಸ್ಬೋದು. ನನ್ನ ಅನುಭವಗಳನ್ನ ನಾನು ಹೇಳ್ಕೊಳ್ಳೋದ್ರಿಂದ ಕೆಲವರಿಗೆ ಓಕೆ, ಈ ತರ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಬೇಕು ಅಂತ ಅವ್ರಿಗೂ ಅನ್ನಿಸ್ಬಹುದು. ಅವರಲ್ಲಿ ಈ ಪ್ರಜ್ಞೆನ ಮೂಡ್ಸೋದಕ್ಕೆ, ಒಂದು ಕನಸನ್ನ ಅವರಲ್ಲೂ ಕ್ರಿಯೇಟ್ ಮಾಡೋದಕ್ಕೆ ನೀವು ಫೋಟೋ ಹಾಕಿಬೇಕಿದ್ರೆ ಇಂಟೆನ್ಷನ್. ನಾವ್ ಅದಕ್ಕೆ ಹಾಕಲ್ಲ. ಎಷ್ಟು ಲೈಕ್, ಎಷ್ಟು ಕಮೆಂಟ್, ಎಷ್ಟು ಜನ ನೋಡ್ತಿದ್ದಾರೆ, ಅದ್ರಲ್ಲೂ ನಮಗ್ ಬೇಕಾಗಿರೋರು ನೋಡಿದಾರೋ ಇಲ್ವೋ ಅಂತ ಬೇರೆ ಚೆಕ್ ಮಾಡ್ತೀವಿ. ಬಹಳಷ್ಟು ವರ್ಷಗಳ ಮುಂಚೆ ನಮ್ಮ ಕನ್ನಡ ಫಿಲ್ಮ್ ಎಲ್ಲ ಆಕ್ಟ್ ಮಾಡೋ ಒಬ್ರು ಹೀರೋಯಿನ್, ಏನಂತ ಅಂದ್ರೆ ತುಂಬಾ ಒಳ್ಳೊಳ್ಳೆ ಸಣ್ಣ ಹತ್ರ ಅವ್ರೊಂದು ಸ್ಟೇಟಸ್ ಹಾಕಿದ್ರು, ಲವ್ ಹರ್ಟ್ಸ್ ಅಂತ. ಆಮೇಲೆ ಪ್ರೀತಿ ಏನೋ ನೋವು ಕೊಡತ್ತೆ, ಅದು ಇದು ಅಂತೆಲ್ಲ. ಯಾವಾಗ್ಲೂ ನಿಮ್ಗೆ ರೆಗ್ಯುಲರ್ ಆಗಿ ಮಾಮೂಲಿ ಸ್ಟೇಟಸ್ ಹಾಕ್ತಾರೆ, ಸಣ್ಣಗೆ ಹೊತ್ತು ಆ ಸ್ಟೇಟಸ್ ಹಾಕಿದಾಗ ಅದು ಏನೋ ಸಪ್ಪೆ ಮುಖ ಮಾಡ್ಕೊಂಡು ಸಮಥಿಂಗ್ ಅದು. ಅದು ಆಬ್ವಿಯಸ್ಲಿ ನೋಡಿದ ತಕ್ಷಣ ಅನ್ಸತ್ತು ಮೋಸ್ಟ್ಲಿ ಅವ್ರು ಏನೋ ತೊಂದರೆಲಿದ್ದಾರೆ. ನನ್ನ ಫ್ರೆಂಡ್ ಲಿಸ್ಟಲ್ಲಿ ಬೇರೆ ಇದ್ರು. ನಾನು ಮೆಸೇಜ್ ಮಾಡಿದೆ, ಹೇಗಿದ್ರಾ, ಇಸ್ ಎವ್ರಿಥಿಂಗ್ ಓಕೆ, ಏನೋ ಹೆಲ್ಪ್ ಬೇಕಾ? ನೋ ಐ ಆಮ್ ಎಕ್ಸ್ಟ್ರೀಮ್ಲಿ ಫೈನ್, ಹ್ಯಾಪಿ ಅನ್ನಿದ್ರು. ಇಲ್ಲ ನಿಮ್ಮ ಸ್ಟೋರಿ ಏನೋ ಹೆಂಗಿತ್ತಲ್ಲ, ಇದು ಏನಿದು ಅಂತ. ಇಲ್ಲ ಸುಮ್ಮನೆ ಫ್ಯಾಷನ್ಗೆ ಹಾಕ್ತೆ ಅಂತಂದ್ರು. ಆಯ್ತಾ, ಅಲ್ಲ ಸುಮ್ಮನೆ ಹಾಕ್ತೆ ಅಂತ ಅಂದ್ಬಿಟ್ಟು. ಅವ್ರು ಹಾಕಿದ ಉದ್ದೇಶ ಒಂದು, ನಾನು ಅರ್ಥ ಮಾಡ್ಕೊಂಡಿದ್ದು, ಅವ್ರಿಗೊಂದು 10,000 ಜನ ಫಾಲೋವರ್ಸ್ ಇಲ್ದ್ರೆ ಅದ್ರಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಮೆಸೇಜ್ ತಿಳಿಸ್ಬೇಕಾಗಿರತ್ತೆ, ಹೌದು ಅದಕ್ಕೆ ಹಾಕಿರ್ತಾರೆ. ಹೌದು. ಕೆಲವರು ಬಿಡಿ ಅರ್ಥನೇ ಇರಲ್ಲ, ಏನೇನೋ ಹಾಕ್ತಾ ಇರ್ತಾರೆ. ಕೆಲವ್ರಂತೂ ಅವ್ರು ಮಾಡೋದೆಲ್ಲ ಕೆಟ್ಟ ಕೆಲ್ಸಗಳೇ, ಒಳ್ಳೊಳ್ಳೆ ಸ್ಟೇಟಸ್ ಹಾಕ್ತಾರೆ.
ಮಾಡೋದನ ಸರ ಹಾ, ಮನೆ ಮುಂದೆ ಬೃಂದಾವನ ಅಂತ. ಲೈಕ್ ನಾನ್ ಕೆಲವೊಂದು ನೋಡಿದಾಗ, ನಾನು ಇವಾಗ ಸ್ಟೇಟಸ್ ನೋಡಲ್ಲ, ಯಾವ ಸ್ಟೇಟಸ್ ನಾನು ವಾಚ್ ಮಾಡಲ್ಲ. ನಾನು ಇನ್ ಕೇಸ್ ಸ್ಟೇಟಸ್ ಹಾಕಿದ್ರೆ ಯಾರು ನೋಡಿದ್ದಾರೆ ಅಂತ ನಾನು ನೋಡಲ್ಲ. ಬಿಕಾಸ್ ಅದ್ರ ಅಗತ್ಯ ನನ್ಗಿಲ್ಲ. ನನ್ನ ಕಾನ್ಶಿಯಸ್ನೆಸ್, ನನ್ನ ಎನರ್ಜಿ ಯಾಕೆ ಅಲ್ಲಿ ಕೊಡ್ಬೇಕು, ಅದನ್ನ ನಾನು ನೋಡಕ್ ಹೋಗಲ್ಲ. ಅಂಡ್ ನನ್ಗೆ ಲೈಕ್ ಏನ್ ಬಂದಿದೆ, ಕಮೆಂಟ್ ಏನೂ ನಾನು ಚೆಕ್ ಮಾಡಕ್ ಹೋಗಲ್ಲ. ಲೈಕ್ ನನ್ಗೆ ಏನಾದ್ರು ಒಂದು ರಿಪ್ಲೈ ಮಾಡಿದ್ರೆ ನಾನು ಯಾಕೆ ರಿಪ್ಲೈ ಮಾಡ್ತೀನಿ. ಇವನ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈಚ್ ಅಂಡ್ ಎವ್ರಿ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿರ್ತೀನಿ, ಎಲ್ಲಾ ಕಮೆಂಟ್ಸ್ಗೂ. ರೀಸನ್ ಇಷ್ಟೇ, ನೋಡ್ಬಿಟ್ಟು ಅವ್ರು ಸುಮ್ಮನೆ ಹೋಗ್ಬೋದಿತ್ತು, ಬಟ್ ಅವ್ರು ಟೈಮ್ ಕೊಟ್ಟು ಅವ್ರು ನಂಗೆ ಕಮೆಂಟ್ ಹಾಕ್ತಿದ್ದಾರೆ. ಸೊ ಆ ಎನರ್ಜಿಗೆ ಯಾವುದು ನಾನು ಇಡ್ಕೋಬಾರ್ದಪ್ಪ ಈ ಲೈಫಲ್ಲಿ ಅಂತ ರಿಟರ್ನ್ ಕೊಡ್ತೀನಿ. ಸೊ ಏನಕ್ಕೆ ನಾನು ಹೇಳ್ತಿರೋದು ಅಂದ್ರೆ, ಈ ಪ್ರಜ್ಞೆ ನನಗೊಬ್ಬ ಏನೋ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾನು ರಿಟರ್ನ್ ಏನ್ ಕೊಡ್ತಾ ಇದ್ದೀನಿ. ಈ ನಾಲೆಜು ಇವತ್ತು ಯಾಕೆ ಫ್ಯಾಮಿಲಿಗಳು ಹಾಳಾಗ್ತಾ ಇದೆ, ಯಾಕೆ ನಾನು ಹೇಳೋದೇನಂದ್ರೆ, ಇಂಜಿನಿಯರ್ ಆಗೋದಕ್ಕೆ, ನೀವು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಓದಬೇಕು? 4 ವರ್ಷ ಓದಿರೋದು ಅಷ್ಟೇ. 4 ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಓ ಹಂಗ ಓಕೆ ಓಕೆ, ಮಿನಿಮಮ್ ಅಂದ್ರೂ ನಮ್ಗೆ ಒಂದು 20 ಇಯರ್ಸ್ ಆದ್ರೂ ನಾವು ಓದ್ತೀವಿ. 21 ಇಯರ್ಸ್ ಓದ್ತೀವಿ. ಡಾಕ್ಟರ್ ಆಗ್ಬೇಕಂದ್ರೆ ಸೆಕೆಂಡ್ ಇಯರ್ಸ್ ಅಗೇನ್ 5 ಇಯರ್ಸ್ ಅಗೇನ್ 25, 23, 24 ಪ್ರಾಕ್ಟೀಷನರ್ ಎಲ್ಲ ಅಲ್ವಾ. 25 ವರ್ಷ ಒಂದು ಎಜುಕೇಶನ್ ಮಾಡಿ, ನಾನೊಂದು ಜಾಬಿಗೆ ಹೋಗಿ ಒಂದು ಸಂಬಳ ತಗೊಂಡು ನಾನು ಈ ವೃತ್ತಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೇನೆ ನಾನು 25 ವರ್ಷ ಓದ್ತೀನಿ ಅಂದ್ರೆ, ಇನ್ನ ಜೀವನ ಮಾಡೋದಕ್ಕೆ ಏನ್ ಜ್ಞಾನ ತಗೊಳ್ತಾ ಇದೀವಿ, ಏನ್ ಕಲಿತಾ ಇದೀವಿ? ಸಂಬಳಕ್ಕೋಸ್ಕರ ನಾವು 25 ಇಯರ್ಸ್ ಎಜುಕೇಶನ್ ಮಾಡ್ತಾ ಇದೀವಿ, ನಾಲೆಜ್ ಎಲ್ಲಿ ತಗೋತಾ ಇದೀವಿ? ಲೈಫ್ ಲೀಡ್ ಮಾಡಕ್ ನಾಲೆಜ್ ತಗೋತಾ ಇಲ್ಲ. ಐ ಮೀನ್, ನಾನು ಉಸಿರಾಡಕ್ಕೆ ನಾಲೆಜ್ ತಗೋತಾ ಇಲ್ಲ, ನಾನು ಜೀವಿಸೋಕೆ ನಾಲೆಜ್ ತಗೋತಾ ಇಲ್ಲ. ಲೈಫ್ ರನ್ ಮಾಡಕ್ ಬೇಕಾಗಿರೋ ಮೆಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ಇವತ್ತು ಶಿಕ್ಷಣ ತಗೊಂತಾ ಇದೀವಿ. ಅದು ಶಿಕ್ಷಣ, ಇದು ಜ್ಞಾನ. ಜ್ಞಾನ ಶಿಕ್ಷಣಕ್ಕೆ ತುಂಬಾ ವ್ಯತ್ಯಾಸ ಇದೆ. ನಮ್ಗೆ ಆದಿ ಶಂಕರಾಚಾರ್ಯರು, ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಜ್ಞಾನ ಏನ್ ಕೊಡುತ್ತೆ ನಮ್ಗೆ ಅಂದ್ರೆ, ನಿಮ್ಗೆ ಜ್ಞಾನ ಎಂಟ್ರಿ ಆಗ್ತಿದ್ದಂಗೆನೆ ಫಸ್ಟ್ ಸ್ಟಾರ್ಟ್ ಆಗೋದೆ ಸೆಲ್ಫ್ ರಿಯಲೈಸೇಷನ್. ನಮ್ಮನ್ನ ನಾವ್ ಯಾವಾಗ ನಮ್ ಒಳಗಡೆ ನಮ್ ಸರಿ ಏನು, ನಮ್ ತಪ್ಪೇನು, ನಾವೆಷ್ಟು ಸರಿ ಇದೀವಿ, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋ ಅರಿವನ್ನ ಯಾರು ಮೂಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ಕರ್ಮ ಕರಗತ್ತೆ. ಆ ಕರ್ಮ ಕರಗ್ಬೇಕು ಅಂದ್ರೆ ನನ್ನನ್ನ ನಾನು ವಿಶ್ಲೇಷಣೆ ಮಾಡ್ಕೋಬೇಕು. ಅಂದ್ರೆ ನಮ್ಮ ಇನ್ನರ್ ಸೆಲ್ಫ್, ಇನ್ನರ್ ಸೆಲ್ಫ್, ನನ್ನನ್ನ ನಾನು ಇನ್ನರ್ ಜರ್ನಿ ಮಾಡ್ಕೊಂಡಾಗ, ನನ್ನನ್ನ ನಾನು ವಿಶ್ಲೇಷಣೆ ಮಾಡ್ಕೊಂಡಾಗ ಕರ್ಮ ಕರಗತ್ತೆ. ಆ ಒಂದು ವಿಶ್ಲೇಷಣೆ ಮಾಡ್ಕೊಳಕ್ ಏನ್ ಬೇಕು? ಜ್ಞಾನ ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ರಮಣ ಮಹರ್ಷಿಗಳಾಗಿರ್ಬೋದು, ಆದಿಶಂಕರಾಚಾರ್ಯರಾಗಿರ್ಬೋದು, ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನ ಇಲ್ದೆ ಮೋಕ್ಷ ಮುಕ್ತಿ ಯಾರಿಗೂ ಸಿಕ್ಕಲ್ಲ. ಈಗ ಜ್ಞಾನ ಅಂದ್ರೆ ಒಂದ್ ಕಾರ್ ಓಡಿಸ್ಬೇಕು ಅಂದ್ರೆ ನಿಮ್ಗೆ ಫ್ಯೂಯಲ್ ಬೇಕು, ಆ ಹೌದು ಫ್ಯೂಯಲ್ ಜ್ಞಾನ. ಹೌದು ಆ ಕಾರ್ ಓಡಿಸ್ಕೊಂಡು ಹೋಗೋದೇ ಜ್ಞಾನ ಮಾರ್ಗ, ಹೌದು. ನಿಮ್ ಡೆಸ್ಟಿನಿ ರೀಚ್ ಆಗುತ್ತೆ. ಹಾ, ವಾವ್, ಆ, ಏನ್ ನೀವ್ ಎಕ್ಸಾಂಪಲ್ ಕೊಟ್ಟ. ಇನ್ನೂ ಒಂದ್ ಹೇಳ್ತೀನಿ. ಈಗ ಆತ್ಮ ಎಷ್ಟು, ಆಲ್ರೆಡಿ ನಮ್ಮೆಲ್ಲರಲ್ಲೂ ಆತ್ಮ ಇದೆ. ಅಂಡ್ ಸತ್ಯ ಏನಂದ್ರೆ, ಆತ್ಮ ವೆರಿ ಪ್ಯೂರ್. ಆಕ್ಚುಲಿ ಅದು ಬಂದಿರೋದೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಗೇನ್ ಅನ್ಕಂಡೀಷನಲ್ ಅವನ್ ಸೇವೆ. ಸೊ ಈಗ ನನ್ನ ಸೋಲ್ ಆಲ್ರೆಡಿ ನನ್ನ ಒಳಗಡೆ ಇದೆ. ಲೈಕ್ ನಾನು ಇವಾಗ ಒಂದು ಕಲ್ಲು, ಆ ಕಲ್ಲು ಒಳಗಡೆ ಈಗ ವಿಗ್ರಹ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೆತ್ತಬೇಕು, ಅದನ್ನ ರೂಪಿಸ್ಬೇಕು. ಅಂದ್ರೆ ಆಲ್ರೆಡಿ ವಿಗ್ರಹ ಕಲ್ಲು ಒಳಗಡೆ ಇದೆ. ಆ ಕಲ್ಲು ವಿಗ್ರಹ ಅಲ್ದೇ ಇರೋದಕ್ಕೆ ಏನ್ ಅಂಟ್ಕೊಂಡಿದ್ಯಲ್ಲ ಎಕ್ಸ್ಟ್ರಾ ಕಲ್ಗಳು, ಅದನ್ನ ತೆಗಿಬೇಕು. ಉಳಿಪೆಟ್ಟು ಕೊಟ್ಟು ಹಾ, ಅದನ್ನ ತೆಗಿಯೋರು ಯಾರು? ನಾವೇ. ಐ ಮೀನ್, ನಾವೆಲ್ಲ ಶಿಲ್ಪಿಗಳು ಅಲ್ವಾ? ನಮ್ಮ ಜೀವನನ ಹೆಂಗ್ ಬೇಕ್ ಹಂಗ್ ರೂಪಿಸ್ಕೊಳ್ಳೋ ಶಿಲ್ಪಿಗಳು ನಾವೇನೆ. ಒಂದು, ಆ ಶಿಲ್ಪಿಗೆ ಟೂಲ್ ಬೇಕಲ್ವಾ ಕೆತ್ತಕ್ಕೆ? ಆ ಟೂಲೇ ನಾಲೆಜ್. ನಾಲೆಜ್ ಇಲ್ಲ ಅಂದ್ರೆ ನೀವ್ ವಿಗ್ರಹ ಹೆಂಗ್ ಬೇಕಂಗ್ ಕೆತ್ಕೊಂಡ್ಬಿಡ್ತೀರಾ. ಯಾಕೆ ತುಂಬಾ ಪವಿತ್ರವಾಗಿರುವಂತಹ ದೊಡ್ಡ ದೊಡ್ಡ ಹಿಸ್ಟಾರಿಕಲ್ ವಿಗ್ರಹಗಳನ್ನ ಎಷ್ಟು ಟೆಸ್ಟ್ ಮಾಡಿ ಇದೇ ಶಿಲ್ಪಿಕಲ್ ಕೊಡ್ಬೇಕು ಅಂತ ಕೊಡ್ತಾರೆ ಕೆತ್ತನೆ ಮಾಡಕ್ಕೆ. ಹೌದಾ? ಈ ವಿಗ್ರಹನ ಇವ್ರ ಕೈಲಿ ಮಾತ್ರನೇ ಇಷ್ಟು ಚೆನ್ನಾಗಿ ಕೆತ್ತಕ್ ಸಾಧ್ಯ ಅಂತ ಸ್ಕಿಲ್ಡ್, ಅಂದ್ರೆ ಕರೆಕ್ಟಾಗಿ ಕೆತ್ತೋಕೆ ಯಾರಿಗೆ ಎಲ್ಲರಿಗಿಂತ ಚೆನ್ನಾಗಿ ಬರುತ್ತೆ ಅವ್ರ ಕೈಲಿ ವಿಗ್ರಹಗಳನ್ನ ಕೆತ್ತನೆ ಮಾಡಿಸ್ತಾರೆ ಅಲ್ವಾ? ಈಗ ನಮ್ಮ ಲೈಫ್ ಅಂದ್ರೆ ನಮ್ಮ ಆತ್ಮ ಅನ್ನೋ ವಿಗ್ರಹನ ಕೆತ್ತನೆ ಮಾಡ್ಕೊಳ್ಳೋ ಶಿಲ್ಪಿಗಳು ನಾವೇ ಅಂದ್ಮೇಲೆ, ಆ ಕೆತ್ತನೆ ಮಾಡಕ್ಕೆ ಯೂಸ್ ಮಾಡುವಂತಹ ಟೂಲ್ ಏನಿದೆ ಅದು ನಾಲೆಜ್,
ಅದು ಕರೆಕ್ಟಾಗಿ ಇಡೋದನ್ನ ನಾನು ಕಲಿಬೇಕು. ಅದ್ರ ಮೂಲಕ ನಾನು ವಿಗ್ರಹ ತೆಗಿಯೋಕೆ ಆ ಕಲ್ಲುಗಳನ್ನ ತೆಗಿಬೇಕು. ಆ ಕಲ್ಲುಗಳು ತೆಗ್ದಾಗ ವಿಗ್ರಹ ಬರುತ್ತೆ. ಹಂಗೆ ನಮ್ಮೊಳಗಡೆ ಅಂಟ್ಕೊಂಡಿರೋ, ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರೋ ಅಹಂಕಾರ, ಅಸೂಯೆ, ಇನ್ನೊಬ್ರ ಬಗ್ಗೆ ಗಾಸಿಪ್ ಮಾಡೋದು, ಹೊಟ್ಟೆ ಕಿಚ್ಚು, ಬರೀ ಕೆಟ್ಟದನ್ನ ಮಾತಾಡೋದು, ಆಮೇಲೆ ಏನು ನಾನೇ ಗ್ರೇಟ್ ಅಂತ ಈಗೇನ್ ಅಹಂಕಾರದಲ್ಲಿರುವಂಥದ್ದು, ಇವೆಲ್ಲ ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರುವಂತಹ ಬೇಡವಾಗಿರೋ ಕಲ್ಲುಗಳು. ಆತ್ಮ ವಿಗ್ರಹ. ಈಗ ಆ ಕಲ್ಲನ್ನೆಲ್ಲ ತೆಗಿಯೋಕೆ ನಾಲೆಡ್ಜ್ ಮೂಲಕ ನಾವು ಅದನ್ನೆಲ್ಲ ತೆಗೆದ್ರೆ ವಿಗ್ರಹ ಕಾಣಿಸುತ್ತೆ. ಅವಾಗ ನನ್ನ ಆತ್ಮದ ದರ್ಶನ ಆಗತ್ತೆ, ಆತ್ಮದ ಪರಿಚಯ ಆಗತ್ತೆ, ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆತ್ಮನ ನಾನು ಟಚ್ ಮಾಡಿದಾಗ ಪರಮಾತ್ಮ ನಂಗೆ ಸಿಗ್ತಾನೆ. ಅದೇ ಮುಕ್ತಿ ಅಂಡ್ ಅದೇ ಮೋಕ್ಷ. ನಾನು ಯಾವುದೋ ಒಂದು ಎಷ್ಟೋ ಹಳೇದೊಂದು ಆರ್ಟಿಕಲ್ ಓದಿದ್ದೆ. ಒಂದೇ ಬಂಡೆಲಿ ಇರ್ತಕ್ಕಂಥ ಒಂದು ಬಂಡೆ ತಗೊಂಡು ಒಬ್ಬ ಶಿಲ್ಪಿ ಆ ಬಂಡೆಲಿ ವಿಗ್ರಹ ಕೆತ್ತಕ್ಕೆ ಶುರು ಮಾಡಿದ. ಸುಂದರವಾದಂತ ಮೂರ್ತಿ ರೆಡಿ ಆಗತ್ತೆ. ಆ ಮೂರ್ತಿ ರೆಡಿಯಾಗಿ ಉಳಿದಂತ ಬಂಡೆಗಳು, ಕಲ್ಲೇನಿತ್ತಲ್ಲ ಕಲ್ಗಳು, ಅದನ್ನ ತಗೊಂಬಂದು ಒಂದು ದೇವಸ್ಥಾನದ ಈ ಹೊಸ್ಲಿರುತ್ತಲ್ಲ, ಹೊಸ್ಲ ಕಲ್ಲಿಗೆ ಅದನ್ನ ಬಳಸ್ತಾರೆ. ಆದ್ರೆ ಅದೇ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಒಂದೇ ಬಂಡೆಯಲ್ಲಿ ಕೆತ್ತದಂತ ಮೂರ್ತಿ ಏನಿದೆ, ಆ ಮೂರ್ತಿನ ದೇವರ ವಿಗ್ರಹವಾಗಿಟ್ಟು ಪೂಜಿಸ್ತಾರೆ. ಆಗ ಈ ಹೊಸ್ಲ ಮೇಲೆ ಏನಿತ್ತಲ್ಲ, ಇದ್ರ ಮೇಲೆ ಜನ ತುಳ್ಕೊಂಡು ಆ ಗರ್ಭಗುಡಿ ದೇವಸ್ಥಾನದ ಒಳಗೆ ಹೋಗ್ತಿದ್ರಂತೆ. ಹೋಗಿ ಆ ಶಿಲ್ಪ ಅದೇನಿತ್ತು ವಿಗ್ರಹ, ಅದಕ್ಕೆ ಕೈ ಎತ್ತು ಮುಗಿದ್ ಬರ್ತಿದ್ರಂತೆ. ಈಗ ಒಂದ್ಸರಿ ಈ ಬಂಡೆ ಏನ್ ಹೊಸ್ಲ ಮೇಲೆ ಇತ್ತಲ್ಲ, ಈ ಕಲ್ಲು ಇದನ್ನ ಕೇಳ್ತಂತೆ, ಅಲ್ಲ ನಾವಿಬ್ರು ಒಂದೇ ತಾಯಿ ಮಕ್ಕಳು, ಅಂದ್ರೆ ಒಂದೇ ಬಂಡೆಲೆ ಇದ್ರಿ, ನಿನಗ್ ಮಾತ್ರ ಅಲ್ಲಿ ಪೂಜನೀಯ ಸ್ಥಾನ ನಿನಗೆ, ನನಗ್ ಮಾತ್ರ ಯಾಕೆ ಎಲ್ಲ ನನ್ನ ತುಳ್ಕೊಂಬರ್ತಾರೆ, ನಾನು ಯಾಕೆ ಇಲ್ಲಿದ್ದೀನಿ? ಆಗ ಆ ಶಿಲೆ, ಅಂದ್ರೆ ದೇವರ ಮೂರ್ತಿ ಇದ್ದಂತ ಶಿಲೆ ಹೇಳ್ತಂತೆ, ಒಂದೇ ತಾಯಿ ಅಂದ್ರೆ ಒಂದೇ ಬಂಡೆಲೆ ನಾವಿದ್ದಿದ್ದು ನಿಜ, ನನ್ನ ಈ ಶಿಲ್ಪ ಅಂದ್ರೆ ನನ್ನ ಈ ವಿಗ್ರಹ ಮಾಡ್ಬೇಕು ಅಂತಂದಾಗ ಆ ಶಿಲ್ಪಿ ಪ್ರತಿ ಸಾರಿ ಒಂದು ಉಳಿಯೇಟ್ ಅಂತ ಕೊಟ್ಟಾಗ ನಾನ್ ಸಹಿಸ್ಕೊಂಡೆ ಆಗ್ತದೆ. ಅದಕ್ಕೆ ನಾನು ಹಿಂಗ್ ಉಳ್ದೆ, ಆ ನೋವು ತಡ್ಕೊಳಕ್ಕಾಗದೆ ನೀನ್ ನನ್ನಿಂದ ಬೇರಾದೆ, ನೀನ್ ಬೇರಾದೆ ಅಲ್ಲಿ ಬಿದ್ದೆ ಜನ ತೊಳ್ಕೊಂಡ್ ಬರ್ತಾರೆ, ನಾನು ಎಲ್ಲ ನೋವನ್ನ ಸಹಿಸ್ಕೊಂಡು ಇವತ್ತು ದೇವ್ರ ಮೂರ್ತಿ ಆದೆ ಅಂತ. ಕರೆಕ್ಟ್. ಆ ಸಹಿಸ್ಕೊಳ್ಳೋ ಶಕ್ತಿ ಕೊಡೋದೇ ಜ್ಞಾನ. ಯಾಕಂದ್ರೆ ನಾನು ಸಹಿಸ್ಕೊಂಡ್ರೆ ನಾನು ವಿಗ್ರಹ ಆಗ್ತೀನಿ, ವಿಗ್ರಹ ಆದ್ರೆ ನನಗೆ ಏನ್ ಸಿಗ್ಬೇಕದು ಸಿಗುತ್ತೆ ಅನ್ನೋ ಪ್ರಜ್ಞೆ ಆ ವಿಗ್ರಹಕ್ಕೆ ಇದ್ದಿದ್ದಕ್ಕೆ ಸಹಿಸ್ಕೊಂತು. ಆ ನಾಲೆಡ್ಜ್ ನಾವಿವತ್ತು ತುಂಬಾ ಈಸಿಯಾಗಿ ಮಾತಾಡ್ತೀವಿ, ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಅಂತ. ಬೆಳೆದಿರೋದು, ಅಚೀವ್ ಮಾಡಿರೋದು, ಸಕ್ಸಸ್ಸು, ಇದೆಲ್ಲ ಲೈಕ್ ಏನ್ ಹೇಳ್ತಾರೆ, ಅದಕ್ಕೆ ಒಂದು ಯಶಸ್ಸು, ಅಚೀವ್ಮೆಂಟ್ ಅನ್ನೋದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತಂತ. ಆದ್ರೆ ಜ್ಞಾನ ಅನ್ನೋದು ನಮ್ಮ ಆತ್ಮಕ್ಕೆ ತೃಪ್ತಿ ಕೊಡುತ್ತೆ. ನಾವು ನಮ್ಮ ಮನ್ಸನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಅಚೀವ್ಮೆಂಟ್ಸ್, ಮೆಟೀರಿಯಲಿಸ್ಟಿಕ್ ಲೈಫ್ನೆಲ್ಲ ಲೀಡ್ ಮಾಡಿ ನಾನು ಏನೋ ಸಾಧನೆ ಮಾಡ್ತಾ ಇದ್ದೀನಿ ಅಂತ. ಬಟ್ ಸಾಧನೆ ಮಾಡಿ ಅಲ್ಟಿಮೇಟ್ ಆ ಜಾಗಕ್ಕೆ ಹೋದಾಗ ರಿಯಲೈಸ್ ಆಗುತ್ತೆ ಏನೋ ಖಾಲಿ ಇದೆ ನನ್ನ ಒಳಗಡೆ ಅಂತ. ಆ ಖಾಲಿತನನ ಪರಿಚಯ ಮಾಡಿಸಿ ಅಲ್ಲಿ ನಮ್ಮ ಸೋಲ್ನ ಅರ್ಥ ಮಾಡಿಸೋದು ಏನಿದೆ ಅದು ಆ ನಾಲೆಡ್ಜ್ ಪ್ರೊಸೆಸ್ ಮಾಡುವಂಥದ್ದು. ಸೊ ಇವತ್ತೆಲ್ಲ ಎಸ್ಕೇಪ್ ಆಗ್ತಾ ಇರೋದೇ ನಾಲೆಡ್ಜ್ ತಗೊಳ್ಳೋದು ಬೇಡ ಅಂತ. ಆ್ಯಂಡ್ ತುಂಬಾ ಕಲ್ತ್ಕೊಳ್ಳೋದ್ರಿಂದ ಏನ್ ಹೇಳ್ತಾರೆ, ತುಂಬಾ ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ ಅಂತಾರಲ್ಲ, ಅದರಿಂದ ನಾವು ಡೆವಲಪ್ ಆಗಲ್ಲ. ನಾವು ಎಷ್ಟು ತಿಳ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡೆವಲಪ್ ಆಗ್ತೀವಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾಲೆಡ್ಜ್ ಇದು ಎಲ್ರಿಗೂ ಹೆಲ್ಪ್ ಆಗ್ಬೋದು ಅಂತ. ಫಸ್ಟ್ ನಾನು ನಾಲೆಡ್ಜ್ ಫೀಲ್ಡ್ ಅಂತ ಬಂದಾಗ ಜ್ಞಾನ ಅವಶ್ಯಕತೆ ಇದೆ ಲೈಫಲ್ಲಿ. ಇವತ್ತು ನಾನು ಬದುಕ್ತಾ ಇರೋ ಇವತ್ತೇನು ಸಫರ್ ಆಗ್ತಾ ಇದ್ದೀನಿ, ನಾನು ಹಣ ಕಳ್ಕೊಂಡಿದ್ದೀನಿ, ರಿಲೇಶನ್ಶಿಪ್ ಕಳ್ಕೊಂಡಿದ್ದೀನಿ, ಆರೋಗ್ಯ ಕಳ್ಕೊಂಡಿದ್ದೀನಿ, ಇದೆಲ್ಲದಕ್ಕೂ ಕೂಡ ನನ್ನದೇ ಆದಂತಹ ಒಂದು ಅಜ್ಞಾನ ಕಾರಣ ಅಂತ ನಂಗೆ ಯಾವಾಗ ರಿಯಲೈಸ್ ಆಯ್ತು, ಆಗ ನಾನು ಜ್ಞಾನ ಬೇಕಪ್ಪ, ಯಾಕೋ ಲೈಫ್ ತುಂಬಾ ಸಫರಿಂಗ್ ಆಗ್ತಾ ಇದೆ ಅಂತ ಜ್ಞಾನಕ್ಕೆ ಹೋದೆ. ಜ್ಞಾನ ತಗೊಳ್ಳೋಣ ಅಂತ ಹೋಗಕ್ ಮುಂಚೆ ಹೇಗಿತ್ತು ನನಗೆ ಅಂದ್ರೆ, ಈ ಪ್ರಪಂಚ ಸರಿ ಇಲ್ಲ ಅಂತ ಅನ್ಕೊಂಡ್ ಹೋದೆ. ನಾನ್ ಮಾತ್ರ ಒಳ್ಳೆಯವರು, ನಾನ್ ಎಲ್ಲ ಭಗವಂತ ನಂಗೆ ಕೆಟ್ಟದ್ ಮಾಡ್ತೇನೆ, ನಾನು ಒಳ್ಳೆಯವಳಾಗಿದ್ದೆ, ತಪ್ಪು, ಯಾರು ಸರಿ ಇಲ್ಲ, ನಾನು ಎಲ್ಲರೂ ಮೋಸ ಹೋಗ್ಬಿಟ್ಟೆ, ಜನ ಸರಿ ಇಲ್ಲ ಅಂತ. ಇದು ಎಲ್ಲರೂ ಫಸ್ಟ್ ಹಂತದಲ್ಲಿ ಇರ್ತಾರೆ. ಈಗ ಯಾರ್ಯಾರು ಯಾವ್ಯಾವ ಹಂತದಲ್ಲಿದ್ದಾರೆ ಅಂತ ಅವ್ರು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಈ ಹಂತದಿಂದ ಜ್ಞಾನ ತಗೊಳಕ್ ಹೋದೆ. ಸ್ವಲ್ಪ ಜ್ಞಾನ ಬರ್ತಾ ಬರ್ತಾ ಅರ್ಥ ಆಯ್ತು, ನಾನ್ ಸರಿ ಇಲ್ಲ, ಪ್ರಪಂಚ ಸರಿ ಇದೆ, ನಾನೇ ಸರಿ ಇಲ್ಲ ಅಂತ ಗಿಲ್ಟ್ ಸ್ಟಾರ್ಟ್ ಆಯ್ತು. ಇನ್ನೂ ಒಂದ್ ಸ್ವಲ್ಪ ಜ್ಞಾನ ತಗೊಳಕ್ ಸ್ಟಾರ್ಟ್ ಆದಾಗ ನಂಗೆ ಅರ್ಥ ಆಯ್ತು, ನಾನು ಸರಿ ಇಲ್ಲ, ಪ್ರಪಂಚನೂ ಸರಿ ಇಲ್ಲ. ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಹೆಂಗ್ ಸಮಾಧಾನ ಆಯ್ತು ಅಂದ್ರೆ, ಫಸ್ಟು ಗಿಲ್ಟಾ, ಫಸ್ಟು ಪ್ರಪಂಚನೇ ಸರಿ ಇಲ್ಲ ಅನ್ನೋ
ಈಗೋ ಪ್ರಪಂಚ ಸರಿ ಇಲ್ಲ, ನಾನ್ ಮಾತ್ರ ಸರಿ ಇದ್ದೀನಿ. ಜ್ಞಾನ ತಗೊಳಕ್ ಸ್ಟಾರ್ಟ್ ಆದ್ಮೇಲೆ ಪ್ರಪಂಚ ಸರಿ ಇದೆ, ನಾನ್ ಸರಿ ಇಲ್ಲ ಅನ್ನೋ ಗಿಲ್ಟ್, ಪಾಪ ಪ್ರಜ್ಞೆ. 3ನೇ ಹಂತಕ್ಕೆ ನಾಲೆಜ್ ತಗೊಳಕ್ ಸ್ಟಾರ್ಟ್ ಆದಾಗ ಅದು ಸರಿ ಇಲ್ಲ, ನಾನು ಸರಿ ಇಲ್ಲ, ಓಕೆ ಸಮಾಧಾನ, ಅಟ್ಲೀಸ್ಟ್ ಯಾರು ಸರಿ ಇಲ್ಲ. ಮತ್ತೆ ಇನ್ನೊಂದ್ ಸ್ವಲ್ಪ ಕಲಿತಾ ಕಲಿತಾ ಗೊತ್ತಾಯ್ತು, ನಾನು ಸರಿ ಇದ್ದೀನಿ, ಪ್ರಪಂಚನೂ ಸರಿ ಇದೆ, ನಮ್ಮಿಬ್ರು ಮಧ್ಯ ತುಂಬಿಕೊಂಡಿರೋ ಅಜ್ಞಾನ ನಮ್ಮಿಬ್ರ ಹತ್ರ ಹೀಗ್ ಮಾಡಿಸ್ತಿದೆ. ಸೊ ಜ್ಞಾನ ಒಂದ್ ಇದ್ರೆ, ಜ್ಞಾನದ ಕೊರತೆ ಇವತ್ ನನ್ನ ಲೈಫಲ್ಲಿ ನಾನು ಕಷ್ಟಪಡಂಗ್ ಮಾಡಿದೆ. ನೀವು ನಗ್ತೀರಾ, ಅಳ್ತೀರಾ, ಅವೆರಡನ್ನೂ ಸೃಷ್ಟಿ ಮಾಡ್ಕೊಳ್ಳೋದು ನಿಮ್ ಜ್ಞಾನದಿಂದಾನೆ. ನೀವು ಸಿಚುಯೇಷನ್ನ ನಗೋ ಹಾಗೇನು ಮಾಡ್ಕೋಬಹುದು, ಅಳೋ ಹಾಗೂನು ಮಾಡ್ಕೋಬಹುದು. ನಿಮ್ಮ ಪ್ರಜ್ಞೆ ಎಷ್ಟಿರುತ್ತೆ, ನೀವೆಷ್ಟು ನಾಲೆಜ್ ಅಲ್ಲಿ ಇರ್ತೀರಾ, ಆ ತರ ಸಿಚುಯೇಷನ್ನ ನೋಡ್ತೀರಾ. ಸೊ ಆ ಸಿಚುಯೇಷನ್ನ ಬ್ಯಾಲೆನ್ಸ್ ಮಾಡಕ್ಕೆ, ನಿಭಾಯಿಸಕ್ಕೆ ಬೇಕಾಗಿರೋದೇ ನಾಲೆಜ್. ನನ್ನ ಪ್ರಕಾರ ಇವತ್ತು ನಾಲೆಜ್ ಕೆಲವೊಂದ್ ಟೈಮ್ ನಾವು ನೋಡ್ತಾ ಇರ್ತೀವಿ, ತುಂಬಾ ತಿಳ್ಕೊಂಡಿರ್ತಾರೆ, ತುಂಬಾ ಅನುಭವ ಆಗಿರುತ್ತೆ, ತುಂಬಾ ಧ್ಯಾನ ಮಾಡಿರ್ತಾರೆ, ಬಟ್ ಅವರ ನಿಜವಾದ ಬದುಕಿನಲ್ಲಿ ಅದನ್ನ ಅವರು ಅಳವಡಿಸ್ಕೊಂಡೇ ಇರೋದಿಲ್ಲ. ಹೇಳ್ತಾ ಇರ್ತಾರೆ ಬಟ್ ಅವ್ರು ಮಾಡ್ತಾ ಇರೋದಿಲ್ಲ. ನೀವು ನೋಡಿ, ನಮ್ಮ ಏನು ರಾಮಕೃಷ್ಣ ಪರಮಹಂಸರದ್ದು ನಮ್ಗೆ ಗೊತ್ತಿದೆ ಅಲ್ಲ, ಬೆಲ್ಲ ತಿನ್ನೋದು. ಹುಡುಗಂಗೆ ಬೆಲ್ಲ ಬಿಡಿಸ್ಬೇಕು ಅಂತ, ಒಂದ್ ಮಗುಗೆ ಬೆಲ್ಲ ಬಿಡಿಸ್ಬೇಕು ಅಂತ ಬಂದಾಗ ರಾಮಕೃಷ್ಣ ಪರಮಹಂಸರು 1 ವಾರ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸೊ 1 ವಾರ ಬಿಟ್ಟು ಬಂದಾಗ ಈಗ ಬೆಲ್ಲ ಬಿಡಪ್ಪ ಅಂತ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಅಲ್ಲ ಗುರುಗಳೇ, 1 ವಾರದ ಮುಂಚೆ ಕರ್ಕೊಂಡ್ ಬಂದಾಗ್ಲೂ ನೀವ್ ಇದೇ ವರ್ಡ್ ಹೇಳಿದ್ರೆ ಆಗೋಗ್ಬಿಡ್ತಿತ್ತಲ್ಲ, ಯಾಕೆ 1 ವಾರ ಬಿಟ್ಟು 1 ವಾರ ಏನಕ್ ಬಿಟ್ ಬರಕ್ ಹೇಳಿದ್ರಿ ಅಂತ. ನಾನ್ ತಿಂತಾ ಇದ್ನಪ್ಪ, ಅದಕ್ಕೆ ನಾನ್ ಟ್ರೈ ಮಾಡ್ದೆ, ಬಿಡಕ್ಕಾಗತ್ತಾ, ಬಿಡೋಣ ಅಂತ. ನಾನು ಬೆಲ್ಲ ತುಂಬಾ ತಿಂತಾ ಇದ್ದೆ, ಅದಕ್ಕೆ ಬಿಟ್ಟೆ, ನಾನು ಬಿಡಕ್ಕಾಗತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತ. ಇದು ಒಂದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೇಳಕ್ ಮುಂಚೆ ನಾನ್ ಮಾಡ್ತಾ ಇದ್ದೀನ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ನಾವೆಲ್ಲ ಯಾಕೆ ಇನ್ನ ಆತ್ಮ, ನಾವೆಲ್ಲ ಯಾಕೆ ಇನ್ನೂ ಪರಮಾತ್ಮ ಆಗಿಲ್ಲ ಅಂದ್ರೆ, ಕೃಷ್ಣ ಹೆಂಗೆ ಪರಮಾತ್ಮ ಆದ್ರು, ನಾವ್ ಯಾಕೆ ಇನ್ನೂ ಆತ್ಮ ಅಂತ. ಓಕೆ, ಕೃಷ್ಣ ತಪ್ಪು ಮಾಡಿಲ್ವಾ, ಎಷ್ಟೊಂದು ತಪ್ಪು ಮಾಡಿದ್ದಾರೆ, ಅವ್ರು ಮಾತ್ರ ಹೆಂಗ್ ಪರಮಾತ್ಮ ಆದ್ರು ಅಂತ ಒಂದ್ ವಾದ ನಡೀತಿತ್ತಂತೆ. ಅದಕ್ಕೆ ಅಲ್ಲಿರೋ ಗುರುಗಳು ಹೇಳಿದ್ರಂತೆ, ನಾವೆಲ್ಲರೂ ಮಾಡಿರೋ ತಪ್ಪನ ಮತ್ತೆ ಮತ್ತೆ ಮಾಡ್ತಾನೆ ಇದೀವಿ, ಅದಕ್ಕೆ ನಾವ್ ಆತ್ಮ ಆಗಿದೀವಿ. ಕೃಷ್ಣ ಮಾಡಿರೋ ತಪ್ಪನ ಮತ್ತೆ ಮಾಡಿಲ್ಲ, ಆದ್ರೆ ಹೊಸ ತಪ್ಪುಗಳನ್ನ ಮಾಡಿ ಮತ್ತೆ ಆ ತಪ್ಪನ ಮಾಡ್ಲೇ ಇಲ್ಲ ಅವನು, ಅದಕ್ಕೆ ಅವ್ನ್ ಪರಮಾತ್ಮ ಆದ ಅಂತ. ನಾವ್ ಹೆಂಗೆ ಅಂದ್ರೆ, ಕೃಷ್ಣನ್ ಜೊತೆಗೂ ಕಂಪೇರ್ ಮಾಡ್ಕೊಳ್ತಿರ್ತೀವಿ, ಅವನಿಗೆ 16,000 ಜನ ಹೆಂಡ್ತಿದಿರಿದ್ದಾರೆ, ನನ್ಗೊಂದ್ 2-3 ಏನ್ ಪ್ರಾಬ್ಲಮ್. ನಾವು ಮಾಡೋ ತಪ್ಪಿಗೆ ಪರಮಾತ್ಮನ ಹೇಳ್ಕೊಳ್ತಾ ಇದೀವಿ ನಾವು. ಅವನು ನೋಡ್ತಾ ಇದ್ದಾನೆ, ಕರ್ಕೋ ಎಷ್ಟ್ ಕರ್ಕೊಂತ್ಯ ಕರ್ಕೋ ಅಂತ. ಸೊ ಹಂಗೆ ನಾಲೆಜ್ ಇಲ್ದೆ ನಾವು ತಪ್ಪಿಸ್ಕೊಳಕ್ಕೋಸ್ಕರ, ಒಂದ್ ಶೀಲ್ಡ್ ಹಾಕೊಳಕ್ಕೋಸ್ಕರ ಏನೇನೋ ನಾಟಕಗಳನ್ನ ಮಾಡ್ತಾ ಇದೀವಿ. ಭ್ರಮೆ, ಎಲ್ಲಾ ಭ್ರಮೆಯಲ್ಲಿ ಬದುಕ್ತಾ ಇದೀವಿ. ಸೊ ಯಾವಾಗ ಗೊತ್ತಾಗತ್ತೆ ಇದ್ ಭ್ರಮೆ ಅಪ್ಪ, ಇದ್ ಸತ್ಯ ಅಲ್ಲ, ಎಲ್ಲೋ ಒಂದ್ ಕಡೆ ನಾನು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ, ಬಟ್ ಇದು ಭ್ರಮೆ, ಇವ್ರು ನನ್ನನ್ ಬಿಟ್ಟು ಹೋಗೋದೇ ಇಲ್ಲ, ಇವ್ರು ಯಾವತ್ತೂ ನಂಗೆ ಮೋಸ ಮಾಡೋದೇ ಇಲ್ಲ, ನಾನು ಯಾವತ್ತೂ ಹಣ ಕಳ್ಕೊಳ್ಳೋದೇ ಇಲ್ಲ, ನಾನು ಯಾವತ್ತೂ ಇವಾಗ ಹೇಗಿದ್ದೀನಿ ಹಾಗೇ ಇರ್ತೀನಿ ನಾನು ಅನ್ನೋದೇ ಭ್ರಮೆ. ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಪ್ರಜ್ಞೆಯಿಂದ ನೋಡುವಂತಹ ಧೈರ್ಯ ಕೊಡೋದೇ ಜ್ಞಾನ. ಲಾಸ್ಟ್ ಟೈಮ್ ವಿನಯ್ ಗುರುಜಿ ಕೂಡ ಈ ಮಾತನ್ನ ಹೇಳ್ತಿದ್ರು. ಇವಾಗ ಶಿವ ಅಂದ್ರೆ, ಪರಮಶಿವ ಅಂದ್ರೇನೆ ಏನು, ಓ ಶಿವ ಏನಂತಿರೋದನ್ನ, ಈ ದಮ್ ಕುಡಿಯೋದೆ, ಓಟಿಗೆ ದಮ್ ಹೊಡಿಯೋದು, ಹೌದು ಹೌದು, ಈ ಕಾಶಿಲೆಲ್ಲ ಅದೇನಂತಿರೋದನ್ನ, ಬಂಗಿ 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 ಸೇರೋದು. ಓ ಫುಲ್ ಗುರುಗಳೇ ಹೇಳ್ತಿರೋ ದಮ್ ಹಿಂಗೆಲ್ಲ ಅನ್ಕೊಂಡು, ಇದು ಶಿವ ಹಂಗೆ ಹಿಂಗೆ, ಶಿವಂಗೆ ಹಿಂಗೆಲ್ಲ ಕಂಪೇರ್ ಮಾಡಿದ್ರೆ, ಹೌದಪ್ಪ ಶಿವ ಇದೆಲ್ಲ ಆಯ್ತು, ಶಿವ ಹಿಂಗೆಲ್ಲ ಮಾಡ್ದ, ಅದೇ ಶಿವ ವಿಷ ಕುಡಿದಿದ್ದಾನೆ, ಹಾಲ ಕುಡಿದಾನೆ, ನೀನ್ ಕುಡಿದ್ರೆ ಕರೆಕ್ಟ್. ನೋಡಿ, ಅದನ್ನೇ ಹೇಳೋದು, ಜ್ಞಾನದಿಂದ ಶಿವ ಬಂಗಿನ ಮಾಡಿದ್ದಕ್ಕೂ, ಬಂಗಿ ಸೇದಿದ್ದಕ್ಕೂ ರೀಸನ್ ಏನು, ಅವರು ತಪಸ್ಸನ್ನ ಮಾಡಕ್ಕೋಸ್ಕರ. ಅಘೋರಿಗಳು ಕೂಡ ಬಂಗಿ ಸೇರ್ತಾರೆ, ಬಿಕಾಸ್ ತಪಸ್ಸನ್ನ ಮಾಡಕ್ಕೋಸ್ಕರ. ಅವ್ರ ಫೋಕಸ್ ಬೇರೆ ಕಡೆಗೆ ಹೋಗ್ಬಾರ್ದು, ಅವರು ಏನ್ ಹೇಳ್ತಾರೆ, ಈ ಹೆಣ್ಣು ಹೊನ್ನು ಈ ಕಡೆಗೆಲ್ಲ ಎಳಿಬಾರ್ದು ಅಂತ. ನಿನಗ್ ಬಂಗಿನೂ ಬೇಕು, ಎಲ್ಲಾನು ಬೇಕು, ನೀನ್ ಶಿವಂಗ್ ಕಂಪೇರ್ ಮಾಡ್ಕೊಳ್ತಾ ಇದ್ಯಾ. ಎಷ್ಟು ಅಜ್ಞಾನದಿಂದ ಇದೀವಿ ಅಲ್ವಾ ನಾವೆಲ್ಲ ಅಂತ. ಜ್ಞಾನ ಇಲ್ದೆ ಇವತ್ ಹೆಂಗೆ ನಾನೇನೆ, ಇವತ್ ನಾನಾಗಿರ್ಬೋದು, ನನ್ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು, ಸಿಂಪಲ್ ನಾಲೆಜ್ ಇಲ್ದೆ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ. ಇವತ್ ನಡೀತಿರೋ ಎಲ್ಲಾ ತಪ್ಪುಗೂ ನಮ್ಮ ಅಜ್ಞಾನ ಅಷ್ಟೇ ಕಾರಣ. ಆ ಕ್ಷಣದಲ್ಲಿ ಕೋಪ ಏನಂತಾರೆ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಆ ಕ್ಷಣದಲ್ಲಿ ನಾನು ಈ ಮಾತಾಡ್ಬಾರ್ದಿತ್ತು, ಆ ಕ್ಷಣದಲ್ಲಿ ನಾನು ಈ ಡಿಸಿಷನ್ ತಗೋಬಾರ್ದಿತ್ತು, ಆ ಕ್ಷಣನೇ ನಮ್ಮನ್ನ ಹಾಳು ಮಾಡ್ತಾ ಇರೋದು. ಯಾಕೆ? ಆ ಕ್ಷಣದಲ್ಲಿ ನಮ್ಮ ಹತ್ರ ಪ್ರಜ್ಞೆ ಇಲ್ಲ.
ಇದಕ್ಕೆ ಕಷ್ಟ ಆಗತ್ತೆ ಪ್ರಾಕ್ಟೀಸ್. ಇವಾಗ ರಾಮಕೃಷ್ಣ ಪರಮಹಂಸರು ಕೂಡ ಅಷ್ಟೆಲ್ಲಾ ದೊಡ್ಡದ್ದು ತಿಳ್ಕೊಂಡಿರೋರು, ಅವರೇ ಇನ್ನ ಅದನ್ನೆಲ್ಲ ಬಿಟ್ಟು ಬಂದು ಹೇಳಿದ್ರು ಅಂತ ನಾವ್ ಅನ್ಕೋಬಹುದು. ಬಟ್ ನಾವಿಲ್ಲಿ ನೋಡ್ಬೇಕಾಗಿರೋದು, ನಾವು ತಪ್ಪು ಮಾಡ್ತಾ ಇದೀವಿ, ಕರೆಕ್ಟ್, ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಅರಿವನ್ನ ಫಸ್ಟ್ ಮೂಡಿಸ್ಕೊಬೇಕು. ಆಮೇಲೆ ಆ ತಪ್ಪನ್ನ ಮತ್ತೆ ಮಾಡಬಾರ್ದು ನಾನು ಅಂತ ಡಿಸೈಡ್ ಮಾಡ್ಬೇಕು. ಆ ತಪ್ಪನ್ನ ಯಾಕೆ ಮಾಡ್ದೆ ಅಂತ ರಿಯಲೈಸ್ ಮಾಡ್ಕೊಬೇಕು. ಸಮಜಿಸಿ ಕೊಡೋದಲ್ಲ, ನಾನು ಯಾಕೆ ಮಾಡ್ದೆ ಆ ತಪ್ಪನ್ನ ಅಂತ. ತುಂಬಾ ಜನ ಸಮಜಿಸಿ ಕೊಡ್ತಾರೆ, ನಾನು ಯಾಕೆ ಕೊಲೆ ಮಾಡ್ದೆ ಅಂದ್ರೆ ಅವ್ರಿಗೆ 108 ಕಾರಣ ಇರುತ್ತೆ ಅದಕ್ಕೆ. ಅಲ್ಲ, ನೀವೇ ಹೇಳಿದ್ರಲ್ಲ ಎಷ್ಟೊಂದ್ ಸಾರಿ ಜ್ಞಾನ, ಆಕ್ಚುಲಿ ಜ್ಞಾನ ಅಂದ್ರೆ ಬುದ್ಧನೇ ಹೇಳಿರೋದು ಕೂಡ, ಹೌದು ಏನೇ ಆಗ್ಲಿ ಅಷ್ಟು ಸುಲಭವಾಗಿ ಒಪ್ಕೊಂಬೇಡಿ. ಹೌದು ಕೃಷ್ಣ ಅದೇ ಗೀತೆಯಲ್ಲಿ ಹೇಳ್ಬಿಟ್ಟಲ್ಲ, ಹೌದು ಪರಮಾತ್ಮ ಹೇಳಿರೋದು ಯಾವುದನ್ನೇ ಆಗ್ಲಿ ಪ್ರಶ್ನೆ ಮಾಡು, ಉತ್ತರ ತಿಳ್ಕೊ. ಹೌದು ಈಗ ತುಂಬಾ ಸಂದರ್ಭದಲ್ಲಿ ನನಗೆ ಕೆಲವರು ತಮಾಷೆ ಮಾಡೋರು ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ನನಗೂ ಅದ್ರ ಬಗ್ಗೆ ಗೊತ್ತಾಗಕ್ಕಿಂತ ಮುಂಚೆ, ನೀವು ನಮ್ಮ ಯಾವುದೇ ದೇವರುಗಳ ಫೋಟೋ ನೋಡಿದ, ಈಗ ವಿಷ್ಣು, ಶಿವ ಆಗ್ಬೋದು, ದೇವಿ ಆಗ್ಬೋದು, ಗಣೇಶ ಆಗ್ಬೋದು, ಪ್ರತಿಯೊಂದು ದೇವ್ರ ಫೋಟೋಲು ಹಾವಿರತ್ತೆ. ವಿಷ್ಣು ಹಾವಿನ ಮೇಲೆ, ಶೇಷದ ಮೇಲೆ ಮಲಗಿರುತ್ತೆ. ಶಿವನ್ ಕತ್ತಲ್ ಹಾವಿರುತ್ತೆ. ಗಣಪತಿ ಹಾವನ್ನ ಸುತ್ಕೊಂಡಿರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹಾವು, ದೇವಿ ತಲೆ ಮೇಲೆ ಹಾವು. ಯಾಕೆ ಹಾವು 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 ಅಂತ? ಆಗ ಎಲ್ಲರೂ ಏನಂದ್ರೆ, ಕೆಲವರು ಏನೋ ಫೋಟೋಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋದು, ಅಥವಾ ಶಿವಂಗ್ ಮಾತ್ರ ಹಾವಿರ್ಬೇಕು ಅಂತ ಅನ್ನೋದು. ಬಟ್ ಅದ್ರ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮೆಜಾರಿಟಿ ದೇವರುಗಳಲ್ಲಿ ಎಲ್ಲಾರ ಫೋಟೋಲ್ಲೂ ಹಾವು ಇದ್ದೇ ಇರತ್ತೆ. ಅದ್ರ ಅರ್ಥ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರ ಲೈಫ್ ಕೂಡ ಅದೊಂದು ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ. ಅದರ ಅರ್ಥ ಬಹಳ ಸುಲಭ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸುಪ್ತವಾದಂತ ಕುಂಡಲಿನಿ ಶಕ್ತಿ ಇರುತ್ತೆ. ಕರೆಕ್ಟ್. ಕುಂಡಲಿನಿ ಶಕ್ತಿ ಪ್ರತಿಯೊಬ್ಬರ ಮನುಷ್ಯರಲ್ಲಿ ಏನಿರುತ್ತಲ್ಲ, ಅದು ಕಾಯಿಲ್ ಆಕಾರದಲ್ಲಿರುತ್ತೆ. ಈಗ ಹಾವು ಮಲಗಿದ್ರೆ ಹೆಂಗ್ ಸುತ್ಕೊಂಡಿರುತ್ತಲ್ಲ, ಅದೇ ತರ ಅದು ನಮ್ಮ ಮೂಲಾಧಾರದಲ್ಲಿ ಇರುತ್ತೆ. ಯಾವಾಗ ನಾವು ಕುಂಡಲಿನ ಆಕ್ಟಿವ್ ಮಾಡ್ಕೋತೀವಲ್ಲ, ಅವಾಗ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಅಂತ. ಇದನ್ನ ಸಿಂಬಲೈಸ್ ಮಾಡಕ್ಕೆ ಪ್ರತಿ ಫೋಟೋಗಳಲ್ಲೂ ಹಾವನ್ನ ತಂದ್ರು. ಕರೆಕ್ಟ್. ಅವ್ರು ಅಲೈನ್ ಆಗಿದ್ದಾರೆ, ಅವ್ರ ಕುಂಡಲಿನಿ ಆಕ್ಟಿವೇಟ್ ಆಗಿದೆ ಮಾಡ್ಕೊಂಡಿದ್ದಾರೆ. ಎಂತ ನಾಲೆಡ್ಜ್ ಅಲ್ವಾ ಅದು. ಹೌದು ನೋಡಿ, ಇದ್ಯಾವ್ದ್ರ ಬಗ್ಗೆನೂ ತಿಳ್ಕೊಳ್ದೆ ಹಾವು ಹಿಡ್ಕೊಂಡು ಏನ್ ಪೂಜೆ ಮಾಡ್ತಾರೆ, ಹಾವ್ಗೆ ಯಾಕೆ ಪೂಜೆ ಮಾಡ್ತಾರೆ ಅಂತಾರೆ. ನಾನು ಹೇಳ್ತಿರೋದು, ಪ್ರತಿ ಒಂದು ಹಬ್ಬದ ಹಿಂದೆ, ಅದ್ರ ಆಚರಣೆ ಹಿಂದೆ ಅದರದ್ದೇ ಆದಂತಹ ಒಂದು ಜ್ಞಾನ ಇದೆ. ಅದನ್ನ ಏನೂ ತಿಳ್ಕೊಳ್ತಾ ಇಲ್ಲ ನಾವು. ಲಕ್ಷ್ಮಿ ಪೂಜೆ ಮಾಡ್ತಾರೆ ಕೆಲವರು, ಸಿಕ್ಕಾಪಟ್ಟೆ ಆಡಂಬರ ಮಾಡಿ, ಅದು ಲಕ್ಷ್ಮಿ ಏನ್ ಹೇಳ್ತಾರೆ, ಫುಲ್ಲು ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಬಟ್ ದಿನನಿತ್ಯ ಲಕ್ಷ್ಮಿಗ್ ಬೈತಾ ಇರ್ತಾರೆ, ನಾಯೋ ದುಡ್ಡಿಲ್ಲ ದುಡ್ಡು ಹಂಗೆ ಹಿಂಗೆ, ಯಾವನ್ ಕಂಡಿಡಿದ್ನೋ, ಈ ತರ ದುಡ್ಡಿಗೆ ಬೈಕೊಂಡು ನೀವು ಲಕ್ಷ್ಮಿ ಪೂಜೆ ಮಾಡಿದ್ರೆ ಯಾವ ಲಕ್ಷ್ಮಿ ಬರ್ತಾರೆ ನಮ್ಮನೆಗೆ? ನೀವು ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದ್ರ ಹಿಂದೆ ರೀಸನ್ ಏನು? ನಾವು ಕ್ಲಾಸಲ್ಲಿ, ನಾನು ಪ್ರತಿ ಹಬ್ಬ ಕೂಡ ಈ ಹಬ್ಬ ಯಾಕೆ ಬರುತ್ತೆ, ಈ ಹಬ್ಬ ಯಾಕೆ ಮಾಡ್ಬೇಕು ಅಂತ ಕ್ಲಾಸಸ್ಸಲ್ಲಿ ಹೇಳ್ತಾ ಇರ್ತೀನಿ. ನಮ್ಮಲ್ಲಿ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ನೀವು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟು ಹುಟ್ಟದಾಗಿಂದ ಇಲ್ಲಿವರೆಗೂ ದುಡ್ಡು ನಿಮ್ ಲೈಫಲ್ಲಿ ಎಷ್ಟು ಬೆನಿಫಿಟ್ ಕೊಟ್ಟಿದೆ ಅಂತ ಗ್ರಾಟಿಟ್ಯೂಡ್ ಹೇಳಿ. ಅದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವು ಮಾಡ್ಬೇಕಾಗಿರುವಂಥದ್ದು. ಸೊ ಅದನ್ನ ನೀವು ಥ್ಯಾಂಕ್ಸ್ ಹೇಳಿ ಫಸ್ಟು. ಆಮೇಲೆ ನಾನು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಅಂತ ಅವರಿಗೆ ಗ್ರಾಟಿಟ್ಯೂಡ್ ಮೂಲಕ ವೆಲ್ಕಮ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರೂ ತಪ್ಪು ಮಾಡಿದ್ರೆ, ದುಡ್ಡಿನ ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದು, ನೀವು ರಾಂಗ್ ಅದನ್ನ ಕೆಟ್ಟದಕ್ಕೆ ಬಳಸ್ಕೊಂಡು, ಅಥವಾ ನೀವು ಅದನ್ನ ಬೈಕೊಂಡೆಲ್ಲ ಮಾಡಿದ್ರೆ ಅದಕ್ಕೆ ಕ್ಷಮೆ ಕೇಳಿ. ಇದ್ಯಾವುದು ಮಾಡ್ದೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಎಲ್ಲಿಂದ ಬರುತ್ತೆ ಲಕ್ಷ್ಮಿ? ಇದು ಬರೀ ಲಕ್ಷ್ಮಿಗ್ ಮಾತ್ರ ಅಲ್ಲ, ನಮ್ಮೆಲ್ಲರ ಲೈಫಲ್ಲೂ ಹಂಗೆ ತಾನೆ. ನೀವು ಹೇಳಿದ್ದು ಈ ವಿಚಾರಕ್ಕೆ ಒಂದು ವಿಚಾರ ನಾನು ಹ್ಯಾಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಅಂತಲ್ಲ, ಎಲ್ಲರೂ ಒಬ್ಬರು ಒಪ್ಪಿಕೊಟ್ಟಿರೋದೆ, ಪ್ರತಿಯೊಂದು ಮನೇಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಮಹಾಲಕ್ಷ್ಮಿಗೆ ಸಮಾನ. ನೀವ್ ಯಾವ ಮನೇಲಾದ್ರೆ ನಿಮ್ ಮನೇಲಿ ಇರ್ತಕ್ಕಂಥ ಮಹಾಲಕ್ಷ್ಮಿರು, ನಿಮ್ಮ ತಾಯಿನೋ, ನಿಮ್ಮ ಹೆಂಡತಿನೋ, ನಿಮ್ಮ ತಂಗಿನೋ, ಮಗಳು, ಇವ್ರುಗಳ ನೀವು ಕೆಟ್ಟ ಭಾಷೆಲ ಮಾತಾಡಿದ್ರೆ, ಇವ್ರನ್ನ ನೀವು ನಿನ್ಸಿದ್ರೆ, ಇವ್ರ ಮನ್ಸ್ ನೋವು ಮಾಡಿದ್ರೆ, ನಿಮ್ ಹತ್ರ ಯಾವ ಲಕ್ಷ್ಮಿನೂ ಬರಲ್ಲ. ಮೊದ್ಲು ನಿಮ್ ಮನೇಲಿರೋ ಮಹಾಲಕ್ಷ್ಮಿನ ಪ್ರೀತಿಸಿ, ಇವ್ರಿಗೆ ಗೌರವ ಕೊಡಿ. ನೀವ್ ಕೂತಿದ್ ಕಡೆ ಮಹಾಲಕ್ಷ್ಮಿ ಬರ್ತಾಳೆ. ಇನ್ನೂ ಒಂದು, ನೀವು ಹೇಳಿದಕ್ಕೆ ಒಂದು ಹೇಳ್ತೀನಿ, ಇದು ಗಂಡು ಎಷ್ಟು ತಿಳ್ಕೊಬೇಕೋ, ಹೆಣ್ಣು ನಾನ್ ಮಹಾಲಕ್ಷ್ಮಿ ಅಂತ ಅವ್ರಿಗೂ ಗೊತ್ತಿರ್ಬೇಕು. ಸತ್ಯ. ನೀವ್ ಲಕ್ಷ್ಮಿ ವಿಷ್ಣುನ ಎಷ್ಟು ಕಾಲತ್ರ ಕೂತ್ಕೊಂಡು ನಾನು ಅಹಂಕಾರ ಬಿಟ್ಟು ಕಾಲೊತ್ತಾ ಇದ್ರು. ನಾನು ಹೇಳ್ತಿರೋದು, ಈಗ ತುಂಬಾ ಜನ ಹೆಣ್ಣಿಗೆ ನಾವು ಲಕ್ಷ್ಮಿ ಇವಾಗ ನೀವು ಹೇಳಿದಾಗ 100% ನೀವು ಹೇಳಿರೋದು ಸತ್ಯ. ಬಟ್ ನಮ್ಮ
ಅಜ್ಞಾನ ಮತ್ತೆ ಅಹಂಕಾರ ಹೆಣ್ಣಿಗೆ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನನ್ ಗಂಡ ನಂಗೆ ಮರ್ಯಾದೆ ಕೊಡ್ತಾ ಇಲ್ಲ, ಅದಕ್ಕೆ ಅವ್ನು ಚೆನ್ನಾಗಿಲ್ಲ ಅಂತೀವಿ. ನೀವ್ ಏನ್ ಮಾಡ್ತಾ ಇದ್ದೀರಾ ವಾಪಸ್? ನೀವು ಲಕ್ಷ್ಮಿ ತರ ವಿಷ್ಣುನ ಹೇಗ್ ನೋಡ್ಕೋತಾ ಇದ್ದೀರಾ? ಇದು ಜ್ಞಾನ. ನೀವ್ ಏನೇ ಹೇಳಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ನಾನ್ ವೇ ಆಫ್ ಇದು, ನೀವ್ ಏನೇ ಹೇಳಿದ್ರು, ನೀವ್ ನನಗೆ ಏನೇ ಹೇಳಿದ್ರು, ಬೇರೆ ಯಾರಿಗೆ ಏನೋ ಹೇಳಿದ್ರು, ಅದನ್ನ 4-5 ದೃಷ್ಟಿಕೋನದಲ್ಲಿ ನೋಡೋದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವಾಗ ಮಾತ್ರ ನಂಗೆ ರೈಟ್ ಯಾವುದು, ರಾಂಗ್ ಯಾವುದು, ಏನ್ ಮಾಡಿದ್ರೆ ಏನಾಗುತ್ತೆ, ಪ್ರಜ್ಞೆಯಿಂದ ಮಾಡೋದು. ನನಗೊಬ್ರು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅಂದ್ರೆ ನಾನ್ ಅದಕ್ಕೆ ಹೇಗೆ ರೆಸ್ಪೆಕ್ಟ್ ನ ತಗೋಬೇಕು. ಈಗ ನೀವ್ ಹೇಳಿದ್ರಲ್ಲ ಲಕ್ಷ್ಮಿ, ಇದನ್ನ ಗೊತ್ತಿಲ್ಲ, ಯಾರು ಬೈಕೊಳ್ತಾರ ನೋಡೋಣ. ಈಗ ಕಾಮನ್ ಸೆನ್ಸ್, ನೀವು ಹೆಣ್ಣು ಅಂದ್ರೆ ಮಹಾಲಕ್ಷ್ಮಿ ಆಯ್ತು, ಮರ್ಯಾದೆ ಕೊಡ್ಬೇಕು, ಎಲ್ಲ ನಾವು ಒಪ್ಕೊಳ್ಳೋಣ. ನಿಮ್ ಬಾಯಲ್ಲೇ ಅವ್ಯಚ್ಚ ಶಬ್ದಗಳು ಬರ್ತಾ ಇದ್ರೆ ಎಷ್ಟು ಜನ ಹೆಣ್ಮಕ್ಳು ಎಂತೆಂತ ವರ್ಡ್ಸ್ ಯೂಸ್ ಮಾಡ್ತಾರೆ. ಈಗ ಮಹಾಲಕ್ಷ್ಮಿಗೆ ಹೆಣ್ಣನ್ನ ಹೆಂಗ್ ಹೋಲ್ಸೋಣ? ನಾವ್ ಎಲ್ಲ ಬಿಟ್ಟು ಬದುಕ್ತಾ ಇದೀವಿ. ಈ ಸತ್ಯನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಜೀವನ. ಇಲ್ಲಿ ಯಾರೋ ಹೆಣ್ಮಕ್ಳು ದೇವ್ರ ಮುಂದೆ ಭಕ್ತಿಯಿಂದ ಪೂಜೆ ಮಾಡ್ತಾ ಮಂಗಳಾರತಿ ಆಗ್ತಾ ಭಗವಂತ ಹಂಗೆ ಹಿಂಗೆ ಕೈ ಮುಗಿತಾ ಇರ್ತಲ್ಲ, ಅಲ್ಲಿ ಗಂಡ ಲೇಟ್ ಆಯ್ತು ಅದ್ ಕೊಡ್ಬೇಕು, ಇರ್ರಿ ಬರ್ತೀನಿ. ಹೌದು, ಅದ್ ಡ್ಯಾಶ್ ಡ್ಯಾಶ್ ಕೆಟ್ಟ ಭಾಷೆಗಳು. ಹೌದು, ಮಕ್ಕಳುಗಳನ್ನ ಎಷ್ಟು ಕೆಟ್ಟದಾಗಿ ಬೈತಾರೆ. ಹೆಂಗೆ ಇವಾಗ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀರಾ ನೀವು ಹೆಣ್ಣನ್ನ? ನೀವು ಪೂಜೆ ಮಾಡಿಸ್ಕೋಬೇಕು, ಒಂದ್ ಹೆಣ್ಣಾಗಿ ನೀವು ಮಹಾಲಕ್ಷ್ಮಿ ಆಗಿ ಪೂಜೆ ಮಾಡಿಸ್ಕೋಬೇಕು ಅಂದ್ರೆ ನೀವು ಮಹಾಲಕ್ಷ್ಮಿ ಗುಣಗಳಿರ್ಬೇಕಲ್ವಾ? ನಿಮ್ಮಲ್ಲಿ ಅಸೂಯೆ, ನಿಮ್ಮಲ್ಲಿ ಅವ್ಯಚ್ಚ ಶಬ್ದಗಳನ್ನ ಬಳಸ್ಕೊಂಡು ನೀವ್ ಇನ್ನೊಬ್ರಿಗೆ ಮೋಸ ಮಾಡ್ಕೊಂಡು ನೀವ್ ಆ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನೀವ್ ಇನ್ನೊಂದು ಗಮನಿಸಿದ್ರೆ, ಈಗ ನೀವು ಹೇಳಿದಕ್ಕೆ ಜ್ಞಾನ ಮಾರ್ಗದಲ್ಲಿ ಒಂದು ಗಂಡು ಯಾವಾಗಾದ್ರೆ ಜ್ಞಾನ ತುಂಬಿಕೊಂಡು ಅವನು ನಿಜವಾಗ್ಲೂ ಒಂದು ಕಂಪ್ಲೀಟ್ ಮ್ಯಾನ್ ಆಗ್ತಾನಲ್ಲ, ಸೀರಿಯಸ್ಲಿ ಹೇಳ್ತೀನಿ, ಹೆಣ್ಣೆ ಅಟ್ರಾಕ್ಟ್ ಆಗಿ ಅವನ ಕಡೆಗೆ ಬರ್ತಾಳೆ. ಹೌದು, ನಮ್ಮ ಪುರಾಣದ ಯಾವುದೇ ಕತೆಗಳು ತಗೊಳ್ಳಿ, ಯಾವುದೇ ಸ್ಟೋರಿ ತಗೊಳ್ಳಿ, 100% ಶಿವಯಿಂದ ಹಿಡಿದು ಕೃಷ್ಣನ ತನಕ, ನೀವ್ ಯಾವುದೇ ದೇವ್ರ ಕತೆಗಳು ತಗೊಳ್ಳಿ, ಮಹಾಲಕ್ಷ್ಮಿ ಪ್ರತಿ ಒಂದೊಂದು ದೇವ್ರ ಕತೆಗಳಲ್ಲಿ ಕೂಡ ಈಗ ಲಕ್ಷ್ಮಿ ತಾನಾಗೆ ಒಲ್ದು ವಿಷ್ಣು ಹತ್ರ ಬರೋದು, ಪಾರ್ವತಿ ತಪಸ್ಸ ಕೂತಿದಂತ ಶಿವನ ಹುಡ್ಕೊಂಡು ಪಾರ್ವತಿನೇ ಬರೋದು. ಹೌದು ಹೌದು, ಎಲ್ಲಾ ಕಡೆ ನೀವೊಂದು ಚೆನ್ನಾಗಿ ಹೇಳಿದ್ರಿ. ಇವಾಗ ನೋಡಿ, ಜ್ಞಾನ ತಗೊಂಡಾಗ ಹೆಣ್ಣೆ ಅಟ್ರಾಕ್ಟ್ ಆಗ್ತಾರೆ ಅಂತ. ಇದೇ ಹೆಣ್ಣು, ಸೇಮ್ ಲಕ್ಷ್ಮಿ, ಸೇಮ್ ಪಾರ್ವತಿ, ಸೇಮ್ ಏನಿದೆ ದೇವ್ರುಗಳು, ಇವ್ರುಗಳು ಬಿಟ್ಟು ಹೋಗ್ಬೇಕಾದ್ರೆ ಆ ಕಾನ್ಶಿಯಸ್ನೆಸ್ ಅಲ್ಲಿ ಕಡಿಮೆ ಆಗಿರುತ್ತೆ. ವಿಷ್ಣುಲಿ ಶಿವಾಲು ಕಾನ್ಶಿಯಸ್ನೆಸ್ ಕಡಿಮೆ ಆದಾಗ ಇವ್ರು ಹೋದ್ರು, ಇವ್ರಲ್ಲಿ ಕಾನ್ಶಿಯಸ್ನೆಸ್ ಜಾಸ್ತಿ ಆದಾಗ ಹುಡ್ಕೊಂಡ್ ಬಂದ್ರು. ಜ್ಞಾನ ಬಂದ್ರೆ ಆಟೋಮೆಟಿಕ್ ಆಗಿ ನಮಗೆಲ್ಲವೂ ಸಿಗುತ್ತೆ. ಹಣ ಬೇಕಾ, ಆರೋಗ್ಯ ಬೇಕಾ, ನೆಮ್ಮದಿ ಬೇಕಾ, ನಿಮ್ ಸಂಬಂಧಗಳು ಚೆನ್ನಾಗಿರ್ಬೇಕಾ, ನೀವ್ ಫಸ್ಟ್ ಜ್ಞಾನನ ತುಂಬ್ಕೊಳ್ಳಿ. ಜ್ಞಾನ ಅಂದ್ರೆ ಏನು ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಕ್ಷಣ ನಾನ್ ಹೆಂಗ್ ಬದುಕ್ಬೇಕು ಅಂತ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿ. ಎಲ್ಲ ಬರುತ್ತೆ ತಾನಾಗೆ. ಅದಕ್ಕೆ ಹೇಳ್ತಾರೆ, ಇಫ್ ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್, ಇಫ್ ಈಗೋ ಗೋಸ್ ಎವ್ರಿಥಿಂಗ್ ಕಮ್ಸ್ ಅಂತ. ಈಗೋ ಯಾವಾಗ ಹೋಗುತ್ತೆ ಆಚೆ? ಜ್ಞಾನ ಬಂದಾಗ. ಜ್ಞಾನ ಬಂದಾಗ್ಲೇ ಇದು ಅಹಂಕಾರನ, ಇದು ಜ್ಞಾನನ ಅಂತ ನಂಗೆ ಅರ್ಥ ಮಾಡ್ಸುತ್ತೆ. ನಾವು ಅದಕ್ಕೆ ಹೇಳ್ತಿರ್ತೀನಿ, ನಮ್ದು ಈಗೋ ಇದ್ರಲ್ಲಿ ಸ್ಪಿರಿಚುವಲ್ ಈಗೋ, ಆಧ್ಯಾತ್ಮದ ಈಗೋ, ನಾನು ತುಂಬಾ ಕಲ್ತಿದ್ದೀನಿ, ನನಗೆ ಗೊತ್ತಿರೋದು. ಅಂಡ್ ಕೆಲವ್ರು ಹೇಗೆ ಅಂತಂದ್ರೆ, ಅವ್ರು ಯಾವ್ದೋ ಒಂದು ವಿದ್ಯೆ ಕಲ್ತಿರ್ತಾರೆ, ಎಕ್ಸಾಂಪಲ್, ಅದು ಮಾತ್ರ ಕರೆಕ್ಟ್, ಮಿಕ್ಕಿದೆಲ್ಲ ರಾಂಗ್, ಅಥವಾ ಅವ್ರು ಹೇಳ್ಕೊಡೋದು ಮಾತ್ರ ಕರೆಕ್ಟು. ಇದೇ ಮಾರ್ಗ. ನಾನು ಹೆಸರು ಹೇಳಕ್ ಆಗಲ್ಲ. ಕೆಲವೊಂದು ಸೋ ಕಾಲ್ಡ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಹೆಂಗೆ ಅಂತಂದ್ರೆ, ನಮ್ದನ್ ಫಾಲೋ ಮಾಡಿದ್ರೆ ಮಾತ್ರ ಮುಕ್ತಿ, ನಮ್ದನ್ ಫಾಲೋ ಮಾಡಿದ್ರೆ ಮಾತ್ರ ಮೋಕ್ಷ. ಭಗವಂತನ್ಗೆ ಇಲ್ದಿರೋ ಅಹಂಕಾರ ನಮಗೆ ಯಾಕೆ? ಗುರು ಅಂದ್ರೆ, ಗು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಬೆಳಕು, ರು ಅಂದ್ರೆ ದಾರಿ, ಬೆಳಕಿನ ಕಡೆಗೆ ದಾರಿ ತೋರ್ಸೋನೆ ಗುರು ಅಂತ. ಓಕೆ, ಇವತ್ತು ಗುರುಗಳೇ ರಾಂಗ್ ಆದಾಗ ಶಿಷ್ಯರೆಲ್ಲ ಹೋಗ್ಬೇಕು. ಅಂಡ್ ಗುರು ಅನ್ನೋ ಪದ ನೀವು ತಗೊಂಡ ತಕ್ಷಣ ನೀವು ಎಲ್ಲದಕ್ಕೂ ಮೀರಿದ್ದು. ಹೌದು ಹೌದು. ಈಗ ಫಾರ್ ಎಕ್ಸಾಂಪಲ್, ನೀವು ನನ್ನ ಗುರುಗಳು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ನಾನು ಜ್ಞಾನ ತಗೊಂಡೆ, ನಾಳೆ ಬೆಳಗ್ಗೆ ನಾನು ಒಂದ್ 10 ಜನ ಜ್ಞಾನ ಹಂಚ್ತಾ ಹೋದ್ರೆ, ಈಗ ಉದಾಹರಣೆಗೆ ನೀವೊಂದು 100 ಜನ ಜ್ಞಾನ ಪಾಸ್ ಮಾಡಿದ್ರಿ ನನ್ನಂತವ್ರಿಗೆ, ನಾಳೆ ನಾನು ಅದನ್ನ 1,00,000 ಜನಕ್ಕೆ ಹಂಚ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ. 1,00,000ನೋ 1,00,00,000 ತಲುಪಿಸ್ತಾನಪ್ಪ ನನ್ನ ಶಿಷ್ಯ ಅಂತ ಅಷ್ಟೇ. ಅದ್ ಹೆಂಗದು? ನನ್ನ ಹತ್ರ ಬರೀ 100 ಜನ ಬಂದ್ರು, ಅವನ ಹತ್ರ ಹೆಂಗ್ 1000 ಜನ ಹೋಗ್ತಾರೆ, ಅವನಿಗೆ ಹೆಂಗೆ 1,00,000 ಫಾಲೋವರ್ಸ್ ಅವನಿಗೆ. ನಿಮ್ಮಲ್ಲಿ ಒಂದು ಅಹಂಕಾರ, ಒಂದು ಈಗೋ ಬಂದ್ರೆ ನೀನ್ ಗುರು ಅನ್ನೋ ಪದ ಹೌದು, ಅವಾಗ್ಲೇ ಶಿಷ್ಯಂದಿರು ನಿಮ್ಮನ್ನ ಗುರು ಅಂತ ಪರಿಚಯ ಮಾಡ್ಸಲ್ಲ. ಬಿಕಾಸ್ ಆ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲ, ನೀವು ಗುರು ತರನೇ ಆಕ್ಟ್ ಮಾಡ್ತಿಲ್ಲ. ಹೌದು, ಗುರು ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಲ್ಲ. ಅಗೇನ್ ಆ ಜ್ಞಾನ ಇಲ್ಲ.
ನಾನು ಅದಕ್ಕೆ ಹೇಳೋದು, ಇವನ್ ನನ್ನ ಜರ್ನಿಯಲ್ಲಿ ನನ್ನ ಕೋಚ್ ಯಾರಿದ್ದಾರೆ, ನಾನು ಅವರ ವ್ಯಕ್ತಿತ್ವದಿಂದ ತುಂಬ ಕಲ್ತಿದ್ದೀನಿ. ನನ್ನ ಗುರುವಿಂದ ನಾನು ತುಂಬ ಕಲ್ತಿದ್ದೀನಿ. ನಾನು ಈ ಎಲ್ಲ ಪಾತೆಲ್ಲ ಹಿಂಗೆಲ್ಲ ನಾನು ಶುರು ಮಾಡ್ಬೇಕಂತ ಇದ್ದೀನಿ. ಅವ್ರು ಒಂದೇ ಮಾತು ಹೇಳಿದ್ದು, ನನ್ನ ಕೈಲಿ 500 ಜನಕ್ಕೆ ತಲುಪ್ಸೋಕ್ಕಾಗಿದೆ. ಅವ್ರ ಅಪ್ಪಾಜಿ ಅಂತ ಕರೀತಾರೆ. ನನ್ನ ಕೈಲಿ ಒಂದು 500 ಜನಕ್ಕೆ ತಲುಪ್ಸೋಕ್ಕಾಗಿದೆ. ಬಟ್ ನೀನು ಧೈರ್ಯ ಮಾಡಿ ನುಗ್ತಾ ಇದೆಯಾ, ಈ ಜ್ಞಾನನ ಪ್ರತಿ ಮನೆಗೂ ತಲುಪಿಸ್ಬೇಕು ಅಂತ ಹೋಗ್ತಾ ಇದೆಯಾ, ಹಿಂದಕ್ಕೆ ಹೆಜ್ಜೆ ಇಡ್ಬೇಡ, ಹೋಗು. ಆ್ಯಂಡ್ ಇವತ್ತು ನಾನು ಹೇಳ್ತೀನಿ, ನನ್ನ ಪ್ರತಿ ಪಾಡ್ಕಾಸ್ಟ್ ಫಸ್ಟು ಫುಲ್ ವಾಚ್ ಮಾಡೋದು ನನ್ನ ಗುರು. ನೋಡಿ ನನಗೆ ಇಷ್ಟುದ್ದ ಮೆಸೇಜ್ ಹಾಕ್ತಾರೆ, ನೀ ಏನೇನು ಮಾತಾಡಿದ್ಯಾ, ಇದು ಹಿಂಗೆ ನಾನು ಇದನ್ನ ಕಲ್ತ್ಕೊಂಡೆ ಅಂತ ಹಾಕ್ತಾರೆ. ನಾನು ಅದಕ್ಕೆ ವಾಪಸ್ ಹೇಳ್ತೀನಿ, ಅದನ್ನ ನನಗೆ ಕಲಿಸ್ತವ್ರೇ ನೀವು ಅಂತ. ಆ ಗುರುಗಳಿಗೆ ಥ್ಯಾಂಕ್ಸ್. ಸೀರಿಯಸ್ಲಿ ನಾನು ಅದನ್ನ ಅವ್ರನ್ನ ಎಲ್ಲೋ ಒಂದು ಲೆವೆಲ್ ಬೇರೆ ಆದಮೇಲೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ಬಿಕಾಸ್ ತುಂಬ ಕಲ್ತಿದ್ದೀನಿ ಅವರಿಂದ. ನಾನು ನನ್ನ ಲೈಫಲ್ಲಿ ಜ್ಞಾನ ಅನ್ನೋದನ್ನ ನನ್ನ ತಲೆಗೆ ತುಂಬಿದ್ದೇ ಗುರು. ಇವತ್ತಿಗೂ ನನ್ನ ಪ್ರತಿ ಬೆಳಗ್ಗಿನ ಪ್ರಾರ್ಥನೆ ಅವ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ನನ್ನ ಕ್ಲಾಸಲ್ಲಿ ಅವ್ರ ಹೆಸರು ಅವ್ರನ್ನ ನೆನ್ಪು ಮಾಡ್ಕೊಳ್ದೆ ನನ್ನ ಕ್ಲಾಸ್ ಮಾಡೋದೇ ಇಲ್ಲ. ಇವತ್ತು ನಾನು ಹಿಂಗೆ ಬದುಕ್ತಾ ಇದ್ದೀನಿ ಅಂದರೆ ಸೀರಿಯಸ್ ಆಗಿ ಮದುವೆ ಆಗಿ 2 ಅವರ್ಸ್ಗೆ ಗಂಡ ಬೇಡ ಅಂತ ಅನ್ಕೊಂಡವಳು ನಾನು ಒಂದು ಟೈಮಲ್ಲಿ. ಅಷ್ಟು ಫ್ರಸ್ಟ್ರೇಷನ್ನು ಆ್ಯಂಡ್ ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಇದೆಲ್ಲ ಪೇನಲ್ಲೂ ಕೂಡ ನಿನ್ನ ಪೇನ್ ಆ್ಯಂಡ್ ನಿನ್ನ ಸಫರಿಂಗ್ಗೆ ಕಾರಣನೇ ಅಜ್ಞಾನ ಅಂತ ಹೇಳಿ ಫಸ್ಟು ಜ್ಞಾನದ ಬೀಜ ಹಾಕಿದವರೇ ಅವರು. ಆ್ಯಂಡ್ ಅವ್ರಿಗೆ ಒಂದು ಸ್ವಲ್ಪನೂ ಈಗೋ ಇಲ್ಲ. ನೋಡ್ತಾ ಇರ್ತೀನಿ ನಾನು ಇನ್ನೇನು ಕಲಿಬೇಕು ಇವರಿಂದ ಅಂತ ಹೇಳಿ. ಸೊ ನಾನು ಅವ್ರ ಮೇಲೆ ಅಷ್ಟು ರೆಸ್ಪೆಕ್ಟ್ ಇದೆ ನನಗೆ. ಇವನ್ ನನಗೆ ಮಂತ್ರ ದೀಕ್ಷೆ ಕೊಟ್ಟಿದ್ದು, ನನಗೆ ಅನುಷ್ಠಾನಗಳನ್ನ ಮಾಡಿಸೋದು, ಬೇರೆ ಬೇರೆ ಗುರುಗಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ರೇನೆ ಅನ್ಸುತ್ತೆ, ಏನಪ್ಪ ಗುರು ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಕಲ್ತಿರೋ ವಿದ್ಯೆ ಬೇರೆ ಇದೆ. ನಾನು ಇವಾಗೆಲ್ಲ ಈ ಥರದ್ದೆಲ್ಲ ಮಾಡಿದಾಗ ಪಾಡ್ಕಾಸ್ಟ್ ನೋಡಿದೆ ಅಮ್ಮ ನಿಮ್ಮದು ಅಂತಾರೆ. ಚೆನ್ನಾಗಿ ಬಂತ ಗುರುಗಳೇ ಅಂತಂದ್ರೆ, ಹಾಂ ಚೆನ್ನಾಗಿ ಬಂತು. ನನಗೆ ನೀನು ಇದ್ರ ಬಗ್ಗೆ ಮಾತಾಡಿದ್ಯಲ್ಲಮ್ಮ, ಅದೆಲ್ಲ ನೀನು ಎಲ್ಲಿ ಕಲ್ತೆಮ್ಮ? ನಾನು ಈ ಥರದ್ದು ಇದ್ರ ಬಗ್ಗೆ ಕಲ್ತಿದ್ದೀನಿ. ಆ ಥರದ ಬಗ್ಗೆ ಎಲ್ಲ ಸ್ವಲ್ಪ ನಾನು ಪುಸ್ತಕಗಳನ್ನ ಓದಬೇಕು. ಓಕೆ. ಸೊ ಅಲ್ಲೇ ಕಲಿಯೋದಿದೆ ಅವರಿಂದ ಮತ್ತೆ ನಾವು. ಸೊ ನಾನು ಹೇಳೋದೇನೆಂದರೆ, ನಿಮಗೆ ಜ್ಞಾನ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ಬಿಟ್ರೆ ನಿಮ್ಮಲ್ಲಿ ಅಹಂಕಾರ ಅನ್ನೋದಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಅಹಂಕಾರ ಇದೆ ಅಂದರೆ ನಮ್ಮಲ್ಲಿ ಇನ್ನೂ ಜ್ಞಾನ ಇಲ್ಲ ಅಂತಲೇ ಅರ್ಥ. ಸೊ ಜ್ಞಾನ ಒಂದು ಬಂದ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಎಲ್ಲವೂ ಹುಡ್ಕೊಂಬರುತ್ತೆ. ನೀವಾಗಲೇ ಹೇಳ್ದಂಗೆ ಹೆಣ್ಣು ಬೇಕಾ, ಹೊನ್ನು ಬೇಕಾ, ಮಣ್ಣು ಬೇಕಾ, ಎಲ್ಲ ನಾಲೆಜ್ ಕರ್ಕೊಂಬರುತ್ತೆ. 2019ನೇ 18ನೇ ಇಸ್ವಿನೋ 19ನೇ ಇಸ್ವಿ ನಂಗೆ ಗೊತ್ತಿಲ್ಲ, ದಯಾನಂದ ಸಾಗರ್ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನನ್ನ ಪುಣ್ಯ ನಿಜವಾಗ್ಲೂ ಅವರೊಟ್ಟಿಗೆ ನಾನು ಶೇರ್ ಮಾಡಿದ್ದು. ನಮ್ಮ ನಿಸಾರ್ ಅಹ್ಮದ್ ಅವರು, ಕವಿ ನಿಸಾರ್ ಅಹ್ಮದ್ ಅವರು ನನ್ನ ಇಬ್ಬರು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಆಮೇಲೆ ಮಾತಾಡ್ತಿದ್ವಿ, ಅದೆಲ್ಲ ಆಯಿತು. ಅದ್ರ ಜೊತೆಗೆ ಮಾತಾಡ್ತಿದ್ದಂಥ ಟೈಮಲ್ಲಿ ಅಲ್ಲೇ ಸ್ಟೇಜ್ ಮೇಲೆ ಆಮೇಲೆ ಒಟ್ಟಿಗೆ ಊಟ ಕೂತ್ಕೊಂಡು ನಾನು, ನಿಸಾರ್ ಅಹ್ಮದ್ ಅವರು, ಅವರ ತಂಗಿ, ಆಮೇಲೆ ನಮ್ಮಮ್ಮ ಎಲ್ಲ ಬಂದರು. ಮಾತಾಡ್ತಿದ್ದಾಗ ನೋಡಿ ಎಷ್ಟು ದೊಡ್ಡ ಅವರು ನಿಸಾರ್ ಅಹ್ಮದ್ ಅವರು ಅಂದ್ರೆ ಇವತ್ತು ಅವ್ರ ಬಗ್ಗೆ ಮಾಡಿರೋದು ಗ್ರೇಟ್. ಅದು ನನ್ನೊಟ್ಟಿಗೆ ಅವ್ರು ನಡ್ಕೊಂಡಂತ ರೀತಿ, ನನ್ನ ಅವರು ಟ್ರೀಟ್ ಮಾಡಿಸಿತ್ತು. ಊಟ ಟೈಮಲ್ಲಿ ಅವ್ರು ಮಾತಾಡ್ತಿದ್ದಾರೆ ರೇಡಿಯೋ ವಿಚಾರವಾಗಿ. ಅಲ್ಲಿ ಬಂದವರೆಲ್ಲ ನನ್ನ ರೇಡಿಯೋ ಹೆಸರಿಂದ ನನ್ನ ಹತ್ರ ಮಾತಾಡ್ತಿದ್ರೆಲ್ಲ ಮಾಡ್ತಿದ್ರಲ್ಲ, ಅವ್ರು ಕೇಳ್ತಿದ್ದಾರೆ, ಇದು ರೇಡಿಯೋ ಇದು ಹೆಂಗ್ ಇದು ವರ್ಕ್ ಆಗತ್ತೆ, ಇದು ಹೆಂಗಾಗತ್ತೆ, ನೀವ್ ಇದು ಹೆಂಗ್ ಹೇಳ್ತೀರಾ? ನನಗೆ ಅವ್ರು ಒಂದು ರೂಪಾಯಿ ಈಗೋ ಇಲ್ಲದೆ ಒಬ್ಬ ವ್ಯಕ್ತಿ ಇವತ್ತು ಕನ್ನಡಿಗರವ್ರನ್ನ ಮರೆಯಕ್ ಸಾಧ್ಯನೇ ಇಲ್ಲ ಅಂತ ಕೊಡುಗೆ ಅವ್ರು ಕೊಟ್ಟಿರೋದು. ಅದಕ್ಕೆ ತುಂಬಿದ್ ಕೂಡ ತುಳ್ಕಲ್ಲ ಅಂತ ಹೇಳೋದು ನಮ್ಮ ಸಾಹಿತ್ಯ ಲೋಕಕ್ಕೆ ಅಂತ ಅವ್ರು ಈ ಪ್ರಶ್ನೆಗಳನ್ನ ನನ್ನ ಹತ್ರ ಕೇಳ್ಬೇಕಂದ್ರೆ ಹಿಂಗೂ ಇರ್ತಾರ ಭಗವಂತ. ಇಲ್ಲ ನಿಜ, ನನ್ಗೆ ಅದೇ ಹೇಳೋದು, ನಿಜವಾಗ್ಲೂ ಜ್ಞಾನ ಇರೋರ ಹತ್ರ ನಾವು ಅದನ್ನ ನೋಡ್ಬೋದು. ಅರ್ಧ ಬರ್ಧ ಜ್ಞಾನ, ಆಲ್ರೆಡಿ ಜ್ಞಾನದಲ್ಲಿ ಇದೀನಿ ಅಂತ ಭ್ರಮೇಲಿರ್ತಾರಲ್ಲ, ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಅವ್ರು ಏನೇ ಸಾಧನೆ ಮಾಡಿದ್ರು ಅವ್ರ ಜೊತೆಗೆ ಯಾರಿಗೂ ಅಷ್ಟು ಕನೆಕ್ಟ್ ಆಗಕ್ಕಾಗಲ್ಲ. ಆ್ಯಂಡ್ ನೀವು ಹೇಳ್ದಂಗೆ ನಾನು ಕೆಲವು ವಿದ್ಯೆಗಳನ್ನ ಕಲಿಬೇಕಾದ್ರೆ ಈಗ ರೀಸೆಂಟಾಗಿ ನನಗೆ ಒಬ್ಬರು ಗುರುಗಳು ದೀಕ್ಷೆ ಆಗಿ, ನಾನು ಒಂದು 3rd ಐ ರಿಲೇಟೆಡ್ ಮಕ್ಕಳ ಮೇಲೆ ಹೆಂಗೆ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಟೆಕ್ನಿಕಲಿ ತುಂಬ ವೀಕ್ ಇದ್ದಾರೆ. ಅವ್ರು ನಂಗೆ ಕಾಲ್ ಮಾಡಿಬಿಟ್ಟು, ಈ ಫ್ರೀ ಇದ್ದೀರಾಮ, ಒಂದು 10 ನಿಮಿಷ ಮಾತಾಡ್ಬೋದಾ? ಅಯ್ಯೋ ಹೇಳಿ ಗುರುಗಳೇ. ಅವರು ನನಗೆ ಟೆಕ್ನಿಕಲ್ ಎಲ್ಲ ಯೂಸ್ ಮಾಡೋಕ್ಕೆ ಟೆಕ್ನಾಲಜಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಮ್ಮ, ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದಮ್ಮ, ಇದನ್ನು ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ನನಗೆ ಅವ್ರು ಕೇಳೋ ಅಗತ್ಯ ಇಲ್ಲ. ಯಾಕಂದರೆ ನಾನು ಕೇಳಿಬಿಟ್ರೆ ಈ ಹುಡುಗಿ ಹತ್ರ ಎಲ್ಲಿ ನಾನು ಆಲ್ರೆಡಿ ಅವ್ರಿಗೆ 70 ವರ್ಷ ಹತ್ತತ್ರ ಆಗಿದೆ. ಸೊ ಇಷ್ಟು ವರ್ಷ ಆಗಿದೆ ನನಗೆ, ನಾನು ಇಷ್ಟು ಜ್ಞಾನ ತೊಗೊಂಡಿದ್ದೀನಿ, ಇವ್ರ ಹತ್ರ ನಾನು ಕೇಳಿಬಿಟ್ರೆ ಅನ್ನೋ ಒಂದು ಸ್ವಲ್ಪನೂ ಇಲ್ಲದೆ ನಮ್ಮ ಹತ್ರ ಕೇಳಿ ತಗೋಬೇಕಾದ್ರೆ ನಾನು ಮತ್ತೆ ಅವರಿಂದ ಕಲಿತೆ.
ನಾನು ಇದನ್ನ ಕಲಿಬೇಕು. ನಂಗೆ ಕೆಲವ್ರು ಕೇಳ್ತಿರ್ತಾರೆ, ನೀವು ಹೆಂಗೆ ಎಲ್ಲ ಕಡೆ ಹಿಂಗೆ ಹೋಗ್ತೀರಾ, ಕೆಲವರು ನೀವಿನ್ನೂ ಕಲಿತಿದ್ದೀರಾ ಅಂದರೆ ಅಂತಂದ್ರೆ ನೀವು ಆಲ್ರೆಡಿ ಹೆಂಗೆ ಟೀಚ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಜನ ಅನ್ಕೊಳಲ್ವಾ? ನೀವು ಹಂಗೆಲ್ಲ ಹೋಗಿ ಕಲಿಯಕ್ಕೆ ಹೋಗ್ಬೇಡಿ, ನೀವು ಪ್ರೈವೇಟ್ ಆಗಿ ಅದನ್ನ ಕಲ್ತ್ಕೊಳ್ಳಿ ಇದನ್ನ ಕಲ್ತ್ಕೊಳ್ಳಿ ಅಂತಾರ. ಯಾಕೆ? ಜೀವನ ಪರ್ಯಂತ ಕಲಿಯೋದೇ ಸತ್ಯ ಅಂದಮೇಲೆ ಯಾಕೆ ನಾನು ಜನ ನೋಡ್ತಾರೆ ಅಂತ ಹೇಳಿ ನಾನು ಕಲಿಯೋದನ್ನ ಸ್ಟಾಪ್ ಮಾಡಬೇಕು? ಆ್ಯಂಡ್ ನೀವು ಯಾವಾಗ ಕಲಿಯೋದನ್ನ ಸ್ಟಾಪ್ ಮಾಡ್ತೀರಾ ಅವಾಗಲೇ ಸ್ಟಾಪ್ ಆಯ್ತು ಎಲ್ಲ ಅಂತ ಅರ್ಥ. ನಿಜ ನಿಜ. ಸೊ ಅದು ಇರಂಗೆ ಇಲ್ಲ, ನಮ್ಮ ತಲೆಯಲ್ಲಿ ಬರಂಗೆ ಇಲ್ಲ. ನಮ್ಮನ್ನ ಯಾರೋ ನೋಡ್ತಾರೆ, ನಮ್ಮನ್ನ ಯಾರೋ ಆಡ್ಕೊಳ್ತಾರೆ, ಇದು ಯಾವುದು ಬರಂಗಿಲ್ಲ. ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಅಷ್ಟೇ ಪ್ರೊಸೆಸಲ್ಲಿ ಇರಬೇಕು. ಆ್ಯಂಡ್ ಬ್ರಹ್ಮಜ್ಞಾನ ಅಂತ ಕೆಲವೊಂದು ಲೈಕ್ ಈ ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ. ಬ್ರಹ್ಮಜ್ಞಾನ ಪಡ್ಕೊಂಡಿರೋರು ಆ್ಯಕ್ಚುಲಿ ಚೆನ್ನಾಗಿರ್ತಾರೆ. ಬ್ರಹ್ಮಜ್ಞಾನ ಪಡ್ಕೊಂಡಿದ್ದೀನಿ ಅಂತ ಭ್ರಮೇಲಿರ್ತಾರಲ್ಲ, ಅವ್ರಿಗೆ ಬ್ರಹ್ಮನೇ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಆ ಜ್ಞಾನ ಅಂದ್ರೆ ಏನಂತ ಗೊತ್ತಿರಲ್ಲ. ಇನ್ನೊಂದು ಜ್ಞಾನನ ನೀವು ಅವಮಾನ ಮಾಡಿ ನಂದೇ ಶ್ರೇಷ್ಠ ಅಂತ ಹೇಳ್ತಿದ್ದೀರಾ ಅಂದ್ರೆ ಅದು ಬ್ರಹ್ಮಜ್ಞಾನ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವ್ ಇನ್ನೊಂದು ಗಮನಿಸಿ, ದೇವ್ರ ಮುಂದೆ ಹೋಗಿ ಕೆಲವರು ತುಂಬಾ ವಿನಯವಾಗಿ ಆಕ್ಟ್ ಮಾಡ್ತಿರ್ತಾರಲ್ಲ ದೇವ್ರ ಮುಂದೆ, ಅಂತವ್ರಿಗೆ ಕಷ್ಟಗಳು ಬೇಗ ಸಾಲ್ವ್ ಆಗಲ್ಲ. ಹೌದು ನಿಜ ಏನು ಅಂದ್ರೆ ಹೌದು ಭಗವಂತ ಕೂಡ ಅವ್ರಿಗೆ ಕೊಟ್ಟಂಗೆ ಆಕ್ಟ್ ಆಕ್ಟ್ ಮಾಡ್ತಿರ್ತಾರೆ. ಮಾಡ್ತಾ ಇರ್ತಾರೆ. ನಾವ್ ಆಕ್ಟ್ ಮಾಡಿದಾಗ ಅವರು ಆಕ್ಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್. ಈಗ ಎಷ್ಟೋ ಸಂದರ್ಭದಲ್ಲಿ ಈಗ ಯಾವಾಗ್ಲೂ ನಾವೊಂದು 10 ವರ್ಷದ ಮುಂಚೆನೋ 5 ವರ್ಷದ ಮುಂಚೆನೋ ಏನೋ ತಪ್ಪು ಕೆಲಸಗಳು ಮಾಡಿರ್ತೀವಿ ಜೀವನದಲ್ಲಿ, ಅಥವಾ 1 ವರ್ಷದ ಮುಂಚೆನೋ ಯಾವಾಗ್ಲೂ ಆಗೇ ಬರುತ್ತೆ. ಈಗ ಸರಿ ನಾನು ಜ್ಞಾನ ಮಾರ್ಗನ ಅಂದ್ರೆ ಶುರು ಮಾಡ್ಕೊಂಡೆ, ಚೂಸ್ ಮಾಡ್ಕೊಂಡೆ, ಜ್ಞಾನ ಪಡ್ಕೊಳಕ್ ಶುರು ಮಾಡ್ಕೊಂಡೆ, ಅಂದ್ರೆ ಕಾನ್ಶಿಯಸ್ ಅಲ್ಲಿ ಬದುಕ್ತಾ ಇದ್ದೀನಿ ಇವಾಗ. ಈ ಜ್ಞಾನ ಮಾರ್ಗದಲ್ಲಿ ನಾನೀಗ ಅಂದ್ರೆ ಬದುಕ್ತಿರೋದ್ರಿಂದ ನಾನು ಹಿಂದೆ ಮಾಡಿದಂತ ಕರ್ಮಗಳನ್ನ ಕಳ್ಕೊಬೋದಾ? ಓಕೆ, ತುಂಬಾ ಒಳ್ಳೆ ಕ್ವೆಶನ್. ಎಲ್ಲರೂ ತುಂಬಾ ಜನ ಫೈಟ್ ಮಾಡೋದೇ ನಮ್ಮ ಕರ್ಮ ಕಳಿಯೋದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಅದು ಇದು ಪೂಜೆಗಳನ್ನ ಮಾಡಿಸ್ತಾ ಇರೋದು. ಬಟ್ ನೀವೇನೇ ಪೂಜೆ ಮಾಡಿಸಿ ಮತ್ತೆ ನೀವು ಕರ್ಮನ ಆಗ್ಲೇ ನಾನು ಹೇಳ್ದಂಗೆ ಪರಮಾತ್ಮ ಮತ್ತೆ ಆತ್ಮ ಡಿಫ್ರೆನ್ಸ್ ಹೇಳಿದ್ನಲ್ಲ, ಲೈಕ್ ತಪ್ಪು ಮಾಡಿ ಮತ್ತೆ ಅದೇ ತಪ್ಪನ್ನ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕರ್ಮ ಕಳ್ಕೊಳ್ಳಲ್ಲ. ಅಂಡ್ ಜ್ಞಾನ ನಮಗೆ ತಪ್ಪು ಯಾವುದು ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಲೈಕ್ ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ನಮ್ಗೆ ಅರ್ಥ ಮಾಡಿಸೋದು. ಅದಕ್ಕೆ ಒಂದು ಹೇಳ್ತಾರೆ ಗೊತ್ತಾ, ಏನದು, ನೀವೇನೇ ತಪ್ಪು ಮಾಡಿದ್ರು ಕೂಡ ಪಾಪ ಪ್ರಜ್ಞೆಗಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ನಾವು ಕೇಳಿದೀವಿ ಅಲ್ವಾ? ನಿಮ್ಗೆ ಅದು ರಿಯಲೈಸ್ ಆದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ. ಹಂಗೇನೆ ಈ ಪಾಪ ಪ್ರಜ್ಞೆ ನಮಗೆ ಫಸ್ಟ್ ಕಾಡ್ಬೇಕು. ನಾವು ತಪ್ಪು ಮಾಡಿರೋದು ನಮಗ್ ಗಿಲ್ಟ್, ಕೆಲವರು ಗಿಲ್ಟ್ ಪಡಬೇಡಿ ಅಂತಾರೆ, ಬಟ್ ಫಸ್ಟ್ ಗಿಲ್ಟ್ ಆಗ್ಬೇಕು ನಮ್ಗೆ. ಈ ಜೈಲಲ್ಲಿರೋ ಕಾನ್ಸೆಪ್ಟ್ ಅದೇ ಅನ್ಸುತ್ತೆ. ಅವ್ರಿಗೆ ಯಾಕೆ ಜೈಲಿಗೆ ಹಾಕೋದು ಅಂದ್ರೆ, ಇಲ್ಲಿದ್ರೆ ಏನಾಗುತ್ತೆ, ಅವರು ಕಂಫರ್ಟಬಲ್ ಆಗಿ ಇದ್ದಾಗ ಅವ್ರನ್ನ ಅವ್ರು ರಿಯಲೈಸ್ ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಸೈಲೆನ್ಸ್ ಇರೋದಿಲ್ಲ, ಸೈಲೆಂಟ್ ಆಗಿರೋದಿಲ್ಲ ಅವರು. ಅಲ್ಲಿ ಹೋದಾಗ ಯಾವಾಗ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಾನು ಇರ್ತೀನಿ, ಜೈಲಲ್ಲಿ ಕಂಫರ್ಟ್ ಝೋನು ನಮ್ಮೋರು ಈ ಅಟ್ಯಾಚ್ಮೆಂಟ್ಸ್ ಇಂದ ಹೊರಗಡೆ ಹೋಗ್ತೀನಿ, ಆಗ ರಿಯಲೈಸೇಷನ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಅದಕ್ಕೆ ಆ ಪಾಪ ಪ್ರಜ್ಞೆ ಬರ್ಲಿ ಅಂತಾನೆ ಮಾಡೋದು, ಶಿಕ್ಷೆ ಕೊಡಕ್ಕಲ್ಲ ಜೈಲಿರೋದು. ಮತ್ತೆ ತಪ್ಪು ಮಾಡದೇ ಇರೋ ಹಾಗೆ ತಪ್ಪು ಮಾಡೋರ್ಗೆ ಏನಾಗುತ್ತೆ ಅಂತ ಅರ್ಥ ಮಾಡ್ಸಕ್ಕೋಸ್ಕರ ಜೈಲ್ ಅನ್ನೋ ಸಿಸ್ಟಮ್ ಇರೋದು. ಟ್ರಾನ್ಸ್ಫಾರ್ಮೇಶನ್. ಹೌದು, ಪರಿವರ್ತನೆಗೆ ಇರುವಂತದ್ದು. ನೀವ್ ಹೇಳಿದ್ರಿ ಕರ್ಮ ಕಳ್ಕೊಬೋದಾ ಅಂತ ಹೇಳಿ. ಅಫ್ಕೋರ್ಸ್ ಜ್ಞಾನ, ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋದು, ಜ್ಞಾನ ಮಾರ್ಗದಿಂದ ನೀವು ಪರಮಾತ್ಮನ ಬಹಳ ಸುಲಭವಾಗಿ ತಲುಪಬಹುದು. ಆದ್ರೆ ಜ್ಞಾನ ಮಾರ್ಗಕ್ಕೆ ಬರೋಕೇನೆ ಬಹುಜನ್ಮಗಳಾಗಬಹುದು ಅಂತ. ತುಂಬಾ ಜನ್ಮಗಳು ಬೇಕಾಗತ್ತಂತೆ ಜ್ಞಾನನ ನಾವು ಪಡ್ಕೊಳಕ್ಕೆ. ಆದ್ರೆ ನಾವಿಲ್ಲಿ ಯೋಚನೆ ಮಾಡ್ಬೇಕು, ಆ ಜನ್ಮ ಯಾಕೆ ಇದೇ ಜನ್ಮ ಆಗ್ಬಾರ್ದು ಅಂತ. ನಾವೆಲ್ಲ ಹೇಗೆ ಅಂದ್ರೆ, ಜ್ಞಾನ ಮಾರ್ಗ ಬರಕ್ಕೆ ತುಂಬಾ ಜನ್ಮ ಬೇಕು ಅಂದ ತಕ್ಷಣ, ನೋಡಿದ್ಯಾ ಕೃಷ್ಣನೇ ಹೇಳಿದ್ದಾರೆ ತುಂಬಾ ಜನ್ಮ ಬೇಕು ಅಂತ, ಮೇ ಬಿ ಈ ಲೈಫಲ್ಲಿ ಆಗಲ್ಲ ಅನ್ಸುತ್ತೆ ನಮ್ಗೆ, ಮುಂದಿನ ಜನ್ಮದಲ್ಲಿ ಆಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಆಲ್ರೆಡಿ ಕರ್ಮ ಮಾಡ್ಬಿಟ್ಟಿದೀನಿ, ತಪ್ಪು ಮಾಡ್ಬಿಟ್ಟಿದೀನಿ, ಇನ್ನು ಸಿಕ್ಕಾಬಟ್ಟೆ ತಪ್ಪು ಮಾಡ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಕರ್ಮನ. ಇದು ನಮಗ್ ಬಿಡೋದೇ ಇಲ್ಲ ಕರ್ಮನ ಕಳ್ಕೊಳಕ್ಕೆ. ತುಂಬಾ ಜನ ಹಂಗೆ ಅಲ್ವಾ, ಈಗ ಡಿಸೆಂಬರ್ 31 ತನಕ ಏನೇನ್ ಬೇಕು ಮಾಡೋಣ, ತಿನ್ಬಿಡೋಣ, ಹೊಸ ವರ್ಷದಿಂದ ಸರಿಯಾಗಿರ್ತೀನಿ, ಈ ನ್ಯೂ ಇಯರ್ ಅಲ್ಲಿ ನಾನು ಏನ್ ಕರ್ಮನೂ ಮಾಡಲ್ಲ, ನೆಗೆಟಿವ್ ಕರ್ಮನೇ ಮಾಡಲ್ಲ ಅಂತ ನೀವು ಜ್ಞಾನ ತಗೊಳ್ಳಿಲ್ಲ ಅಂದ್ರೆ ಈ ತರ ನ್ಯೂ ಇಯರ್ಸ್ ತುಂಬಾ ಆಗೋಗ್ಬಿಡುತ್ತೆ. ಕ್ಯಾಲೆಂಡರ್ ಬದಲಾಗ್ತಾನೇ ಇರುತ್ತೆ. ನೀವ್ ಯಾವಾಗ ಬದಲಾಗ್ಬೇಕು ಅಂತ ಡಿಸೈಡ್ ಮಾಡ್ತೀರಾ, ಆ ಬದಲಾವಣೆಗೆ ಮೂಲನೇ ನಾಲೆಜ್ ಇಲ್ದೆ ಬದಲಾಗೋಕೆ ಸಾಧ್ಯನೇ ಇಲ್ಲ. ಓಕೆ, ಈಗ ನಾವು ಬದಲಾಗೋದು ಇದೆಲ್ಲ ಒಂದ್ ಕಡೆ ಆದ್ರೆ, ಈಗ ನಮ್ಮ ಸೋಲ್ ಎವಾಲ್ವ್ ಆಗ್ಬೇಕು ಅನ್ಸುತ್ತೆ ಗೊತ್ತಾ. ಈಗ ಒಬ್ಬ ವ್ಯಕ್ತಿಲಿ ಇವ್ರು ಯಾರೋ, ಇವ್ರ ಅಂತಸ್ತೇನೋ, ಇವ್ರ ಪೊಸಿಷನ್ ಅನ್ನೋದನ್ನ ಬಿಟ್ಟು ಒಂದು ಆತ್ಮನ ಗುರುತಿಸೋದಿರುತ್ತೆ ಗೊತ್ತಾ, ನಮ್ಮ ಆತ್ಮ. ಈಗ ನಮ್ಮ ಆತ್ಮದ ಅಭಿವೃದ್ಧಿಗೆ ಈ ಜ್ಞಾನ ಮಾರ್ಗ ಹೆಂಗ್ ಸಪೋರ್ಟ್ ಮಾಡುತ್ತೆ? ಸೂಪರ್, ತುಂಬಾ ಒಳ್ಳೆ ಕ್ವೆಶನ್.
ಸಿ ಯಾವಾಗ ಆತ್ಮ ಗ್ರೋ ಆಗತ್ತೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂಧನಗಳಿಂದ ಮುಕ್ತಿಯಾದಾಗ, ಅಟ್ಯಾಚ್ಮೆಂಟ್ಸ್ ಇಂದ ಹೊರಗೆ ಬಂದಾಗ. ಅಂದ್ರೆ ಯಾವ ತರ? ಈಗ ತಂದೆ ತಾಯಿ, ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಹಣ, ಎಲ್ಲದ್ರಿಂದ ಈ ವೈರಾಗ್ಯ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ಫೈನಲಿ ಎಲ್ಲ ಕುಟುಂಬನೆಲ್ಲ ಬಿಟ್ಟು ಜವಾಬ್ದಾರಿಗಳನ್ನ ಕಳ್ಕೊಂಡು ಹೋಗ್ಬಿಡೋದು ಅಂತ ತುಂಬಾ ಜನ ಅನ್ಕೊಂಡಿರೋದು. ಬಟ್ ಅದಲ್ಲ. ನಾವು ಬಂಧನದಿಂದ ಮುಕ್ತಿನ ತಗೊಂಡು ನಾವು ಜೊತೆಲಿ ಇದ್ದಾಗ್ಲೂ ಕೂಡ ಅಟ್ಯಾಚ್ ಆಗ್ಬಾರ್ದು. ಅಂಟಿಯೂ ಅಂಟದಂತಿರು ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಆ ನಾಲೆಜ್ನ ಆ ಧೈರ್ಯನ ಕೊಡೋದು, ಅಟ್ಯಾಚ್ಮೆಂಟ್ನ ಹೇಗ್ ತಗೋಬೇಕು ಹೇಗ್ ತಗೋಬಾರ್ದು ಅಂತ ಅರ್ಥ ಮಾಡಿಸೋದು ನಾಲೆಜ್. ಇವಾಗ ನಾವು ಹೇಗೆ ಎವಾಲ್ವ್ ಮಾಡ್ಕೋಬೇಕು ಅಂದ್ರೆ, ಒಂದು ಅಟ್ಯಾಚ್ಮೆಂಟ್ ಇಂದ ದೂರ ಹೋಗೋದ್ರಿಂದ ಸೋಲ್ ಡೆವಲಪ್ ಆಗುತ್ತೆ. ಯಾಕೆ? ಬಿಕಾಸ್ ಸೋಲ್ ಜರ್ನಿ ಮಾಡಕ್ ಬಂದಿದೆ. ಎಲ್ಲಾನು ಅಂಟ್ಕೊಂಡು ಭಾರ ಮಾಡ್ಕೊಂಡು ಅದು ಎವಾಲ್ವ್ ಆಗಕ್ ಆಗಲ್ಲ. ಹಕ್ಕಿ ಯಾಕೆ ಹಾರುತ್ತೆ? ಬಿಕಾಸ್ ಅದು ಹಗುರ ಇದೆ. ನಮ್ಮ ಸೋಲ್ ಎವಾಲ್ವ್ ಆಗ್ಬೇಕು ಅಂದ್ರೆ ನಾವು ನಮ್ಮ ಹಗುರ ಆಗ್ಬೇಕು. ಅಂದ್ರೆ ನಮ್ಮಲ್ಲಿ ಏನೇನೋ ಅದೇ ಅಹಂಕಾರ, ಇನ್ನೊಬ್ರ ಬಗ್ಗೆ ಕೆಟ್ಟದ್ ಯೋಚನೆ, ನಂಗೆ ಲಾಸ್ ಆಗೋಯ್ತು, ಅಯ್ಯೋ ನನ್ ಬಿಸ್ನೆಸ್ ನಾನ್ ಬಿಟ್ಟು ಹೋಗಲ್ಲ, ಇದು ನಂದು, ಇದೆಲ್ಲ ನಂದು ಅನ್ನೋ ಕಾನ್ಸೆಪ್ಟ್ ಇಂದ ಹೊರಗ್ ಬರ್ಬೇಕು. ಓಕೆ, ಈಗ ಹಾಗಿದ್ರೆ ಈಗ ಎವಾಲ್ವ್ ಆದಂತ, ಕಾನ್ಶಿಯಸ್ ಆದಂತ ತಂದೆ ತಾಯಿಗಳಾಗ್ಬೋದು, ಹೊರಗಡೆ ಎಷ್ಟೋ ಸ್ಕೂಲ್ಸ್ ಇಂದ ಹಿಡಿದು ಇವಾಗ ನೀವೇ ಆಗ್ಲಿ, ಈಗ ಅಫ್ಕೋರ್ಸ್ ಪಾಡ್ಕಾಸ್ಟ್ ಮುಖಾಂತರ ನಾನೇ ಇಂಡೈರೆಕ್ಟ್ ಆಗಿ ಆಗಲಿ, ಡೈರೆಕ್ಟೋ ಇಂಡೈರೆಕ್ಟ್ ಆಗಿ ಆಗಲಿ, ಈ ಜ್ಞಾನ ಮಾರ್ಗ ಅಂತ ನಾವು ಸ್ಪ್ರೆಡ್ ಮಾಡಕ್ ಹೊರಟಾಗ, ಅಂದ್ರೆ ಒಳ್ಳೇದಾಗ್ಬೇಕು ಅಂತ ಕಾನ್ಶಿಯಸ್ ಆಗಿ ನಾವು ಯೋಚನೆ ಮಾಡ್ತಿದ್ದಾಗ, ಇದು ಕೆಲವ್ರು ಮಾತ್ರನೇ ಯಾಕೆ ತಲುಪುತ್ತೆ? ಯಾಕೆ ಎಲ್ಲರೂ ಬರಕ್ ಆಗ್ತಾ ಇಲ್ಲ? ಓಕೆ, ನಾವ್ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಕರ್ಮ ಕಳ್ದಿಲ್ಲ ಅದಕ್ಕೆ ನಿಂಗೆ ಬರಕ್ ಆಗಲ್ಲ ಅಂತ ಒಂದೇ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಅದಲ್ಲ. ನಿರ್ಧಾರ ಯಾರು ಮಾಡಲ್ಲ, ಅವ್ರು ಯಾರೂ ಬರಲ್ಲ. ಡಿಸೈಡ್ ಮಾಡಿಲ್ಲ ನಾವು. ಬಿಕಾಸ್ ಈಗೋ ಇರುತ್ತೆ, ನಮ್ದೇ ಆದಂತ ಕಲ್ಪನೆಗಳು, ನಮ್ದೇ ಆದಂತ ನಂಬಿಕೆಗಳು. ಅದಕ್ಕೆ ಜ್ಞಾನ ಅಂದ್ರೆ ಏನ್ ಗೊತ್ತಾ? ಒಳಗಡೆ ನಡೆಯೋ ಆಪರೇಷನ್. ಎಂತ ಆಪರೇಷನ್ ಅಂದ್ರೆ, ಅನೆಸ್ಟೇಷಿಯಾ ಇಲ್ದೆ ಆಪರೇಷನ್. ಇಷ್ಟು ಪೇನ್ ಆಗತ್ತಲ್ಲ ಅನೆಸ್ಟೇಷಿಯಾ ಇಲ್ದೆ ಆಪರೇಷನ್ ಮಾಡ್ಕೊಳಕ್ಕೆ. ಬಿಕಾಸ್ ನನ್ ಈಗೋ ಹಿಂಡ್ಬೇಕು, ನಾನು ಇದೇ ಅಂತ ಅನ್ಕೊಂಡು ಬದುಕ್ತಾ ಇರೋ ನಂಬಿಕೆಗಳು ಇದಲ್ಲ ಅಂತ ಅರ್ಥ ಆಗತ್ತೆ ನಮ್ಗೆ. ನನ್ನನ್ ಪ್ರೀತಿಸ್ತಾ ಇದ್ದಾರೆ ಯಾರೋ ಒಬ್ರು, ಬಟ್ ಅದನ್ನು ನಾನ್ ಬಿಟ್ಟು ಹೋಗ್ಲೇಬೇಕು ಒಂದು ದಿನ. ಈ ಮೋಹ ನನ್ಗೆ ತೃಪ್ತಿ ಕೊಡಲ್ಲ ಅಂತ ರಿಯಲೈಸ್ ಆಗ್ಬೇಕು. ಅಂಡ್ ಹಣ ಪದೇ ಪದೇ ಕಳ್ಕೊಬೇಕು. ಇವೆಲ್ಲ ನಡೀತಾ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡಕ್ಕೆ ಯಾವಾಗ ನಮ್ ಸೋಲ್ ಪ್ರಿಪೇರ್ ಆಗತ್ತೆ, ಅಂಡ್ ಆ ಸೋಲ್ನ ಪ್ರಿಪೇರ್ ಮಾಡ್ಸೋದೇ ನಾಲೆಜ್ ಅಂತ. ನೀವೊಂದ್ ಸಾಂಗ್ ಕೇಳಿರ್ಬೋದು, ಲೈಕ್ ಏನು, ಅಂಕು ಡೊಂಕುಗಳು ಕಬ್ಬಿಗೆ ಇರಲು, ಕಬ್ಬಿನ ಸಿಹಿಯೂ ಡೊಂಕೇನು. ಓಕೆ, ಬಣ್ಣ ಬಣ್ಣದ ಹಸುಗಳು ಇರಲು, ಹಾಲಿಗೆ ಬಣ್ಣ ಇದೆ ಏನು. ಬಣ್ಣದ ಹಸುವೆ ನಮ್ಮ ಆತ್ಮ, ಬಿಳಿ ನೊರೆ ಹಾಲೇ ಪರಮಾತ್ಮ. ಸೊ ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅದು ಏನ್ ಹೇಳ್ತಾರೆ, ಅದ್ರಲ್ಲಿ ಯಾರು ಮಿಕ್ಸ್ ಮಾಡಕ್ ಆಗಲ್ಲ. ಇನ್ನೊಂದು ಹಾಡು ಜ್ಞಾಪಕ ಬಂತು ನಂಗೆ. ಎಲೆಗಳು ನೂರಾರು, ಆವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಹಾ, ಸೊ ಯಾವತ್ತು ಬದಲಾಗದೆ ಏನೋ ಸಮಥಿಂಗ್. ಹೌದು, ಯಾವ ಬದಲಾಗದೆ ಕಾನ್ಸ್ಟೆಂಟ್ ಆಗಿರುತ್ತೆ ಅದು, ಅದೇ ಪರಮಾತ್ಮ. ಪದೇ ಪದೇ ನಾವು ಅಟ್ಯಾಚ್ಮೆಂಟ್ಸ್ಗಳು, ಲಾಸ್, ಅದು ಇದು ಅಂತ ಅನ್ಕೊಂಡು ಈ ಕೆಲವೊಂದು ಹಳೆದನ್ನ ಕ್ಷಮಿಸಕ್ಕಾಗಲ್ಲ. ಆತ್ಮ ಎವಾಲ್ವ್ ಆಗಲ್ಲ. ನೀವೆಲ್ಲಿವರೆಗೂ ಕ್ಷಮಿಸಲ್ಲ, ಎಲ್ಲಿವರೆಗೂ ನೀವು ಮಾಡಿರೋ ತಪ್ಪುಗಳನ್ನ ಮತ್ತೆ ಅದು ತಪ್ಪು ಅಂತ ರಿಯಲೈಸ್ ಮಾಡ್ಕೊಂಡು ತಿದ್ಕೊಂಡು ನೀವು ಅದನ್ನ ಬಿಟ್ಟು ಮುಂದಕ್ಕೆ ಹೋಗಲ್ವೋ, ಅಲ್ಲಿವರೆಗೂ ಆತ್ಮ ಎವಾಲ್ವ್ ಆಗಲ್ಲ. ಅದಕ್ಕೊಂದು ಎಕ್ಸಾಂಪಲ್, ನೆಲ್ಸನ್ ಮಂಡೇಲಾ 27 years ಅವರು ಜೈಲಲ್ಲಿದ್ರು. ಜೈಲಿಂದ ಹೊರಗಡೆ ಬಿಡ್ಬೇಕಾದ್ರೆ ಅವ್ರನ್ನ ಕೇಳಿದ್ರಂತ, 27 ವರ್ಷ ನಿಮ್ಮನ್ನ ಜೈಲಲ್ಲಿ ಇಟ್ಟಿದ್ರಲ್ಲ, ಅವ್ರಿಗೆ ನೀವು ಹೊರಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂತ ಕೇಳಿದ್ರಂತ. ಈಗ ಹೊರಗಡೆ ಹೋಗಿ ಮತ್ತೆ ಅವ್ರ ಮೇಲೆ ನಾನು ದ್ವೇಷ ಸಾಧಿಸಕ್ಕೆ ನಾನೇನಾದ್ರೂ ಟ್ರೈ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ನಾನು ಜೈಲಲ್ಲೇ ಇರ್ಬೋದು ಅಂತ. ಅಂದ್ರೆ ಹೊರಗಡೆ ಬಂದ್ರೂ ನಾನು ಅದೇ ಬಂಧನದಲ್ಲಿ ಸಿಗಾಕೊಂಡಿರ್ತೀನಲ್ಲ, ದ್ವೇಷ ಅನ್ನೋದ್ರಲ್ಲಿ. ಕ್ಷಮೆ ಅನ್ನೋದು ಸ್ವಾತಂತ್ರ್ಯ, ದ್ವೇಷ ಅನ್ನೋದು ಬಂಧನ. ಸೊ ನೀನ್ ಜೈಲಲ್ಲಿ ಇದ್ದಾಗ್ಲೂ ನೀನ್ ಅದೇ ಮಾಡ್ತಿದ್ಯಾ, ಹೊರಗಡೆ ಬಂದ್ರು ನೀನ್ ದ್ವೇಷ ಸಾಧಿಸ್ತಿದ್ಯಾ ಅಂದ್ರೆ ಮತ್ತೆ ನೀನ್ ಜೈಲಲ್ಲಿ ಇರೋಂಗೆ ಅಲ್ವಾ. ಅದಕ್ಕೆ ಯಾಕೆ ಹೊರಗಡೆ ಬರ್ತೀಯಾ? ಸೊ ಆ ಸೋಲ್ ಎಷ್ಟು ಪ್ಯೂರ್ ಆಗಿ ಡೆವಲಪ್ ಆಗುತ್ತೆ ಅಂತ. ಸೊ ನೀವ್ ಯಾವಾಗ ಕ್ಷಮ್ಸಕ್ ರೆಡಿ ಆಗ್ತೀರಾ? ಅಂಡ್ ನಾನೊಂದ್ ಕತೆ ಓದಿದ್ ನೆನ್ಪಿದೆ. ನೀವ್ ಯಾಕೆ ಮಾಡಿರೋ ತಪ್ಪುಗಳನ್ನ, ತಪ್ಪು ಮಾಡಿದವ್ರು ಎಲ್ರೂ ಕೂಡ ಇವ್ನು ಎಷ್ಟೊಂದ್ ತಪ್ಪು ಮಾಡಿದಾನೆ, ಈಗ ಆಧ್ಯಾತ್ಮದಲ್ಲಿ ತುಂಬಾ ಬೆಳೆದ್ಬಿಟ್ಟಿದ್ದಾನೆ ಅಂತ ಕೆಲವ್ರು ಮಾತಾಡ್ತಾರೆ. ಅದಕ್ಕೆ ನಾನೊಂದ್ ಕತೆ ಓದಿದ್ದೆ. ಒಬ್ಬ ತುಂಬಾ ಕಳ್ಳ, ತುಂಬಾ ಕ್ರೂರಿಯಾಗಿರೋನ್ಗೆ ಅನ್ಸುತ್ತಂತೆ, ಸಾಕು ನಾನಿದೆಲ್ಲ ಮಾಡ್ತಾ ಇರೋದು, ಯಾಕೋ ನನ್ನ ಲೈಫಲ್ಲಿ ನಾನು ಎಲ್ಲ ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ, ಚೂರ್ ತಿದ್ಕೊಂಡು ಬದುಕೋಣ ಅಂದ್ಬಿಟ್ಟು ಒಬ್ರು ಗುರುಗಳ ಹತ್ರ ಹೋಗ್ತಾರಂತೆ. ಹೋಗ್ಬಿಟ್ಟು ನಾನು ಜ್ಞಾನ ತಗೋಬೇಕು, ನಂಗೆ ದೀಕ್ಷೆ ಕೊಡಿ, ನಾನು ಆಧ್ಯಾತ್ಮ ಕಲಿಬೇಕು ಅಂತ ಕೇಳ್ತಾರಂತೆ.
ಗುರುಗಳು ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡ್ತಾರಂತೆ. ನಿಂಗೆ ಅಟ್ಲೀಸ್ಟ್ ಈಗ ಅರಿವಾಗಿದ್ಯಲ್ಲಪ್ಪ, ಬಾ, ಅರಿವು ಬಂದ ತಕ್ಷಣ ನೀನ್ ಬಂದಿದ್ಯಲ್ಲ, ಬಾ, ನೀನ್ ನಿರ್ಧಾರ ತಗೊಂಡಿದ್ಯಾ ಅಂತ. ಇಡೀ ಅಲ್ಲಿರೋ ಎಲ್ಲಾ ಶಿಷ್ಯಂದಿರು ಅದನ್ನ ಅಪೋಸ್ ಮಾಡ್ತಾರಂತೆ. ಅವನೆಂತ ಕಳ್ಳ ಗೊತ್ತಾ, ಅವನೆಂತ ಕ್ರೂರಿ ಗೊತ್ತಾ, ಅವನ್ಗೆ ನೀವು ಕಲ್ಸಕ್ ಹೋಗ್ತಿದ್ದೀರಾ, ಅವನಿಗೆ ನೀವು ಅದ್ ಮಾಡಕ್ ಹೋಗ್ತಿದ್ದೀರಾ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರಂತೆ. ಆಗ ಗುರುಗಳು ಆಯ್ತು ಬಿಡು, ಅವ್ನು ಕಲಿಯೋ ತನಕ ಕಲೀಲಿ ಅಂತ ಎಲ್ಲ ಆಗತ್ತಂತೆ, ದೀಕ್ಷೆ ಆಗತ್ತೆ, ಆಧ್ಯಾತ್ಮದಲ್ಲಿ ಬೆಳೆದು ಆ ಕಳ್ಳ ಅಂತ ಅನ್ಸ್ಕೊಂಡಿರೋರು ಗುರುಗಳಿಗಿಂತಾನೂ ಶ್ರೇಷ್ಠವಾಗಿ ಜ್ಞಾನನ ಸಂಪಾದನೆ ಮಾಡಿ ಆಧ್ಯಾತ್ಮದ ಒಂದು ಗುರು ಆಗ್ತಾರಂತೆ. ಆಗ ಶಿಷ್ಯರೆಲ್ಲ, ನೀನ್ ಅಷ್ಟು ಕಳ್ಳ ಆಗಿದ್ದೋನು, ಅಷ್ಟು ಕ್ರೂರವಾಗಿದ್ದೋನು, ನೀನ್ ಹೆಂಗ್ ಆಧ್ಯಾತ್ಮದಲ್ಲಿ ಬೆಳ್ದೆ, ನಾವೆಲ್ಲ ಅಷ್ಟು ಒಳ್ಳೇದನ್ನ ಮಾಡ್ಕೊಂಡ್ ಬಂದಿದೀವಿ, ನಾವ್ ಮಾತ್ರ ಇಲ್ಲೇ ಇದೀವಿ, ನಿನ್ಗೆ ಹೆಂಗೆ ಭಗವಂತ ಒಲ್ದ ಅಂತ ಕೇಳ್ತಾರಂತೆ. ಆಗ ಯಾರು ಕಳ್ಳ ಆಗಿದ್ದವರು ಆಧ್ಯಾತ್ಮದ ಗುರು ಆದವ್ರು ಹೇಳ್ತಾರಂತೆ, ನಾನ್ ಕಳ್ತನ ಮಾಡೋದನ್ನ ಮರ್ತು ಬಿಟ್ಟಿದೀನಿ, ನೀವಿನ್ನ ಮರ್ತಿಲ್ಲ ಅಂತ. ಎಷ್ಟು ಕ್ಲಿಯರ್ ಇದೆ ಅಂದ್ರೆ, ನೀವು ಮಾಡಿರೋ ತಪ್ಪು ಸರಿ ಅಂತ ಅಲ್ಲ, ನಾನ್ ತಪ್ಪು ಮಾಡಿದೀನಿ ಅಂತ ರಿಯಲೈಸ್ ಮಾಡ್ಕೊಂಡು ಅದನ್ನ ಮರ್ತು ಅದನ್ನ ಮರೆಯೋ ಹಾಗೆ ಇವ್ರ ಆಧ್ಯಾತ್ಮದಲ್ಲಿ ಗ್ರೋತ್ ಆಗಿದ್ದಾರೆ ಅಂದ್ರೆ, ಅಲ್ಲಿ ಜೊತೆಲಿರೋರೆಲ್ಲ ಇವ್ನ ಹೆಂಗ್ ಬೆಳ್ದ ಅಂತ ಅವ್ರು ಅಲ್ಲೇ ಇದ್ದಾರೆ, ಮರ್ತಿರೋರು ಬೆಳ್ಕೊಂಡು ಹೋಗಿದ್ದಾರೆ. ಈ ತರ ಎಷ್ಟೊಂದು ಸ್ಟೋರಿಗಳಿದೆ. ಲೈಕ್ ಏನಕ್ಕೆ ಅಂದ್ರೆ, ಜ್ಞಾನ ಮಾರ್ಗಕ್ಕೆ ಬರ್ಬೇಕು ಅಂದ್ರೆ ನೀವೇನೋ ತಪ್ಪು ಮಾಡ್ಬಿಟ್ಟಿದ್ದೀರಾ. ತುಂಬಾ ನನ್ನ ಹತ್ರ ಕೆಲವು ಕ್ಲೈಂಟ್ಸ್ಗಳು ಬರೋರು ಅಥವಾ ನಮ್ಮ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಅಫೇರ್ ಇರೋದಾಗಿರ್ಬೋದು, ಅಥವಾ ಲವ್ ಬ್ರೇಕಪ್ ಆಗಿರ್ಬೋದು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಮೋಸ ಮಾಡಿರ್ತಾರೆ, ಇವರೇ ಬೇರೆಯವ್ರಿಗೆ ದುಡ್ಡನ್ನ ತಗೊಂಡ್ಬಿಟ್ಟು ಮೋಸ ಮಾಡಿರ್ತಾರೆ, ಗಂಡ ಹೆಂಡತಿಗೆ ಮೋಸ, ಹೆಂಡತಿ ಗಂಡ ಮೋಸ, ಇವೆಲ್ಲ ನಡೀತಾ ಇರುತ್ತೆ. ಈ ಥರ ಎಲ್ಲ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ಗೆ ಇವಾಗ ಗಿಲ್ಟ್ ಕಾಡ್ತಾ ಇದೆ, ನಾನು ನಿಜವಾಗ್ಲೂ ನನಗೆ ಆಧ್ಯಾತ್ಮ ಒಲಿಯತ್ತ ಮ್ಯಾಮ್, ನಾನು ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿದ್ದೀನಿ ಬೇರೆಯವ್ರಿಗೆ. ನಾನವ್ರಿಗೆ ಹೇಳೋದೇನಂದ್ರೆ, ನೀವು ಪ್ರಾಬ್ಲಮ್ ಮಾಡಿದ್ದೀನಿ ಅಂತ ಅರಿವು ಆದ ತಕ್ಷಣನೇ ಆಧ್ಯಾತ್ಮ ಎಂಟ್ರಿ ಆಯ್ತು ನಿಮ್ಮೊಳಗಡೆ. ನೀವ್ ಇವಾಗ ಮಾಡ್ಬೇಕಾಗಿರೋ ಕೆಲಸ ಮತ್ತೆ ಅದನ್ನ ಮಾಡದೇ ಇರೋ ಹಾಗೆ ಮಾಡ್ಬೇಕಷ್ಟೆ, ಕಾನ್ಶಿಯಸ್ ಆಗಿ ಎಲ್ಲೋ ನಿಮ್ ಒಳಗಡೆ. ಅಂಡ್ ನಾನು ಫ್ಯಾಕ್ಟ್ ಹೇಳ್ತೀನಿ, ನೀವು ಕ್ವಶನ್ ಮಾಡ್ಕೊಳ್ಳಿ, ನೋಡ್ತಾ ಇರೋರು ಕೂಡ ಕ್ವಶನ್ ಮಾಡ್ಕೊಳ್ಳಿ. ನೀವೇನೇ ತಪ್ಪು ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ನಿಮ್ಮ ಒಳಗಡೆ ಅಂತರಾತ್ಮ ಅಂತ ಏನ್ ಇರುತ್ತೆ ಅಲ್ವಾ, ಅದ್ ನಿಮಗೆ ಗ್ಯಾರಂಟಿ ಗೈಡ್ ಮಾಡ್ತಾ ಇರುತ್ತೆ, ಹೌದಾ ಇಲ್ವಾ? ಒಳಗಡೆ ಹೇಳ್ತಿರುತ್ತೆ, ಬೇಡ ಬೇಡ, ಸ್ಟಾಪ್ ಮಾಡು, ಈಗ ಮಾತಾಡ್ಬೇಡ, ಕೊಲೆ ಮಾಡ್ಬೇಡ, ಕದಿಬೇಡ, ಕೊರಪ್ಟ್ ಮಾಡ್ಬೇಡ. ಒಳಗಡೆ ಸೋಲ್ ಹೇಳ್ತಾ ಇರುತ್ತೆ, ಇದು ಮಾಡ್ಬೇಡ ಅಂತ. ಕೇಳಿಸ್ಕೊಳ್ಳೋ ಅಂತಹ ಪ್ರಜ್ಞೆ ನನಗಿರಲ್ಲ, ಅದಕ್ಕೆ ತಪ್ಪಾಗ್ತಾ ಇರುತ್ತೆ. ಮತ್ತೆ ನನಗೆ ಇತ್ತೀಚೆಗೆ ಇನ್ನೊಂದು ಒಂದು ಆಶ್ಚರ್ಯಕರ ಸಂಗತಿ ಅಂತಾನೆ ಅನ್ಬೇಕು. ಹಿಂದೆ ಎಲ್ಲ ಗಮನಿಸಿದ್ರೆ, ಈಗ ನಮ್ಮ ಕರ್ನಾಟಕ ರತ್ನ ಅಣ್ಣ ಅವರು, ಅಫ್ಕೋರ್ಸ್ ಈಸ್ ಅ ಸ್ಪಿರಿಚುವಲ್ ಪರ್ಸನ್, ಅವರು ನೋಡಿದ್ರೆ ಕೈ ಎತ್ತು ಮುಗಿಬೇಕು. ಈಗ ರಜನಿಕಾಂತ್ ಅವರು ಈಗ ಒಂದು ವರ್ಲ್ಡ್ ಲೆವೆಲ್ ಅಲ್ಲಿ ಹೆಸರು ಮಾಡಿರೋ ಇಂಡಿಯನ್ ಆಕ್ಟರ್. ಈಗ ಅವ್ರು ಎಲ್ಲೆಲ್ಲೋ ಹಿಮಾಲಯಕ್ಕೆ ಹೋಗ್ತಾರಂತೆ, ಎಲ್ಲೋ ತಪಸ್ ಮಾಡ್ತಾರೆ, ಯಾವುದೋ ಗುಹೆಲ್ ಕುತ್ಕೊಂತಾರಂತೆ. ಈ ತರದ ಪರ್ಸನಾಲಿಟೀಸ್ ಎಲ್ಲ ಈಗ ಅವ್ರು 60 ವರ್ಷ ದಾಟದ್ಮೇಲೆ ಜೀವನದಲ್ಲಿ ಅಷ್ಟೆಲ್ಲ ನೋಡಿದ್ಮೇಲೆಲ್ಲ ಆಯ್ತು. ಈಗ ಕೆಲವರು ಈಗ ಯಂಗ್ಸ್ಟರ್ಸ್, ಈಗ ಪ್ರಪಂಚನೇ ಮೆಚ್ಚಿಸಿದಂತ ನಮ್ಮ ಇಂಡಿಯನ್ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು, ಈಗ ಅವರು ಒಂದು 36-37 ವರ್ಷ ಇರ್ಬೋದೇನೋ. ಈಗ ಫೇಮ್ ಇದೆ ಅವರಿಗೆ, ಸಾಕಷ್ಟು ಹಣ ಇದೆ, ಇವಾಗೆಲ್ಲ ಎಂಜಾಯ್ ಮಾಡೋದು, ಅದು ಇದು, ಅಲ್ಲೋಗೋದು, ಇದು ತಗೊಳ್ಳೋದು, ಇದ್ರ ನಡುವೆ ನೀವು ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಅವರು ಕಾಶಿಲಿರೋ ದೇವಸ್ಥಾನಗಳಿಗೆ ಬರ್ತಾರೆ, ಕರ್ನಾಟಕದಲ್ಲೂ ವಿಸಿಟ್ ಮಾಡ್ತಾರೆ, ಮೊನ್ನೆ ಆಂಧ್ರ ಪ್ರದೇಶದ ಸಿಂಹಾಚಲ ಟೆಂಪಲ್ ಹೋಗಿ ಬರ್ತಾರೆ, ಅಲ್ಲಿ ಉಜ್ಜೈನ್ಗೆ ಹೋಗಿ ಮಹಾಕಾಳಲ್ಲಿ ಮಾಡ್ತಾರೆ. ಈಗ ಇಂಡಿಯನ್ ಸಿನಿಮಾಲು ಅಷ್ಟೇ ಖುಷಿ ಆಗತ್ತೆ ನಮ್ಮ ಕನ್ನಡದವರು. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೂಡ ಅವರು ಈಗ ಮಹಾಕಾಳ್ಗೆ ಹೋಗ್ತಾರೆ, ಅಲ್ಲಿ ಶಿವನ್ ಮುಂದೆ ಕುತ್ಕೊಂಡು ಅವರು ಪ್ರೇಯರ್ ಮಾಡ್ತಾರೆ. ಅಂದ್ರೆ ಯಾಕೆ ಒಂದು ಒಳ್ಳೆ ಅದ್ಭುತವಾದಂತ ಬೆಳವಣಿಗೆ ಇದು. ಯಂಗ್ಸ್ಟರ್ಸ್ ಎಲ್ಲರೂ ಸ್ಪಿರಿಚುಯಾಲಿಟಿ ಕಡೆಗೆ, ಭಗವಂತನ ಕಡೆಗೆ ಮೊರೆ ಹೋಗ್ತಿದ್ದಾರೆ. ಏನ ಇದ್ರ ಹಿಂದೆ ಇರೋ ರಹಸ್ಯ? ಓಕೆ, ಆಕ್ಚುಲಿ ಏನಂತ ಅಂದ್ರೆ, ನಾವೆಲ್ಲ ಏನ್ ಸಕ್ಸಸ್ ಆದ್ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನಾನು ಆಗ್ಲೇ ಬಿಗಿನಿಂಗ್ ಅಲ್ಲೇ ಹೇಳ್ದೆ, ಯಶಸ್ಸು ಅನ್ನೋದು ನಮಗೆ ಮೈಂಡ್ಗೆ ಅಂದ್ರೆ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಬಟ್ ಸ್ಪಿರಿಚುವಲ್ ಅನ್ನೋದು ಸೋಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅಂಡ್ ಇವತ್ತೇನು ಯಾರೆಲ್ಲ ಇವತ್ತು ಸಕ್ಸಸ್ ಆಗಿದ್ದಾರೆ ಅವರೆಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಒಂದು ಹಂತ, ಈಗ ಎಲ್ಲರೂ ಕೂಡ ಸಡನ್ ಆಗಿ ಸ್ಪಿರಿಚುವಲ್ ಎಂಟ್ರಿ ಆಗೋದು ಕೆಲವೊಂದು ಸೋಲ್, ಅದು ನನ್ನ ಆತ್ಮಕಥೆಗಳು ಅನ್ನೋ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಮೀಡಿಯಂ ಸೋಲ್, ಎವಾಲ್ವ್ ಸೋಲ್ ಅಂತ. ಸೊ ಎವಾಲ್ವ್ ಸೋಲ್ ಎಲ್ಲ ಹೇಗೆ ಅಂತಂದ್ರೆ, ಓಲ್ಡ್ ಸೋಲ್ಗಳು ಬರ್ತಿದ್ದಂಗೆನೆ ಚಿಕ್ಕ ವಯಸ್ಸಿಗೆನೆ ಆಧ್ಯಾತ್ಮಕ್ಕೆ ಎಂಟ್ರಿ ಆಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ. ಇನ್ನ ಮೀಡಿಯಂ ಸೋಲ್ ಎಲ್ಲ ಸಿಕ್ಕಾಪಟ್ಟೆ ಫೇಸ್ ಮಾಡಬೇಕು, ಆ ನೋವನ್ನು ಅನ್ಭವಿಸಿ, ಯಾಕೋ ಏನೇ ಯಶಸ್ ಆದ್ರೂ ಕೂಡ ಒಳಗಡೆ ಏನೋ ಖಾಲಿ ಇದೆಯಲ್ಲ ಅಂತ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಚಪ್ಪಾಳೆಗಳು
ಅವ್ರಿಗೆ ಒಳಗಡೆ ತಾಕಲ್ಲ. ಕರೆಕ್ಟ್. ಅವಾಗ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ಏನೋ ಗೊತ್ತಾಗ್ತಾ ಇಲ್ವಲ್ಲ, ಇಷ್ಟೊಂದ್ ಜನ ನನ್ನ ಹಿಂದೆ ಬಂದ್ರು ಕೂಡ ಇಲ್ಲೋ ನೆಮ್ಮದಿ ಮಿಸ್ ಆಗ್ತಿದ್ಯಲ್ಲ. ಪ್ರೆಷರ್, ಹೊರಗಡೆ ಗೆಲ್ಬೇಕು ಅನ್ನೋ ಪ್ರೆಷರು, ಜನಗಳನ್ನ ಮೆಚ್ಚಿಸ್ಬೇಕು ಅನ್ನೋ ಪ್ರೆಷರು, ಸಕ್ಸಸ್ ಆಗ್ಬೇಕು ಅನ್ನೋ ಪ್ರೆಷರು, ಒಂದ್ಸಲ ಬಂದಿದ್ ನೇಮ್ ಫೇಮ್ನ ಉಳಿಸ್ಕೋಬೇಕು ಅನ್ನೋ ಪ್ರೆಷರು. ಈ ಪ್ರೆಷರ್ ಯಾವಾಗ ಹೊರಗಡೆ ಗಲಾಟೆ ಏನ್ ನಡೀತಾ ಇರುತ್ತೆ, ಅದಕ್ಕಿಂತ ಒಳಗಡೆ ನಡೆಯೋ ಗಲಾಟೆಗಳು ಯಾವಾಗ ನಮ್ಗೆ ಡಿಸ್ಟರ್ಬ್ ಮಾಡುತ್ತಲ್ವಾ, ಅವಾಗ ಸ್ಪಿರಿಚುವಲ್ ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಇದೆಲ್ಲ ಕೂಡ ಆ ಸೋಲ್ಗಳಿಗೆ ತೃಪ್ತಿ ಕೊಟ್ಟಿರಲ್ಲ. 100% ತೃಪ್ತಿ. ಆಕ್ಚುಲಿ ಇವಾಗ ನಾನು ಹೇಳೋದೇನ್ ಗೊತ್ತಾ, ಭಗವಂತ ನೀವ್ ಇಂಜಿನಿಯರ್ ಆದ್ರೂ ಆಗಿ, ಡಾಕ್ಟರ್ ಆದ್ರೂ ಆಗಿ, ಏನಾದ್ರೂ ಆಗಿ, ನೀನು ಡಾಕ್ಟರಾ ಇಂಜಿನಿಯರ್ ಅಂತ ಕೇಳ್ತಾನ, ನಿಮ್ ಸೋಲ್ ಮಾತ್ರ ನೋಡ್ತಾನ. ಅವನಿಗೆ ಆತ್ಮ ಬಿಟ್ರೆ ಅವನಿಗೆ ಏನು ಏನಾದ್ರೂ ಈ ಪ್ರಪಂಚಕ್ಕೆ ಮಹಾರಾಜ ಆದ್ರೂ ಭಗವಂತನಿಗೆ ಏನು ಬೇಕಿಲ್ಲ ಅಲ್ವಾ. ಸೊ ಸೋಲ್ಗೆ ನಿಜವಾಗ್ಲೂ ಯಾವಾಗ ರಿಲ್ಯಾಕ್ಸ್ ಆಗತ್ತೆ ಅಂದ್ರೆ, ನೀವು ತುಂಬಾ ಯಶಸ್ಸನ್ನ ಪಡ್ಕೊಂಡವರೆಲ್ಲ ಏನ್ ಯಶಸ್ಸು ಅಂದ್ರಿ, ಯಶಸ್ಸಿನ ಒಂದು ಪೀಕ್ ಲೆವೆಲಿಗೆ ಹೋದಾಗ ಒಳಗಡೆ ಒಂದ್ ಸೌಂಡ್ ಸ್ಟಾರ್ಟ್ ಆಗತ್ತೆ, ಹೊರಗಡೆ ಆಗಿದ್ದು ಸಾಕು ಒಳಗಡೆ ಬಾ ಅಂತ. ಒಳಗಡೆ ಕಾಯ್ತಾ ಇದೀನಿ, ಯಾವಾಗ ಒಳಗಡೆ ಬರ್ತೀಯಾ, ಹೊರಗಡೆ ಯಶಸ್ಸನ್ನ ನೀನ್ ಸಾಧಿಸ್ಬಿಟ್ಟೆ, ಒಳಗಡೆ ಯಶಸ್ಸನ್ನ ಯಾವಾಗ ಸಾಧಿಸ್ತೀಯಾ, ನಾನ್ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಯಾವಾಗ ಆ ಧ್ವನಿ ನಮ್ಗೆ ಪದೇ ಪದೇ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಬ್ರೇಕ್ ಬೇಕು ಅನ್ಸುತ್ತೆ. ಆಧ್ಯಾತ್ಮ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ಹಣ ಸಂಪಾದನೆ ಮಾಡಬಾರ್ದು, ಆಧ್ಯಾತ್ಮ ಅಂತಂದ್ರೆ ನಾವು ಸಂಸಾರ ಮಾಡಬಾರ್ದು, ಆಧ್ಯಾತ್ಮ ಅಂತ ಅಂದ್ರೆ ನಾವೆಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಅಲ್ಲ, ನೀವು ಆಧ್ಯಾತ್ಮದಲ್ಲಿ ಇತ್ಕೊಂಡ್ರೆ ನೀವು ಹಣನೂ ಹೆಚ್ಚು ಸಂಪಾದನೆ ಮಾಡ್ತೀರಾ, ಅಂಡ್ ನಿಮ್ ಸಂಬಂಧಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರ್ತೀರಾ. ಅದು ರಿಯಲೈಸ್ ಆಗುತ್ತೆ. ತುಂಬಾ ಹೆಸರೆಲ್ಲ ಬಂದಾಗ ಎಲ್ಲೋ ಭ್ರಮೇಲ್ ಬದುಕ್ತಿದ್ದೀನಿ ಅನ್ಸುತ್ತಲ್ಲ. ಈಗ ನೀವೇ ನೋಡಿ, ಮುಂಚೆ ಯಶ್ ಆಗಿರ್ಬೋದು ಅಥವಾ ಯಶ್ ಅವರು, ವಿರಾಟ್ ಕೊಹ್ಲಿ ಅವರೆಲ್ಲ ಎಷ್ಟ್ ಚೆನ್ನಾಗಿ ರೋಡಲ್ಲಿ ಫ್ರೀಡಮ್ ಆಗಿ ಓಡಾಡ್ಕೊಂಡಿದ್ರು, ಹೌದಾ ಇಲ್ವಾ? ಇವತ್ತೇನಾಗಿದೆ, ಅವರ ಸ್ವಂತ ಊರಲ್ಲೇ ಅವ್ರು ಓಡಾಡಕ್ ಆಗ್ತಾ ಇಲ್ಲ. ಯಾವಾಗ ಆ ಪ್ರೆಷರು, ಆ ಅಚೀವ್ಮೆಂಟ್ ಆಗುವಂತ ಪ್ರೊಸೆಸ್ ಅಲ್ಲಿ ಗೊತ್ತಾಗ್ತಾ ಇರೋದಿಲ್ಲ, ಯಾವಾಗ ಆ ಪ್ರೆಷರ್ ಗೊತ್ತಾಗುತ್ತೆ, ಎಲ್ಲೋ ಒಂದ್ ಕಡೆ ನಾನು ಸ್ವಾತಂತ್ರ್ಯ ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಹೆಸರಿದೆ, ದುಡ್ಡಿದೆ, ಆದ್ರೆ ಸ್ವಾತಂತ್ರ್ಯ ಇಲ್ಲ. ಯಾವಾಗ ನಾನು ಎಲ್ಲೋ ಸ್ವಾತಂತ್ರ್ಯ ಮಿಸ್ ಆಗ್ತಿದ್ದೀನಿ ಅನ್ಸುತ್ತೆ, ಅವಾಗ ಸ್ಪಿರಿಚುಯಾಲಿಟಿ ಕಡೆಗೆ ಬರ್ತಾರೆ. ಯಾವಾಗ ಸ್ಪಿರಿಚುಯಾಲಿಟಿ ಕಡೆಗೆ ಬರ್ತಾರೆ, ಆಗ ದ ರಿಯಲ್ ಫ್ರೀಡಮ್ನ ಅವ್ರ ಒಳಗಡೆಯಿಂದ ಅವರು ಅನುಭವಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇದೇ ವಿರಾಟ್ ಕೊಹ್ಲಿ ಅವರು ಅಥವಾ ಶಾಹಿದ್ ಕಪೂರ್ ಬಾಲಿವುಡ್ ಆಕ್ಟರ್ ಆಗ್ಬೋದು, ತುಂಬಾ ಜನ ದೊಡ್ಡ ದೊಡ್ಡ ಅಚೀವ್ ಮಾಡಿದಂತ ವ್ಯಕ್ತಿಗಳು ಜೀವನದಲ್ಲಿ ಎಲ್ಲರೂ ನಾನ್ ವೆಜ್ ಬಿಟ್ಬಿಟ್ಟಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಅವರು ವೀಗನ್ ಅವರು, ಈಗ ಪ್ರಾಣಿಗಳ ಹಿಂಸೆ ಕೊಟ್ಟು ಏನು ತಿನ್ನಲ್ಲ, ಅಥವಾ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ನಾನು ಎಷ್ಟೊಂದ್ ಜನ ನನ್ನ ಪಾಡ್ಕಾಸ್ಟ್ ಮುಖಾಂತರ ಕೂಡ, ಈಗ ನಾನು ಒಂದ್ ಕಾಲದಲ್ಲಿ ಸ್ವಲ್ಪ ದಿನ ತಿಂದು ವರ್ಕೌಟ್ ಮಾಡಬೇಕು ಅದು ಇದು ಅಂತ ತಿಂದು, ಆಮೇಲೆ ನನಗೆ ಒಂದು ಕ್ಷಣದಲ್ಲಿ ತಪ್ಪು ಅಂತ ಅನ್ಸಿ ಕಂಪ್ಲೀಟ್ ಅಂತ ನಾನು ಬಿಟ್ಬಿಟ್ಟೆ. ಕಾಮಾಖ್ಯ ಅಂತ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾನು ಶೇರ್ ಮಾಡಿದ್ದೆ, ನನಗೆ ಹೋದಾಗ ರಿಯಲೈಸ್ ಆಯ್ತು ಕಾಶಿಗೆಲ್ಲ ಹೋದಾಗ ಅಂತ. ಈಗ ಉದಾಹರಣೆಗೆ ನಾನು ಈ ನಾನ್ ವೆಜ್ ವಿಚಾರ ಬಗ್ಗೆ ಮಾತಾಡಿದಾಗ, ಒಂದು ಹುಟ್ಟಿರೋ ಒಂದು ಮೇಕೆನೋ, ಒಂದು ಕುರಿನೋ, ಒಂದು ಪಾಪ ಹಸುನ ಕೂಡ ನಮ್ ತರ ಜೀವಗಳದು, ಅದನ್ನ ಬಲಿ ಕೊಟ್ಟು ಹೊಟ್ಟೆ ತುಂಬಿಸ್ಕೊಂತಾರೆ. ಪಾಪ ಅವಕ್ಕೂನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ನೋವು ಕೊಟ್ಟು ಒಂದು ಜೀವ ತೆಗೆದು ತಿನ್ನೋದೇನಿದೆಲ್ಲ, ನನ್ನ ಪ್ರಕಾರ ಇಲ್ಲಿ ನಾನು ಯಾರ ಮೇಲೂ ನಾನೇನು ಇನ್ಫ್ಲೂಯೆನ್ಸ್ ಇದು ನನ್ನ ವೈಯಕ್ತಿಕ ಅನಿಸಿಕೆ. ತುಂಬಾ ಸಾರಿ ಹೇಳ್ತೀನಿ ಅದು ತಪ್ಪು. ಅಯ್ಯಪ್ಪ ಪಿಂಡಿಯವ್ರು ಬಂದ ಕೂಡ ಅದನ್ನ ಹೇಳಿದ್ರು, ನೀವು ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಕೆಲವರು ನಾನು ಹಿಂಗೆ ಹೇಳಿದಾಗ ಇನ್ನು ಕೆಲವರು ಬೇರೆ ಕೆಲವರು ಹತ್ರದ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲ ಬಾಡಿಗೆ ಅದು ಬೇಕು, ಪ್ರೋಟೀನ್ ಅದು, ಆಮೇಲೆ ಅದೇನೋ ಕೊಂದು ಪಾಪ ತಿಂದು ಬಗೆಹರಿಸ್ಕೊಬೇಕು ಅಂತ ನನ್ನ ಫ್ರೆಂಡ್ಸ್ ಕೂಡ ಮಾತಾಡ್ತಾರೆ. ಈಗ ನಾವು ಜ್ಞಾನದ ಮುಖಾಂತರ ಯಾವ್ದಾದ್ರು ಒಂದು ವಿಚಾರದಲ್ಲಿ ಸರಿ ತಪ್ಪನ್ನ ಹೇಗೆ ಕಂಡುಕೊಳ್ಳೋದು? ಓಕೆ, ಈಗ ನೀವು ಹೇಳಿದ್ರಿ ಅದು ನಾನ್ ವೆಜ್ನೇ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು. ಈಗ ವೈಫ್ ಇದ್ರೂ ಕೂಡ ಇನ್ನೊಬ್ಬರ ಜೊತೆ ಹೋಗೋದು, ಇದು ರೈಟ್ ರಾಂಗ್ ಏನು? ಇನ್ನೊಬ್ಬರ ದುಡ್ಡನ್ನ ಕದಿಯೋದು ಸರಿನಾ ತಪ್ಪ? ಕರಪ್ಷನ್ ಮಾಡೋದು ಅಂದ್ರೆ ಏನು, ಭ್ರಷ್ಟಾಚಾರ ಏನಿದೆ ಅದು ಸರಿನಾ ತಪ್ಪ? ಇಡೀ ಯೂನಿವರ್ಸ್ ಏನ್ ಹೇಳುತ್ತೆ, ಇದನ್ನ ಸರಿ ಅವ್ರ ತಪ್ಪು ಅಂತ ಹೇಳತ್ತಾ? ಯೂನಿವರ್ಸ್ ಪ್ರಕಾರ ಅಂದ್ರೆ ಒಂದು ಎನರ್ಜಿ ಪ್ರಕಾರ ನಿಮಗೆ ಆಗುವಂತ ಕಾನ್ಸಿಕ್ವೆನ್ಸ್ ಏನಿದೆ. ಈಗ ನೀವ್ ಏನೇ ಏನು ಭ್ರಷ್ಟಾಚಾರ ಏನೇ ಮಾಡಿ, ಅಥವಾ ನೀವು ಅಫೇರ್ ಇಟ್ಕೊಳ್ಳಿ, ಅಥವಾ ಇನ್ನೊಬ್ರಿಗೆ ಮೋಸ ಮಾಡಿ, ಇದ್ ಎಲ್ಲಾದ್ರಲ್ಲೂ ಕೂಡ ನಿಮ್ ಸೋಲ್ ಹ್ಯಾಪಿಯಾಗಿರುತ್ತಾ? ಅಲ್ಲ, ಈಗ ಒಳ್ಳೆ ವಿಚಾರ ಅದನ್ನ ಜ್ಞಾಪಿಸಿದ್ರಿ. ಒಳ್ಳೇದಂತ ಏನಕ್ಕಂದ್ರೆ, ಈಗ ಅಕ್ರಮ ಸಂಬಂಧಗಳು ಮುಂಚೆ ಎಲ್ಲೋ ಅದು ಕೇಳಂಗ್ ಹೋಗ್ತಿತ್ತು, ಈಗ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಎಂತ ಹಂತಕ್ಕೆ ಬಂದಿದೆ ಅಂದ್ರೆ, ಇದು ದರಿದ್ರ ದುರಾದೃಷ್ಟ ಹೇಳಕ್ಕೂ ಕೂಡ ಅಸಹ್ಯ ಆಗತ್ತೆ.
ಈಗ ಒಂದೊಂದು ಆ್ಯಪ್ಗಳಿದೆ, ಅದು ಮದುವೆ ಆಗಿರೋರಿಗೆ ಮಾತ್ರನೇ ಆ್ಯಪ್ಗಳು. ಏನೆಲ್ಲ ದೊಡ್ಡ ದೊಡ್ಡ ಅಸಹ್ಯದ ಕಲ್ಚರ್ಗಳಿದೆ. ಈ ಫ್ಯಾಮಿಲಿ ವೈಫ್ ಸ್ವಾಪಿಂಗ್ ಅಂತೆಲ್ಲ ನಡೆಯುತ್ತೆ. ಮದುವೆ ಆದವ್ರು ಇವ್ರ ಹೆಂಡತಿ, ಅವ್ರ ನಾವು ಹೆಂಡತಿ, ಆಮೇಲೆ ಅಕ್ರಮ ಸಂಬಂಧಗಳು ಇಟ್ಕೊಳಕ್ಕೆ ಅಂತಾನೆ ಒಂದು ಆ್ಯಪ್ಗಳೆಲ್ಲ ತಯಾರಿಸಿದ್ರೆ ಎಲ್ಲಿ ಹೋಗ್ತಿದೆ ಈ ಅಂದ್ರೆ ಎಲ್ಲಿ ಹೋಗ್ತಿದೆ? ಈಗ ಅವ್ರ ಪ್ರಕಾರ ಅದು ಕರೆಕ್ಟು ಅಂತ ಅವ್ರು ಹೇಳ್ತಾರೆ. ಹಾ ಸರಿ, ಯಾರೇ ಕರೆಕ್ಟ್ ಅನ್ಲಿ ಯಾರೇ ತಪ್ಪನ್ಲಿ ಎಗೇನ್ ನಾವು ಸೆಲ್ಫ್ ಕ್ವೆಶನ್ ಮಾಡ್ಕೊಬೇಕಾಗಿರೋದು. ಎಷ್ಟೋ ಜನ ಈ ತರ ಎಲ್ಲ ಆದ್ಮೇಲೆ ಒಂದ್ ಹಂತಕ್ಕೆ ಹೋದ್ಮೇಲೆ ಅವ್ರಿಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆ ಕಾಡಕ್ ಸ್ಟಾರ್ಟ್ ಆಗತ್ತೆ. ಏನೋ ಆಗ್ತಿದೆ ನನ್ನ ಲೈಫಲ್ಲಿ, ಏನೋ ಸರಿ ಇಲ್ಲ, ಏನೋ ಹೊಡಿತಾ ಇದೆ ಅಂತ ಗೊತ್ತಾಗತ್ತೆ. ಆ ಟೈಮಲ್ಲಿ ಅವ್ರು ಪಾಸ್ ಕೊಟ್ಟು ಏನಕ್ಕೆ ಇದೆಲ್ಲ ನಡೀತಾ ಇದೆ ಅಂಡ್ ನಾನು ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂಡ್ ಯಾವ ಸೋಲ್ಗೆ ನಾನು ಏನ್ ಬೆನಿಫಿಟ್, ಯಾವ ಸೋಲ್ಗೆ ಏನ್ ಎಫೆಕ್ಟ್ ಮಾಡಿದೀನಿ, ನನ್ನ ಸೋಲ್ಗೆ ನಾನು ಏನ್ ಎಫೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಡೆಫಿನೆಟ್ಲಿ ಕಾಡಕ್ ಸ್ಟಾರ್ಟ್ ಆಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ಇದು ಎಲ್ರಿಗೂ ಯಾಕೆ ಬರಲ್ಲ. ನಂಗೆ ರೀಸೆಂಟ್ ಆಗಿ ಒಬ್ರು ಕೇಳ್ತಾ ಇದ್ರು, ನಾನೇನೋ 2 ತಪ್ಪು ಮಾಡಿದ್ದೀನಿ, ನನಗೆ ಇಷ್ಟು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಯಾಕೆ ಕಾಡ್ಬೇಕು ನನಗೆ ಪಾಪ ಪ್ರಜ್ಞೆ, ಎಷ್ಟೊಂದ್ ಜನ ತಪ್ಪು ಮಾಡ್ಕೊಂಡು ಚೆನ್ನಾಗೇ ಇದಾರಲ್ಲ ಅಂತ ಕೇಳಿದ್ರು. ನಾನು ಅವ್ರಿಗೆ ಒಂದೇ ಹೇಳಿದ್ದು, ಖುಷಿ ಪಡಿ, ನಿಮ್ಗೆ ಈಗ ಪ್ರಜ್ಞೆ ಬಂದಿದೆ, ಅವ್ರಿಗಿನ್ನ ಬಂದಿಲ್ಲ. ಬಂದಾಗ ಅವ್ರಿಗೂ ರಿಯಲೈಸ್ ಆಗುತ್ತೆ. ಹಾಗಂತ ಈ ಜನ್ಮದಲ್ಲೇ ಬರ್ಬೇಕಾ ಬೇಡವಾ, ಅದು ಅವ್ರದೇ ನಿರ್ಧಾರ. ಅದನ್ನೇ ಕೃಷ್ಣ ಹೇಳಿರೋದು, ಆಗ್ಬೇಕು ನೀವು ಜ್ಞಾನ ಮಾರ್ಗಕ್ಕೆ ಬರಕ್ಕೆ ಅಂತ. ನೀನ್ ಯಾವ ಜನ್ಮ ಅಂತ ನೀನ್ ಡಿಸೈಡ್ ಮಾಡು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಜ್ಞಾನ ಅನ್ನೋದು ಯಾರಂತನಾದ್ರೂ ಬರ್ತಾ ಇದೆ ಅಥವಾ ತಗೋಬೇಕು ಅಂತ ಗೊತ್ತಾದ ತಕ್ಷಣ ತಳ್ಬಿಡಿ, ನಿಮ್ ಸೋಲ್ನ ನೀವು ಪುಷ್ ಮಾಡ್ಕೊಂಡು ಹೋಗ್ಬಿಡಿ ಜ್ಞಾನ ಮಾರ್ಗಕ್ಕೆ ಅಂತ. ಬಿಕಾಸ್ ನಮಗ್ ತುಂಬಾ ತಡೆಯಕ್ಕೆ ಅವಕಾಶಗಳಿರುತ್ತೆ. ಯಾವಾಗ ನಾವು ಮಾಡ್ತಾ ಇರೋ ತಪ್ಪುಗಳನ್ನ ಯಾರಾದ್ರೂ ಹೇಳ್ಬಿಟ್ರೆ, ನನ್ನ ಹೇಗ್ ಬದುಕ್ತಾ ಇದ್ದೀನಿ ಅದನ್ನ ಯಾರು ಚೇಂಜ್ ಮಾಡಕ್ ಬಂದ್ಬಿಟ್ರೆ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ. ಬಟ್ ನಾವು ಬದಲಾಗ್ಬೇಕಾ ಬೇಡ್ವಾ, ಏನಕ್ಕೋಸ್ಕರ ಬದಲಾಗ್ಬೇಕು ಅಂಡ್ ಬದಲಾಗೋದ್ರಿಂದ ನನ್ ಸೋಲ್ ಎವಾಲ್ವ್ ಆಗತ್ತಾ ಇಲ್ವಾ, ಆ ಕ್ವೆಶನ್, ಸೆಲ್ಫ್ ಕ್ವೆಶನ್ ಹಾಕೊಂಡಾಗ್ಲೇ ನಿಮ್ಗೆ ಆನ್ಸರ್ ಸಿಗತ್ತೆ. ಸೊ ಅದನ್ನ ಯಾವಾಗ ನೀವು ಮಾಡ್ಕೊಳ್ತೀರಾ, ನಿಮ್ಗೆ ರೈಟ್ ರಾಂಗ್ ನಿಮ್ ಸೋಲೇ ಹೇಳುತ್ತೆ. ಆಮೇಲೆ ಕೊಲೆ ಮಾಡೋ ಅಂತ ವ್ಯಕ್ತಿಗೂ ಕೂಡ ಅವರ ಆತ್ಮ ಹೇಳ್ತಾನೆ ಇರುತ್ತೆ ದಿಸ್ ಇಸ್ ರಾಂಗ್ ಅಂತ. ಮತ್ ಯಾಕೆ ಬಚ್ಚಿಕೋಬೇಕು ಕೊಲೆ ಮಾಡಿದವರು, ಯಾಕೆ ಸುಳ್ಳು ಹೇಳ್ಬೇಕು ಕೊಲೆ ಮಾಡಿದವರು, ಯಾಕೆ ಧೈರ್ಯವಾಗಿರಕ್ಕಾಗಲ್ಲ? ನೀವೇ ಹೇಳಿ, ತಪ್ಪು ಮಾಡಿದವರು ಧೈರ್ಯವಾಗಿರಕ್ ಆಗತ್ತಾ? ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮೊಳಗಡೆನೇ ಪ್ರಶ್ನೆ ಬರ್ತಿರುತ್ತೆ, ಯಾಕೋ ನಾನ್ ಮಾಡ್ತಿರೋದು ಸರಿಯಲ್ಲ ಅನ್ಸುತ್ತೆ, ಇದು ಬೇಡ ಅನ್ಸುತ್ತೆ, ಸರಿ ಹೋಗ್ತಾ ಇಲ್ಲ ಇದು. ನಮ್ ಕಣ್ಣಲ್ಲಿ ನಾವೇ ಚಿಕ್ಕವರಾಗಿ ಕಾಣೋಕೆ ಸ್ಟಾರ್ಟ್ ಆಗತ್ತೆ. ಜಗತ್ತು ಕಣ್ಣಲ್ಲಿ ನಾವು ಚಿಕ್ಕವರಾಗಿ ಕಂಡಾಗ ನಮ್ಗೆ ಅಷ್ಟು ಪೇನ್ ಆಗಲ್ಲ ಆಕ್ಚುಲ್ ಆಗಿ. ಯಾವಾಗ ನಮ್ ಒಳಗಡೆನೆ ಎಲ್ಲೋ ಒಂದ್ ಕಡೆ ನಾವು ಇದು ನಾನಲ್ಲ, ಬಟ್ ಯಾಕೆ ಈ ತರ ಬದುಕ್ತಾ ಇದೀನಿ, ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಎಲ್ಲರ ಸೋಲು ಹೇಳತ್, ಎಲ್ಲರ ಆತ್ಮನೂ ಹೇಳತ್. ಅಥವಾ ಇಲ್ಲಿ ಮಿಸ್ ಆದ್ರೂ ಮೇಲ್ಗಡೆ ಒಂದು ಕೋರ್ಟ್ ಇರುತ್ತೆ, ಭಗವಂತ ಅಲ್ಲಿ. ಹೌದು, ಅವ್ನ್ ಟೈಮ್ ಕರೆಕ್ಟಾಗಿ ನಮ್ಗೆ ಎಂಟ್ರಿ ಕೊಡ್ತಾನೆ, ಯಾವ ಟೈಮಲ್ಲಿ ನಾವು ತಗೋಬೇಕು ಅಂತ. ಬಟ್ ಅದಕ್ಕೆ ನಾನು ಹೇಳೋದು, ದೇವ್ರನ್ನ ಎಲ್ಲೋ ಒಂದು ಬುಕ್ಕಲ್ಲಿ ಓದಿದ್ ನಂಗೆ ನೆನ್ಪಿರೋದು, ದೇವ್ರನ್ನ ನಾವು ದೇವ್ರೆ ನಾನು ನಿನ್ನ ನಂಬ್ತೀನಪ್ಪ ಅಂತ ಹೇಳೋದಲ್ಲ. ನೀವು ದೇವರನ್ನ ನಂಬಬೇಡಿ, ದೇವರು ನಿಮ್ಮನ್ನು ನಂಬೋ ಹಾಗೆ ಬದುಕಿ ಅಂತ ಅದು ಕೋಟಿದೆ. ನಮ್ಮನ್ನ ದೇವ್ರು ಯಾವಾಗ ನಂಬ್ತಾನಲ್ವಾ, ಈಗ ಒಬ್ಬ ಓನರ್ ಒಂದು ಕಂಪ್ನಿ ಕೆಲಸ ಕೊಡ್ಬೇಕು ಅಂದ್ರೆ ನನ್ನ ಕ್ವಾಲಿಟೀಸ್ ಅವ್ನಿಗೆ ಇಷ್ಟ ಆದ್ರೆ ಕೆಲಸ ಕೊಡ್ತಾನೆ. ಹಂಗೆ ಭಗವಂತನ್ಗೂ ನನ್ನ ಕ್ವಾಲಿಟಿ ಇಷ್ಟ ಆದ್ರೇನೆ ಅವ್ನ್ ನನ್ನ ಜೊತೆಗೆ ಎಂಟ್ರಿ ಆಗ್ತಾನೆ, ಅವನ ಜೊತೆಗೆ ನನ್ನ ಸೇರ್ಸ್ಕೊಂತಾನೆ. ನಾನು ಅದನ್ನ ಡೆವಲಪ್ ಮಾಡ್ಕೊಳ್ಳೋ ತನಕನೂ ಅವನು ವೇಟ್ ಮಾಡ್ತಾ ಇರ್ತಾನೆ, ನೀನು ಯೋಗ್ಯತೆ ಸಂಪಾದಿಸ್ಕೊಂಡ್ ಬಾ ಅಂತ. ನೀವೀಗ ನಿಮ್ಮ ಕರ್ಮ ಫಲದ ಮೂಲಕ ನೀವು ಎಷ್ಟೊಂದ್ಸರಿ ಅನ್ಕೊಂಡಿರ್ತೀರ, ನಾನು ಇವ್ರಿಗೆ ಸರಿಯಾಗಿ ಮೋಸ ಮಾಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಹೆಂಗ್ ಬಚಾವ್ ಆಗ್ತಿದೆ, ನಾನು ಇವ್ರನ್ನ ಸರಿ ಬಕ್ರ ಮಾಡ್ತಿದ್ದೀನಿ, ಇವ್ರ ಜೊತೆ ದುಡ್ಡು ಕಾಸಲ್ಲಿ ಆಟ ಆಡ್ತಿದ್ದೀನಿ, ಎಮೋಷನಲಿ ಇವ್ರಿಗೆ ಡ್ರೈನ್ ಮಾಡ್ತಿದ್ದೀನಿ, ಇವ್ರ ಭಾವನೆಗಳ ಜೊತೆ ಆಟ ಆಡಿ ಹರ್ಟ್ ಮಾಡ್ತೀನಿ, ಆದ್ರೂ ನಾನು ಯಾರು ಕಂಡಿಡಕ್ಕಾಗಲ್ಲ ಅಂತ ಇವ್ರು ಅನ್ಕೋತಾರೆ. ಯಾವಾಗಾದ್ರೆ ನೀವು ಈ ಮನುಷ್ಯನಿಗೆ ಏಟಿಂದ ನೀವು ತಪ್ಪಿಸ್ಕೊಬಹುದು, ಭಗವಂತ ಕೊಡೋ ಚಾಟಿ ಏಟ್ ಅಂತ ಒಂದಿರುತ್ತಲ್ಲ, ಅದರಿಂದ ಅವಾಗ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಎಷ್ಟೊಂದು ಸಂದರ್ಭದಲ್ಲಿ ನಾವ್ ಹೇಗ್ ಅನ್ಕೋತೀವಿ ಅಂದ್ರೆ, ನಮ್ಗೆ ಯಾರಾದ್ರೂ ಒಬ್ರು ಮೋಸ ಮಾಡಿದಾಗ ಗೊತ್ತಾಗ್ಬಿಡತ್ತೆ ಇವ್ರು ಮೋಸ ಮಾಡಿದಾರೆ ಅಂತ, ಅವರು ಇವರಿಂದ ದೂರ ಹೋಗ್ಬಿಡ್ತಾರೆ. ನಾವ್ ಅನ್ಕೋತೀವಿ ಅವ್ರ ಏನಕ್ಕೆ ಕೆಟ್ಟದಾಗ್ಲಿ ನಮ್ ಮುಂದೆನೆ ಆಗ್ಲಿ ನಾವ್ ಅದನ್ನ ನೋಡ್ಲಿ, ಅವಾಗ ಆಯ್ತು ಅಂದ್ರೆ ಭಗವಂತ ನೀನ್ ಇದೆಯಾ ಸರಿಯಾಗಿ ಅವ್ರಿಗೆ ಪಾಠ ಕಲಿಸ್ತೆ ಅಂತ ಅನ್ಕೋತೀವಿ. ಬಟ್ ಮುಂದೊಂದ್ ದಿನ ಕರ್ಮ ಅನ್ನೋದು ಎಲ್ಲೋ ಯಾವ್ದೋ ಒಂದ್ ರೀತಿಲಿ ಆಗತ್ತೆ, ನೀವು ನೋಡ್ದೇನೆ ಹೋಗ್ಬೋದು ಅದು, ಬಟ್ ಯಾರು ಎಸ್ಕೇಪ್ ಮಾತ್ರ ಆಗಕ್ಕಾಗಲ್ಲ. ನೀವು ಚೆನ್ನಾಗಿ ಹೇಳಿದ್ರೆ ಇದ್ರ ಬಗ್ಗೆ ಒಂದ್ ಕ್ಲಾರಿಟಿ ಕೊಡ್ತೀನಿ. ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ರೆ ನಾವ್ ಯಾರನ್ನೂ ದ್ವೇಷಿಸಲ್ಲ ಅನ್ನೋದಕ್ಕೆ. ಈಗ ನೀವು ಯಾರನ್ನಾದ್ರೂ ನಿಮ್ಗೆ ಯಾರೋ ಮೋಸ ಮಾಡಿದಾರ ಆಯ್ತಾ, ಏನಕ್ಕೆ ಕ್ಷಮಿಸ್ಬೇಕು? ಅವರಿಗೋಸ್ಕರ ಅಲ್ಲ, ನನಗೋಸ್ಕರ ಕ್ಷಮಿಸ್ಬೇಕು. ಯಾಕೆ ಅಂತ ಹೇಳ್ತೀನಿ. ಈಗ ನೀವು ನನಗೆ ಮೋಸ ಮಾಡಿದ್ದೀರಾ, ಎವ್ರಿ ಡೇ ನೀವ್ ಚೆನ್ನಾಗಿರ್ಬಾರ್ದು, ನೀವು ಗ್ರೋತ್ ಆಗ್ಬಾರ್ದು, ನಿಮಗ್ ಕೆಟ್ಟದಾಗ್ಬೇಕು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹಿಡಿದು
ಏನೇನೇನೇನೋ ವರ್ಕ್ ಮಾಡಿಸಿ ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಕುಗ್ಗಿಸ್ಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ. ನೀವು ಚೆನ್ನಾಗಿದ್ದೀರಾ ಇಲ್ವಾ, ನಿಮ್ಗೇನಾದ್ರು ಪ್ರಾಬ್ಲಮ್ ಆಯ್ತಾ ಇಲ್ವಾ ಅಂತ ನಾನು ನಿಮ್ಮನ್ನ ಹುಡುಕ್ತಾನೆ ಇರ್ತೀನಿ. ನಾನು ಏನ್ ಹೇಳ್ತಾರೆ ನಿಮ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ. ನಿಮ್ಗೆ ಗೊತ್ತಿರೋರ್ನ ಕೇಳ್ತೀನಿ, ಹೆಂಗೆ ಅವರು ಹೆಲ್ತ್ ಚೆನ್ನಾಗಿದ್ಯಾ ಏನು ಅಂತ ವಿಚಾರಿಸ್ತಾ ಇರ್ತೀನಿ. ಎಲ್ಲೋ ಒಂದು ಕಡೆ ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ, ಏನೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ರೆ, ಏನೋ ಒಂದು ದೊಡ್ಡ ಲಾಸ್ ಆಗಿದೆ ಅಂತ ಗೊತ್ತಾದ್ರೆ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಖುಷಿ ಆಗುತ್ತೆ. ಇದ್ ಆಗ್ಬೇಕಿತ್ತು, ಅವ್ನ್ ಮಾಡಿರೋದಕ್ಕೆ ಅವನಿಗೆ ಸರಿಯಾಗಿ ಆಗಿದೆ ಅಂತ. ಸುಮ್ಮನೆ ಯೋಚನೆ ಮಾಡಿ, ಕರ್ಮ ತುಂಬಾ ದೂರ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಿಮಗ್ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಿದಷ್ಟು ಕ್ಷಣ ನನ್ನ ಕ್ಷಣಗಳನ್ನ ಹಾಳು ಮಾಡ್ಕೊಂಡಿದ್ದೀನಿ ನಾನು ಅಂತ ಗೊತ್ತಾಗ್ತಿಲ್ಲ ನನ್ಗೆ. ನಿಮ್ ಟೈಮು, ನನ್ ಟೈಮ್, ನನ್ನ ಎನರ್ಜಿ, ಇನ್ನೊಬ್ರ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡ್ಬೇಕಾದ್ರೆಲ್ಲ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇನ್ನೊಬ್ರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರೋದು ನನಗೆ ಖುಷಿ ಕೊಡ್ತಿದೆ ಅಂದ್ರೆ ನಾನು ಎಷ್ಟು ಸ್ಯಾಡಿಸ್ಟ್ ಆಗಿ ನನ್ನ ಖುಷಿ ಕ್ಷಣಗಳನ್ನ ಹಾಳು ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಹಾಕೋ ಆ ಎಫರ್ಟ್ನ ನನ್ನ ಗ್ರೋತ್ ಕಡೆಗೆ, ಕ್ಷಮಿಸೋದ್ರ ಕಡೆಗೆ, ನನ್ನ ಡೆವಲಪ್ಮೆಂಟ್ ಕಡೆಗೆ ಮಾಡಿದ್ದಿದ್ರೆ ನಾನು ಎಷ್ಟೋ ಸಂಪಾದನೆ ಮಾಡ್ಬೋದು, ಎಷ್ಟೋ ಖುಷಿಯಾಗಿರ್ಬೋದು. ಕೆಲವೊಬ್ಬರಿಗೆ ಅದೊಂದು ಸಣ್ಣ ಈಗೋ ಇರುತ್ತೆ, ನನಗೆ ಮೋಸ ಮಾಡಕ್ ಕಳಿಸ್ತೀನಿ, ಕೇಸ್ ಹಾಕ್ತೀನಿ, ಅವ್ರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಿಜವಾಗ್ಲೂ ನೀವು ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡ್ಬೇಕು ಅಂತ ನಿಮ್ಗೇನಾದ್ರು ಇದ್ರೆ ಆಯ್ತಾ, ಇನ್ನೊಬ್ರಿಗೆ ನಾವು ಪ್ರಾಬ್ಲಮ್ ಮಾಡ್ಬೇಕಪ್ಪ, ಅವ್ರು ಅನ್ಭವಿಸ್ಬೇಕು ಅಂತ ಏನಾದ್ರು ನಿಮ್ಗೆ ಹಂಗೂ ಆ ಈಗೋ ಇದ್ರೆ ನಿಮ್ಗೆ ಕ್ಷಮಿಸ್ಬಿಡಿ ಅವ್ರನ್ನ. ನಿಮ್ ಪಾಡಿ ನೀವು ಬೆಳೆದು ಬಿಡಿ ಸಾಕು ಅಲ್ವಾ? ಅದಕ್ಕೆ ಆಮೇಲೆ ಅವ್ರಿಗೆ ತೋರ್ಸ್ಬೇಕು ಅಂತಾನು ಅಲ್ಲ, ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ. ನಿಮ್ ಹಿಂದೆ ಯಾರು ಮಾತಾಡ್ತಿರ್ತಾರೋ ಅವ್ರ ಹಿಂದೆನೆ ಇರ್ತಾರೆ, ಅವ್ರು ಯಾವತ್ತೂ ನಿಮ್ ಮುಂದೆ ಬರಕ್ಕಾಗಲ್ಲ. ಸೊ ಕರ್ಮ ಅಂದ್ರೆ ಅಷ್ಟೇನೆ. ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದ್ ಯೋಚನೆ ಮಾಡ್ಬೇಕಾದ್ರೆ ನಾವು ಅವ್ರ ಹಿಂದೆ ಇರ್ತೀವಿ, ಅವ್ರ ಮುಂದೆ ಇರಲ್ಲ ನಾವು. ಸೊ ಇವೆಲ್ಲಾನು ಕೂಡ ಯಾರನ್ನಾರು ದ್ವೇಷಿಸ್ಬೇಕಾ ಬೇಡ್ವಾ, ಪ್ರೀತಿಸ್ಬೇಕಾ, ಹೇಗ್ ಪ್ರೀತಿಸ್ಬೇಕು, ಮದ್ವೆ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು, ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದೆಲ್ಲದ್ರ ಬಗ್ಗೆ ಜ್ಞಾನ ಯಾರಿಗಿರುತ್ತೆ ಅವರು ಅವ್ರ ಲೈಫ್ನ ಬಹಳ ಈಸಿಯಾಗಿ ಡಿಸೈನ್ ಮಾಡ್ಕೊಳ್ತಾರೆ. ನೀವು ಸದ್ಗುರು ಅವ್ರು ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಈಗ ಎಲ್ಲೋ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ನೀವು BMW ಹೋಗ್ತಿರ್ತೀರ, ಯಾರೋ ಒಬ್ರು ಪಾಪ ಸಣ್ಣ ಆಟೋ ಡ್ರೈವರು ಏನೋ ಏನೋ ಸಣ್ಣ ಸ್ಕ್ರಾಚ್ ಆಗುತ್ತೋ ಅಂತ ಇಟ್ಕೊಳ್ಳಿ. ಈಗ ಸಡನ್ ಆಗಿ ಇಳಿದ ತಕ್ಷಣ ಈಗ ನಿಮ್ ತಪ್ಪಿತ್ತು ಅವ್ರ ತಪ್ಪಿತ್ತು, ಇಬ್ಬರ ನಡುವೆ ಒಂದು ಜಗಳ ಶುರು ಆಗೋಯ್ತು, ಕೆಟ್ಟ ಜಗಳ ಶುರು ಆಯ್ತು ಅಂತ ಇಟ್ಕೊಳ್ಳಿ. ಜಗಳ ಆಡ್ತಿದ್ದಂತ ಟೈಮಲ್ಲಿ ನೀವು ಅವ್ರ ಫ್ರೀಕ್ವೆನ್ಸಿಗೆ ಇಳಿದು ಅವ್ರ ಸಮ ಜಗಳ ಆಡ್ಬೇಡಿ. ಕರೆಕ್ಟ್, ಹೌದು. ಎಷ್ಟು ಟೈಮ್ ನೀವು ಅದನ್ನ ಗಾಡಿ ರಿಪೇರಿ ಮಾಡಿಸ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಿ, ನೀವು ಖುಷಿಯಾಗಿರೋದ್ರ ಕಡೆ ಫೋಕಸ್ ಮಾಡಿ. ಫೈನಲಿ ಏನ್ ಗೊತ್ತಾ, ಹೊರಗಡೆ ಯಾವ ಸೌಂಡು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ, ಒಳಗಡೆ ಇರೋ ಸೌಂಡೇ ತುಂಬಾ ಡಿಸ್ಟರ್ಬ್ ಮಾಡೋದು ನಮ್ಗೆ. ಇದನ್ನ ಪೀಸ್ ಆರಾಮ. ಹೊರಗಡೆ ಇರೋ ಯಾವ ಲಾಸ್, ಯಾವ ಲವ್ ಬ್ರೇಕಪ್, ಯಾರ ಡೆತ್, ಯಾವ ಪ್ರಾಬ್ಲಮ್ ಕೂಡ ನಿಮ್ಮ ಒಳಗಡೆ ಇರೋ ಪೀಸ್ನ ಶೇಕ್ ಮಾಡಕ್ಕೆ ಬಿಡಬಾರ್ದು. ನನ್ಗೆ ಹೊರಗಡೆ ಇರೋರ್ ಒಂದು ಆಟಿಟ್ಯೂಡ್ ಅಥವಾ ಹೊರಗಡೆ ಇರೋ ಪ್ರಪಂಚ ನನ್ನ ಒಳ ಪ್ರಪಂಚಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದ್ರೆ ನನ್ನ ಹತ್ರ ಜ್ಞಾನ ಇಲ್ಲ ಅಂತ ಅರ್ಥ. ಎಷ್ಟೊಂದು ಸಂದರ್ಭದಲ್ಲಿ ಈಗ ಸಿನಿಮಾ ನೋಡಿದ್ರೆ ಅನ್ಸೋದು, ತಪಸ್ಗೆಲ್ಲ ಮಾಡಕ್ ಕುತ್ಕೊಂಡ್ಬಿಟ್ಟಾಗ ಎಷ್ಟು ಉದ್ದ ಗಡ್ಡ ಬಿಟ್ಕೊಂಡ್ಬಿಡೋದು, ಗುಪ್ತ ಎಲ್ಲ ಬೆಳೆದು ಬಿಡೋದು. ನೀವು ಹಳೆ ಸಿನಿಮಾಗಳು ನೋಡಿದ್ರೆ ದೇವ್ರ ಕೂರ್ತಾಗ ಏನಾದ್ರು ತಪಸ್ ಮಾಡಿದ್ರೆ ಹಂಗೆ ಅದ್ ಹೆಂಗೆ ಕುತ್ಕೊಳಕ್ ಸಾಧ್ಯ ಆಗತ್ತೆ? ಒಬ್ಬ ಮನುಷ್ಯ ನಮಗೊಂದ್ 2 ಅವರ್ ಕುತ್ಕೊಳಕ್ ಕಷ್ಟ ಆಗತ್ತೆ, 8 ಅವರ್ 10 ಅವರು ಉಪಾಸನ ಮಾಡಿದಾಗೆಲ್ಲ 10 ಡೇಸ್ ಆಗುತ್ತೆ. ಕೆಲವ್ರು ಹೆಂಗೆ 1 ತಿಂಗಳು 1 ವರ್ಷ ಎಷ್ಟೋ ವರ್ಷಾನ್ಗಟ್ಲೆ ದೇವ್ರನ್ನ ಮೆಚ್ಚಕ್ಕೆ ತಪಸ್ ಮಾಡಿದ್ದಂತೆ. ಇದೆಲ್ಲ ನಿಜನಾ ಸುಳ್ಳ ಅಂತೆಲ್ಲ ಅನ್ಸೋದು. ಆ ಕೂತಿದ್ದಂತ ಟೈಮಲ್ಲಿ ಅವ್ರು ಪಡೆದಂತ ಸುಖ ಏನಿದೆ ಅಲ್ಲ ಅಲ್ವಾ, ಒಂದ್ಸರಿ ಕಣ್ಮುಚ್ಚೋರೆ ನಿಮಗೆ ಪ್ರಪಂಚನೇ ಬೇಡ. ಏನ್ ಗೊತ್ತಾ, ರೀಸೆಂಟ್ ಆಗಿ ನಾನೊಂದು ಅನುಷ್ಠಾನ ಮಾಡಿದ್ದೆ. 8 hours ನಾನು ಎದ್ದೋಳಂಗಿಲ್ಲ, ಅಂದ್ರೆ 8 hours ನಾವು ಕಂಟಿನ್ಯೂಸ್ ಆಗಿ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ನಂಗೆ ಫಸ್ಟ್ ಅನ್ಕೊಂಡಿದ್ದೇನಂದ್ರೆ, ಫಸ್ಟ್ ಬಂದಿದ್ದು 8 hours ಕುತ್ಕೊಳಕ್ ಆಗತ್ತಾ, ಸಾಧ್ಯ ಆಗತ್ತಾ, ಓಕೆ ನಾನು ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು, ಬರೀ ಇದೇ ಮಾಡ್ಬೇಕು, ಇದು ಓಕೆನಾ, ನನ್ ಕೆಲ್ಸ ಅಷ್ಟಿದೆ, ನನ್ ಮಗ ಬರ್ತಾನೆ, ಅವ್ನ್ ಸ್ಕೂಲು, ಎಲ್ಲವೂ ತಲೆಯಲ್ಲಿ ಓಡ್ತಾ ಇತ್ತು. ಹಾಗಿದ್ರೆ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು, ನಾನು ಬೆಳಗ್ಗೆ ನನ್ನ ಕೆಲಸ ಸ್ಟಾರ್ಟ್ ಆಗೋಷ್ಟ್ರಲ್ಲಿ 8 hours ಮುಗಿಸ್ಬೇಕು, ಹೇಗ್ ಮಾಡೋದು, ಕೆಳಗಡೆ ಕುತ್ಕೊಂಡ್ ಮಾಡಿದ್ರೆ ಕಾಲ್ ನೋವಲ್ವಾ, ಎಲ್ಲ ಫಸ್ಟ್ ಯೋಚನೆ ಬಂತು. ಇದು ಎಲ್ಲರಿಗೂ ಕೂಡ ಯಾವ್ದಾದ್ರು ನಾಲೆಜ್ ತಗೋಬೇಕಾದ್ರೆ ಎಲ್ಲರಿಗೂ ಬರೋ ಕ್ವೆಶನ್, ನಮ್ ಕೈಲಿ ಆಗುತ್ತಾ, ಇದೆಲ್ಲ ಬೇಡಪ್ಪ, ಇದೆಲ್ಲ ಕಷ್ಟ ಅಂತ ಅನ್ಸುತ್ತೆ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನ್ ಮತ್ತೆ ಕ್ವೆಶನ್ ಮಾಡ್ಕೊಂಡಿದ್ ಒಂದೇ ಒಳಗಡೆ, ನಿನ್ನ ಸಂಕಲ್ಪ ದೊಡ್ಡದಾಗಿದ್ದಾಗ ನಿನ್ನ ತಪಸ್ಸು ಅಷ್ಟೇ ದೊಡ್ಡದಾಗಿರ್ಬೇಕು. ನೀನು ಭಗವಂತನ ಹತ್ರ ಹೋಗಿ 100 ಕೋಟಿ ಬೇಕು ಅಂದ್ಬಿಟ್ಟು 100 ರೂಪಾಯಿ ಹಾಕಿದ್ರೆ ಹುಂಡಿಗೆ, ಕರೆಕ್ಟ್ ಅಲ್ವಾ? ನಾವೆಲ್ಲ ಹೆಂಗೆ ಅಂದ್ರೆ
ನಮ್ಮ ದೇವ್ರ ಹತ್ರ ಎಷ್ಟು ಕೇಳ್ತೀನಿ ಅಲ್ಲ, ಅದ್ರ 10 ಪಟ್ಟು ನಾನು ಅವನಿಗೆ ಕೊಡ್ಬೇಕು. ಪ್ರಾಫಿಟ್ ಬೇಕಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರ್ಬೇಕು. ನೀವು ಭಗವಂತನಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಟೈಮ್ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಎನರ್ಜಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಅದ್ರ ಮೇಲೆ ನಿಮಗ್ ದೊಡ್ಡ ದೊಡ್ಡದನ್ನ ಅಚೀವ್ ಮಾಡಕ್ಕಾಗತ್ತೆ. ತಪಸ್ಸು ಚಿಕ್ಕ ಚಿಕ್ಕದನ್ನ ಪಡ್ಕೊಳಕ್ ಯಾರು ಮಾಡಿಲ್ಲ. ನೀವು ನೋಡಿ, ಎಲ್ಲ ಲೋಕಗಳಿಗೆಲ್ಲ ದೇವ್ರನ್ನೇ ಕರ್ಸಕ್ಕೆ ಭೂಮಿಗೋಸ್ಕರ ತಪಸ್ ಮಾಡಿರೋದು. ಯಾರು ಸುಮ್ನೆ ತಪಸ್ ಮಾಡಿಲ್ಲ. ತಪಸ್ ಮಾಡ್ಬಿಟ್ಟು ಕಾರ್ ತಗೊಂಡವ್ರು ಯಾರು ಇಲ್ಲ. ಕಾರಿಗೋಸ್ಕರ ತಪಸ್ ಮಾಡ್ದವ್ರು ಯಾರು ಇಲ್ಲ. ಭಗವಂತನ ನಾವು ಒಲಿಸ್ಕೋಬೇಕು ಅಂದ್ರೆ ಆ ಎನರ್ಜಿ ನಮ್ಮ ಹತ್ರ ಬರ್ಬೇಕು ಅಂದ್ರೆ, ಭಗವಂತ ಯಾಕೆ ಎಲ್ಲಾರ್ ಕಣ್ ಮುಂದೆ ಕಾಣಲ್ಲ ಅಂದ್ರೆ, ಭಗವಂತ ಬಂದಾಗ ಅವ್ನ ಎನರ್ಜಿ ತಡ್ಕೊಳಕ್ ನಮ್ಗೆ ಆಗಲ್ಲ. ಅದಕ್ಕೆ ಅವ್ನ್ ಯಾರ ಮುಂದೆನೂ ಬರಲ್ಲ. ನಮ್ ಎನರ್ಜಿ ಅವನಿಗೆ ಕನೆಕ್ಟ್ ಆಗೋ ತರ ನಾನ್ ಡೆವಲಪ್ ಮಾಡ್ಕೊಂಡಾಗ ಅವ್ನ್ ಬಂದೇ ಬರ್ತಾನೆ, ಅವ್ನ್ ಕಾಣಿಸ್ತಾನೆ. ತುಂಬಾ ಮ್ಯಾಜಿಕ್ ಆಗುತ್ತೆ ಲೈಫಲ್ಲಿ. ಅದನ್ನ ಕೆಲವೊಂದೆಲ್ಲ ಯಾಕೆ ಪಬ್ಲಿಕ್ ಅಲ್ಲಿ ಹೇಳಲ್ಲ ಅಂದ್ರೆ, ಅದೆಲ್ಲ ಸುಳ್ಳು ಅನ್ಸ್ಬೋದು, ಅಥವಾ ಸೈನ್ಸ್ ಮೈಂಡ್ ಸೆಟ್ ಇರೋರಿಗೆ ಇದೆಲ್ಲ ಹಾಗೆ ಹೀಗೆ ಅನ್ಸ್ಬೋದು. ಫೈನಲಿ ನೀವು ಅದನ್ನ ಅನುಭವಿಸ್ಬೇಕು ಅಂತ ನೀವು ನಿರ್ಧಾರ ಮಾಡಿದ ಕ್ಷಣ ಅನುಭವಗಳಾಗತ್ತೆ. ಈ ಕೆಲವರು ಕೆಟ್ಟ ಚಟಗಳಿಗೆ ಬಲಿಯಾಗಿರ್ತಾ ಇಲ್ಲ, ಏನಕ್ಕೆ? ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ. ಈಗ ತುಂಬಾ ಜನ ಅಕ್ರಮ ಸಂಬಂಧಗಳು ಅಥವಾ ಫಿಸಿಕಲ್ ಲಸ್ಟ್ ಗಿಸ್ಟ್ ಇದೆಲ್ಲ ಯೋಚನೆ ಮಾಡೋರು, ಅಥವಾ ಬೇರೆ ಕೆಟ್ಟ ಮಾದಕ ದ್ರವ್ಯಗಳು, ಅದು ಇದು ಸಿಗರೇಟ್ ಅಡಿಕ್ಟ್ ಆಗೋದು, ಹೆಂಡ ಕುಡಿಯೋದು, ಏನೇನೆಲ್ಲ ಮಾಡ್ತಾರಲ್ಲ, ಅವ್ರಿಗೇನೋ ಸ್ವಲ್ಪ ಹೊತ್ತು ಸಿಗ್ತಕ್ಕಂಥ ಅದೊಂದು ಸುಖಕ್ಕೋಸ್ಕರ, ಕ್ಷಣಿಕ ಸುಖಕ್ಕೋಸ್ಕರ, ಅಥವಾ ಒಂದ್ ಸ್ವಲ್ಪ ಹೊತ್ತು ಏನೋ ಅಷ್ಟೇ. ಬಟ್ ನಿಜವಾದಂತ ಒಂದು ಸುಖದ ಅರ್ಥ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಶುರು ಮಾಡಿ. ಹೌದು. ಆಧ್ಯಾತ್ಮ ಅಂದ್ರೆ ತುಂಬಾ ಜನ ಅನ್ಕೊಂಡಿರೋ ತಪ್ಪು ಕಲ್ಪನೆಯಿಂದ ಫಸ್ಟ್ ಹೊರಗಡೆ ಬನ್ನಿ. ಸಂಸಾರದ ಜೊತೆ, ಶ್ರೀಮಂತಿಕೆಯ ಜೊತೆ ನೀವು ಆಧ್ಯಾತ್ಮವನ್ನ ಅನುಭವಿಸ್ಬೋದು. ನಿಮ್ಮ ಆತ್ಮನ ನೀವು ಕನೆಕ್ಟ್ ಮಾಡ್ಕೊಂಡಾಗ ಪರಮಾತ್ಮ ಕನೆಕ್ಟ್ ಆಗ್ತಾರೆ. ಯಾವ ವಯಸ್ಸಲ್ಲಾದ್ರೂ ಶುರು ಮಾಡ್ಬೋದು. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ಲೈಫಲ್ಲಿ ಸೆಟಲ್ ಆಗ್ತೀರಾ. ನೀವು 100 ಕೋಟಿ ಸಂಪಾದನೆ ಮಾಡ್ಬೇಕು ಅಂತ ಇದ್ದೀರಾ, ನಿಮಗ್ 40 ವರ್ಷ ಆಗತ್ತಾ 100 ಕೋಟಿ ಸಂಪಾದನೆ ಮಾಡಕ್ಕೆ? ಎಕ್ಸಾಂಪಲ್ 40 ಇಯರ್ಸ್ ಆಗತ್ತಾ? ನೀವು ಅದೇ 100 ಕೋಟಿನ ನೀವು ಆಧ್ಯಾತ್ಮನ ಫೌಂಡೇಶನ್ ಆಗಿ ಇಟ್ಕೊಂಡು, ಅಂದ್ರೆ ಆಧ್ಯಾತ್ಮದ ಅರಿವಿನ ಮೂಲಕ ನೀವೇನಾದ್ರೂ ನಿಮ್ ಯಾವುದೇ ಬಿಸ್ನೆಸ್ ನ ನೀವು ಮಾಡಿದ್ರು ಕೂಡ ಅದು ನಿಮ್ಗೆ 20 ವರ್ಷದಲ್ಲಿ ಆಗುತ್ತೆ. ಬಿಕಾಸ್ ಅಷ್ಟು ಪವರ್ ಇದೆ ಸ್ಪಿರಿಚುವಲ್ಗೆ. ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದ್ದೆ, ಬಾಂಬೆಲಿ ಒಂದು ಹೆಣ್ಮಗಳು 23 ವರ್ಷ 49 ಕೋಟಿ ಟರ್ನ್ ಓವರ್ ಹುಡುಗಿದು. ಆ ಹೆಣ್ಮಗಳದು ಏನು ಅಂದ್ರೆ ಸೀರೆ ಬಿಸ್ನೆಸ್, ಆನ್ಲೈನ್ ಸೀರೆ ಬಿಸ್ನೆಸ್. ಇನ್ಸ್ಟಾಗ್ರಾಮ್ ಅಲ್ಲೂ ಅವ್ರ ಪ್ರೊಫೈಲ್ ಇದೆ. ಎಂತ ಸಕ್ಸಸ್ ಸ್ಟೋರಿ ಅಲ್ಲ ಅವ್ರ ಜರ್ನಿ. ಮೋಸ್ಟ್ಲಿ ಇನ್ನರ್ ಸೆಲ್ ಅಂದ್ರೆ ಇನ್ನರ್ ಹೀಲಿಂಗ್. ಹೌದು. ತುಂಬಾ ಜನ ಏನ್ ಮಾಡ್ತಾರೆ, ಏನು ವಿರಾಟ್ ಕೊಹ್ಲಿದು ಒಂದು ಇಂಟರ್ವ್ಯೂ ಅಲ್ಲಿ ಇದೆ, ನೀವು ಪೂಜೆ ಮಾಡ್ತೀರಾ ಅಂತ ಕೇಳಿದಾಗ ವಿರಾಟ್ ಕೊಹ್ಲಿ ಹೇಳ್ತಾರೆ, ಪೂಜೆ ಮಾಡೋ ತರ ನಾನು ಕಾಣಿಸ್ತೀನ ಅಂತ. ಅವ್ರು ದೇವ್ರನ್ನ ನಂಬ್ತಾ ಇರಲ್ಲ, ಹಾರ್ಡ್ ವರ್ಕ್ ನ ನಂಬ್ತಿರ್ತಾರೆ. ಈಗ ರೀಸೆಂಟ್ ಆಗಿರೋ ಇಂಟರ್ವ್ಯೂ ಅಲ್ಲಿ ನೀವು ಚಾಂಟಿಂಗ್ ಡಿವೈಸ್ ಇಟ್ಕೊಂಡು ಯಾವಾಗ್ಲೂ ಚಾಂಟ್ ಮಾಡ್ತಾ ಇರ್ತೀರಾ. ಈಗ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗ್ತಿದ್ದೀರಾ, ಪ್ರೇಮಾನಂದ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ರಿ ನೀವು, ಈಗ ನಿಮ್ಗೆ ಪೂಜೆ ಎಲ್ಲ ಮಾಡ್ತೀರಾ ಅಂತ ಅಂದ್ರೆ, ಅವತ್ತು ನನಗೆ ಆಟದಲ್ಲಿ ಸಕ್ಸಸ್ ಆಗೋದಕ್ಕೆ ನನ್ನ ಹಾರ್ಡ್ ವರ್ಕ್ ಮಾತ್ರ ಬೇಕು ಅಂತ ಗೊತ್ತಿತ್ತು. ಬಟ್ ಇವಾಗ ನಂಗೆ ರಿಯಲೈಸ್ ಆಗಿದೆ, ನನ್ನ ಸೋಲಲ್ಲಿ ಅಂದ್ರೆ ನನ್ನ ಆತ್ಮ ಗೆಲ್ಬೇಕು ಅಂದ್ರೆ ಭಗವಂತ ಬೇಕು ಅಂತ ಅರ್ಥ ಆಗಿದೆ ಅಂತ. ಸೊ ಅದು ಅರ್ಥ ಆದ್ಮೇಲೆನೆ ಆ ಈಗೋ ಇಳಿಯುತ್ತೆ, ನಾನು ನಂದೇ ಅನ್ನೋ ಅಹಂಕಾರ ಇಳಿಯುತ್ತೆ. ಎಷ್ಟೊಂದು ಹಾಡುಗಳಿದೆ. ಏನ್ ಹೇಳ್ತಾರೆ, ಅದ್ ಯಾವ್ದೋ ಒಂದು ಸಾಂಗ್ ಇದೆಯಲ್ಲ, ದೇವರ ದುಡ್ಡು ಅನ್ನೋ ಒಂದು ಮೂವಿಲಿ ಒಂದ್ ಸಾಂಗ್ ಇದೆ, ನೀನ್ ನಿತ್ಯ, ನೀನೇ ಸತ್ಯ, ನಂದೇನೂ ಇಲ್ಲ, ಬಟ್ ನಾನ್ ಭ್ರಮೇಲ್ ಬದುಕ್ಬಿಟ್ಟೆ ಇಷ್ಟು ದಿನ ಅಂತ. ಆ ಅರಿವು ಆಗ್ಬೇಕು. ಆ ಅರಿವನ್ನ ಕೊಡೋದೇ ಅಗೇನ್ ನಾಲೆಡ್ಜ್. ನಾನೇನಂತಂದ್ರೆ ಎಲ್ರೂ ಕೂಡ ದಯವಿಟ್ಟು ಜ್ಞಾನನ ಪಡ್ಕೊಳ್ಳಿ. ಜ್ಞಾನ ಪಡ್ಕೊಂಡ ತಕ್ಷಣ ನಾವು ತಪ್ಪೇ ಮಾಡಲ್ಲ ಅಂತ ಅಲ್ಲ, ತಪ್ಪನ್ನ ಅರಿವಾಗತ್ತೆ. ಮತ್ತೆ ಆ ತಪ್ಪು ಮಾಡೋದ್ ಬೇಡ. ಸ್ಟ್ರಾಂಗ್ ಆಗಿ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳಿ. ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಬೋದು. ಜ್ಞಾನ ಇಲ್ಲ ಅಂದ್ರೆ ನಮ್ಮ ಜೀವನ ನಮ್ಮನ್ನ ಡಿಸೈನ್ ಮಾಡುತ್ತೆ. ಜ್ಞಾನ ಇದ್ರೆ ನಾವೇ ನಮ್ಮ ಜೀವನನ ಡಿಸೈನ್ ಮಾಡ್ಕೋಬಹುದು. ಸೊ ಜ್ಞಾನ ಅಂತ ಹೋದ್ರೆ ಅದೊಂದು ಸಾಗರ. ಮತ್ತೆ ಎಲ್ಲ ಕುತ್ಕೊಂಡು ಥಿಂಕ್ ಮಾಡ್ಬೇಕು, ಯಾಕೆ ಹಿಂಗ್ ನಡೀತಿದೆ, ನನ್ನ ಲೈಫಲ್ಲಿ ಏನ್ ನಡೀತಿದೆ. ಬರೀ ಯಾವ್ದೋ ಒಂದು ನೆಗೆಟಿವ್ ಅಲ್ಲ, ಎಷ್ಟು ಒಳ್ಳೇದಾಗಿರುತ್ತೆ ಪ್ರತಿಯೊಬ್ಬ ಲೈಫಲ್ಲೂ. ಅದ್ ಯಾಕೆ ನಿಮಗೆ ಆಯ್ತು? ಕಂಪ್ಲೇಂಟ್ ಎಲ್ಲದ್ರ ಮೇಲೂ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ನನ್ನ ಬಿಸ್ನೆಸ್ ಸರಿ ಇಲ್ಲ. ಬ್ಲೆಸ್ಸಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಹೌದು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಹೌದು. ಮುಗಿತು. ನೀವು ಯಾವಾಗ ನಾಲೆಡ್ಜ್ ತಗೊಳಕ್ ಸ್ಟಾರ್ಟ್ ಮಾಡ್ತೀರಾ, ನೀವು ಫಸ್ಟ್ ಮಾಡೋ ಕೆಲ್ಸಾನೇ ಎಲ್ಲರನ್ನು ಬ್ಲೇಮ್ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸೆಕೆಂಡ್ ಥಿಂಗ್, ನಾಲೆಡ್ಜ್ ಜಾಸ್ತಿ ಆಗ್ತಿದ್ದಂಗೆ ಎಲ್ರು ಕ್ಷಮಿಸ್ತೀರಾ. ನಾಲೆಡ್ಜ್ ಜಾಸ್ತಿ ಆಗ್ತಾ ಇದ್ದಂಗೆ ಓಕೆ, ಏನ್ ಕೆಲ್ಸ ನಾನು ಯಾವಾಗ ಮಾಡ್ಬೇಕು ಯಾವಾಗ ಮಾಡ್ಬಾರ್ದು ಅಂತ ತಿಳ್ಕೊಳ್ತೀರಾ.
ನಾಲೆಜ್ ಜಾಸ್ತಿ ಆಗ್ತಿದ್ದಂಗೆ ಆ ತಪ್ಪನ್ನ ಮತ್ತೆ ರಿಪೀಟ್ ಆಗದೆ ಇರೋಂಗೆ ನೋಡ್ಕೊಳ್ತೀರಾ. ನಾಲೆಜ್ ಜಾಸ್ತಿ ಆಗ್ತಿದ್ದಂಗೆ ಅಟ್ಯಾಚ್ಮೆಂಟ್ಸ್ ಇಂದ ನಿಮ್ ಪಾಡಿಗೆ ನೀವು ದೂರ ಬರ್ತೀರಾ. ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತೀರಾ. ಅವ್ರಿದ್ರು ಇಲ್ದೇ ಇದ್ರು ನಿಮ್ ಕೆಲ್ಸನ ನೀವು ಕಂಟಿನ್ಯೂ ಮಾಡ್ತೀರಾ. ನಾಲೆಜ್ ಜಾಸ್ತಿ ಆಗ್ತಿದ್ದಂಗೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ನೀವು. ಯಾರ್ದೋ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು. ಗೊತ್ತಾಗ್ಬಿಡುತ್ತೆ, ಓ ನಾನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀನಿ ಅಂತ. ಇದೊಂದು ತಿಳ್ಕೊಂಡ್ಬಿಟ್ರೆ ಲೈಫ್ನ ಈಸಿಯಾಗಿ ಲೀಡ್ ಮಾಡ್ಬೋದು. ಅದ್ಭುತವಾದಂತ ಹಾಡು ಒಂದ್ ಸಾಲ್ ಹೇಳ್ತಾ ಪಾಡ್ಕಾಸ್ಟ್ ಮುಗಿಸುವ. ಹ. ಕುಣಿಸಲು ನೀನು, ಕುಣಿಯುವೆ ನಾನು, ನಾನೊಂದು ಗೊಂಬೆಯು, ನೀ ಸೂತ್ರಧಾರ. ಅಷ್ಟೇ ಅಲ್ವಾ ಜೀವನ? ಹೌದು. ಸೊ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು ಪಾಡ್ಕಾಸ್ಟ್ ಇವತ್ತು. ಆಸ್ ಯೂಶುವಲ್ ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟ್